ನಮಸ್ತೆ. ನಮಸ್ತೆ ಗುರುಗಳು, ನಮಸ್ತೆ ಗುರುಗಳು. ಭಾಳ ಖುಷಿ ಆಗ್ತದೆ ಗುರುಗಳು. ಮೊನ್ನೆ ಹಿಡಿದು ಕಾಲ್ ಮಾಡಿರ್ತೀನಿ ಗುರುಗಳು ನಾನು. ನಮಸ್ತೆ, ಹೇಗಿದ್ದೀರಿ? ಆರಾಮ್ ಗುರುಗಳು, ನೀವು ಆರಾಮ್ ಗುರುಗಳು? ಓ, ಚೆನ್ನಾಗಿದ್ದೀನಿ. ಈ ಮುಂಚೆ ನೀವು ಕರೆ ಮಾಡಿದ್ರಿ? ಇಲ್ಲ ಗುರುಗಳು, ನಾನು ಒಂದು 3 ತಿಂಗಳಿಂದ ಕಾಲ್ ಮಾಡ್ತಾ ಇದ್ದೀನಿ ಗುರುಗಳು. ಇಲ್ಲವಲ್ಲ, ನೀವು ಈ ಮುಂಚೆ ಮಾತಾಡ್ದಂಗೆ ಇರೋದಿದೆ. ಇಲ್ಲ ಇಲ್ಲ ಗುರು, ಇಲ್ಲ ಗುರುಗಳು, ಇಲ್ಲ ಗುರುಗಳು. ಮಾತಾಡಿಲ್ವಾ? ಏನು ಗುರುಗಳು, ನಾ ಏನ್ ಮಾತಾಡ್ಬೇಕು ಅಂತ ಬಾಯಿನ ಬರ್ತಲ್ಲ ಗುರುಗಳು. ಆ ಟೈಪ್ ಖುಷಿ ಆಗಿದೆ ಗುರುಗಳು ನನಗೆ ಈಗ. ಆಗ್ಲಿ, ಒಳ್ಳೇದಾಗ್ಲಿ. ಕಡೆ ಬಾರಿ ಯಾವಾಗ ಮಾತಾಡಿದ್ ನೀವು? ಇಲ್ಲ ಗುರು, ಅದು ನಮ್ಮ ಕಾಲ್ ಮಾಡಿದ್ದೆ ಮಾಡಿ ಗುರುಗಳು ಮನೆಗೊಮ್ಮೆ, ಅದು ಕಾಲ್ ಕಟ್ಟಾಯ್ತು ಗುರುಗಳು. ಅದು ಕಟ್ಟಾಯ್ತಾ? ಗುರುಗಳು. ಆಗ್ಲಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಊರಿನ ಬ್ಯಾಡ ಅಂತ ಅನ್ಕೋತೀನಿ ಗುರುಗಳ. ಆಯ್ತು ಆಯ್ತು. ಏನು ಮಾಡ್ಕೊಂಡಿರೋದು? ಇಲ್ಲ, ಹೊಲದಲ್ಲಿ ರೈತ ಗುರುಗಳ ನಾನು. ರೈತರು? ಗುರುಗಳು. ಹೇಳಿ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಗುರುಗಳು ಒಂದು 6 ತಿಂಗಳು ನೋಡ್ತೇನೆ ಗುರುಗಳ. ಏನ್ ಮಾಡ್ಕೊಂಡಿರೋದು? ರೈತರು? ಗುರುಗಳ, ರೈತರು ಹೊಲದಲ್ಲಿ ದ್ರಾಕ್ಷಿ ಕಬ್ಬು ಐತಿ ಗುರುಗಳು. ಆಯ್ತು. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಗುರುಗಳ ಬಾಳ ಐತಿ ಗುರುಗಳ ನಂದು. ಹೇಳಪ್ಪ. ಗುರುಗಳಂದ ಅಂದ್ರೆ ನನ್ಗ ಅಪ್ಪ ಅಮ್ಮ ಇಲ್ಲ ಗುರುಗಳ. ನಂಗೆ ಅಪ್ಪ ಅಮ್ಮ ಇಲ್ಲ ಗುರುಗಳ. ಏನಾಯ್ತು? ಯಾವಾಗ ಹೋದ್ರು? ಅಂದ್ರೆ ಚಿಕ್ಕವನಿದ್ದಾಗ ತಿಳ್ಕೊಂಡಾರ ಗುರುಗಳ ಅವರು. ಅಂದ್ರೆ ನಮ್ ಜಾಕ್ ಮಾಡಿದ್ರೆ ನಮ್ಮ ಅಜ್ಜಿ, ಅಂದ್ರೆ ನಮ್ಮ ಅಪ್ಪನ ಅವ್ವ ಜಾಕ್ ಮಾಡ್ಯಾರ ಗುರುಗಳ. ಏನಪ್ಪ? ನಮ್ಮ ಅಪ್ಪನ ಅವ್ವ ಅಜ್ಜಿ ಗುರುಗಳ. ಅವ್ರು ನನ್ ಜಾಕ್ ಮಾಡ್ಯಾರ ಗುರುಗಳ. ಅಂದ್ರೆ ನಮ್ ಕಾಕಂದು ಮದುವೆ ನಡೀತಿತ್ತು ಗುರುಗಳು. ಫಸ್ಟ್ ಗೆ ಅಂದ್ರೆ ಹೇಳ್ಬೇಕಂದ್ರೆ, ಏನಪ್ಪ? ನಮ್ಮ ಕಾಕ ಗುರುಗಳು, ನಮ್ಮ ಅಪ್ಪನ ತಮ್ಮ. ಚಿಕ್ಕಪ್ಪ? ಚಿಕ್ಕಪ್ಪ. ಅವಂದು ಮದುವೆ ನಡೀತಿ ಗುರುಗಳ. ಆ ಮದುವೆಗೆ ಅದು ಏನಂತೂ ಗೊತ್ತಾಗಿಲ್ಲ, ಕ್ಯಾನ್ಸಲ್ ಮಾಡ ಗುರುಗಳು ಅವ್ರ ಕಡೆ. ಅಂದ್ರೆ ಹೆಣ್ಣಿನ ಕಡೆ ಕ್ಯಾನ್ಸಲ್ ಮಾಡ್ರು ಗುರುಗಳು ಅದನ್ನು. ಯಾಕೆ? ಅದೇನು ಗೊತ್ತಾಗ್ಲಿಲ್ಲ ಗುರುಗಳು ನನಗೆ. ಅದು ಏನು ಸಣ್ಣ ಇದ್ದಿ ಗುರುಗಳು ಅವಾಗಿನ ನಾನು. ಕ್ಯಾನ್ಸಲ್ ಮಾಡ್ಬಿಡೋದು. ಆ ಸಣ್ಣ ಗುರುಗಳು ನನಗೆ ನಮ್ಮ ಅತ್ತೆ ಮಗ ಕೊಟ್ಟು ಆ ಮದುವೆ ಕ್ಯಾನ್ಸಲ್ ನನ್ನ ಮದುವೆ ಮಾಡೋದು ಗುರುಗಳು. ಈಗ ಮದುವೆ ಸೆಟ್ ಆಗಿತ್ತು, ಕ್ಯಾನ್ಸಲ್ ಮಾಡೋದು. ಬಟ್ ಆ ಮದುವೆಲಿ ಅಥವಾ ಆ ವ್ಯವಸ್ಥೆಯಲ್ಲಿ ನಿಮಗ್ ಮದುವೆ ಮಾಡಿದ್ರ? ಗುರುಗಳ ಮದುವೆ ಮುಗ್ದೈತಿ, ಹಂಗಾಕತಿ ಅಂದ್ರ ಹೋಗಿದ್ದು ಎಲ್ಲ ಚೆತ್ತ ಹಾಕಿದ್ ಬಾಳ ಮಂದಿ ಗುರುಗಳ. ಅಂದ್ರೆ ನನಗೆ ಗೊತ್ತಾಗಿಲ್ಲ, ಸಣ್ಣ ಇದ್ದಿ ಗುರುಗಳ, ನನ್ನ ತಿಳಿತಿರ್ಲಿಲ್ಲ ನನಗೆ ಅಷ್ಟೊಂದು. ಅಲ್ವಾ, ಈಗ ನಿಮ್ ಚಿಕ್ಕಪ್ಪನ ಮದುವೆ ಅಲ್ವಾ ಸೆಟ್ ಆಗಿದ್ದು? ಅದಷ್ಟು ಗುರುಗಳ, ಚಿಕ್ಕ ಹೊತ್ತು ಮದುವೆ ಸೆಟ್ ಆಗಿತ್ತು. ಆದ್ರೆ ಬಟ್ ಚಿಕ್ಕಪ್ಪನ ಮದುವೆ ವರ್ಷದಿಗೆ ನೀವು ಮದುವೆಗೆ ಬಂದಿದ್ರಾ? ಇಲ್ಲ, ನಾನು ಸಣ್ಣ ಇದ್ದಿ ಗುರುಗಳ, ನನಗೆ ಗೊತ್ತಾಗ್ತಾ ಇದ್ದಿಲ್ಲ. ಸಣ್ಣ ಅಂದ್ರೆ ಎಷ್ಟು? ನಾನು ಅವಾಗ ಇರ್ಬೋದು ಒಂದು 12-15 ವರ್ಷ ಇರ್ಬೋದು ಗುರುಗಳ. ನಿಮ್ ಚಿಕ್ಕಪ್ಪನಿಗೆ ಆಗ ಎಷ್ಟು? ಅವನಿಗೂ 20-25 ಇರ್ಬೋದು ಗುರುಗಳ. ಓಕೆ, ಅವ್ರಿಗೆ 25 ಇದ್ದಾಗ ನೀವು ಒಂದು 13 ಇದ್ರಿ ಅಂದ್ಕೊಳ್ಳೋಣ. ಗುರು. ಅವರು ಮದುವೆ ನಿಂತೋಯ್ತು ಅಂತ ನಿಮಗ್ ಮದುವೆ ಮಾಡಿದ್ರು? ಗುರು. ಎಣ್ಣೆ ಯಾವುದು? ನಮ್ಮ ಅತ್ತೆ ಮಗಳು. ಆಕೆ ಸಣ್ಣ ಹಾಕಿದ್ರು. ಆಕೆ ಒಂದು 8-9 ವರ್ಷಕ್ಕಿದ್ರು ಆಕೆನು. ಅಯ್ಯೋ ದುರಂತ. ಅಂದ್ರೆ ಇದನ್ನೇನು ಬಾಲ್ಯ ವಿವಾಹ ಅಂತಾರಲ್ಲ, ಆ ರೇಂಜ್ ಅಲ್ಲ ಅಥವಾ ಆಕೆಗೆ ಗೊತ್ತಾಗ್ತಿಲ್ಲ. ಆಕೆಗೆ ಏನು ತಿಳಿತಿಲ್ಲ, ನನಗೂ ಏನ್ ತಿಳಿತ. ನನಗೊಂದು ಅಷ್ಟೊಂದು ತಿಳಿತಿತ್ತು ಗುರುಗಳ. ಅಂದ್ರೆ ಆಕೆಗೆ ಅಂತ ಏನ್ ತಿಳಿತಾ ಇಲ್ಲ, ಹುಡುಗಿಗೇನು ಗೊತ್ತಾಗ್ತಾ ಇಲ್ಲ ಗುರುಗಳ. ಈ ನಿರ್ಧಾರ ಯಾರ್ದು? ಇದೇ ನಿರ್ಧಾರಲ್ಲಿ ಏನು ಹಿರಿಯರ್ದು, ಆಕೆಗೆ ಆಜು ಬಾಜು ಹಿರಿಯರ್ದು ಮತ್ತೆ ನಮ್ಮ ಅಜ್ಜಿದು, ನಮ್ಮ ಕಾಕ ಅಂತಲ್ಲ ಅವ್ರದ್ದು, ಊರ ಹಿರಿಯರ್ದು ಗುರುಗಳ ಇದು. ಓ, ಅವ್ರ ಮದುವೆ ನಿಂತೋಯ್ತು, ಇನ್ನ ತಂದಿದ್ದೆಲ್ಲ ವೇಸ್ಟ್ ಆಗಬಾರ್ದು ಅಂತ ನಿಮ್ ಮದುವೆ ಮಾಡಿದ್ರು? ಬಂದಿದ್ದೆಲ್ಲ ಮಂದಿ ಹಿಂಗಾಕತ್ತೆ ಅಂತ ಹೇಳಿ ರಾತ್ರಿ ಮಾಡೋದು ಪ್ಲಾನ್ ಮಾಡಿ. ಅಂದ್ರೆ ಇವತ್ತು ಹಂದ್ರೈತಿ ಗುರುಗಳು, ನಾವು ನಿಜ ಇದ್ರು ಅಕ್ಕಿ ಕಾಳು ಗೊತ್ತಾಗ ಗುರುಗಳ ಅಂತ. ಅವಾಗ ಏನಂದ್ರೆ ಹೆಣ್ಣು ಕಡೆ ಇಲ್ಲ, ನಮ್ ಹೆಣ್ಣು ಕೊಡಂಗಿಲ್ಲ ನಾವು ಅಂತ ಕ್ಯಾನ್ಸಲ್ ಮಾಡ್ರು ಅದನ್ನ. ಕೂಡ ಮಾಡ್ಕೊಳ್ಳಿ ನನ್ನ ಮದ್ವಿ ಅವಾಗ ಮುಂಚೆ ಬೆಳಗ್ಗೆ ಎದ್ರಪ್ಲೆ ರಾತ್ರಿನೇ ಮಾತಾಡ್ಕೊಂಡು ಬೆಳಗ್ಗೆ ನಂದು ಮದ್ವಿ ಮಾಡ್ರು ಗುರುಗಳಾಗ. ಆ ಮದ್ವಿ ಮಾಡೋಣ ಗುರುಗಳ. ಎಲ್ಲಾ ಚಂದ ಇತ್ತು, ಎಲ್ಲ ಐತಲ್ಲ ಹೋಗಿ ಎಲ್ಲ ಗುರುಗಳ. ನಂದು ಅಂದ್ರೆ 18 ವರ್ಷ ಹೋಗ್ತಿ ಗುರುಗಳ. ನನಗೊಂದು 18-20 ನಡೀತು ಸರ್ ವಯಸ್ಸು ಗುರುಗಳ. ನಮ್ಗೆ 18-20 ವಯಸ್ಸು ನನಗೆ ನಡೀತು ಗುರುಗಳ. ಆಯ್ತು ಮುಂದೆ ಇದು ನನ್ನ ಹೆಂಡತಿ ಹೊಸ ಕರ್ಕೊಂಡ್ ಬರೋ ಮುಂದೆ ಗುರುಗಳ. ಓಕೆ, ಅಂದ್ರೆ ಮದುವೆ ಆಗಿ ಅವ್ರ ಮನೇಲಿ ಅವ್ರಿದ್ರು, ನಿಮ್ ಮನೇಲಿ ನೀವಿದ್ರಿ? ಇಲ್ಲ ಗುರು, ನಮ್ಮಲ್ಲಿ ಇದು ಗುರುಗಳ. ಇಲ್ಲೇ ನಾವು ಸಕ್ತಾ ಇದ್ವಿ. ಅಂದ್ರೆ ಅವ್ರ ಪಪ್ಪ ತಿರ್ಕೊಂಡ್ ಗುರುಗಳ. ಅವ್ರ ಅಜ್ಜಿ ಅವ್ರವ್ವ ಅದು ಇಡ್ಲಿ ಇದ್ರು ಅವ್ರವ್ವ. ಓಕೆ, ನಿಮಗ್ ಮದ್ವೆ ಆದಾಗ ಆಕೆಗೆ 8 ವರ್ಷ. ಬಟ್ ಮದ್ವೆ ಆದ್ಮೇಲೆ ನೀವು ನಿಮ್ಮ ಮನೇಲಿ ಇಟ್ಕೊಂಡ್ರಿ? ಇಲ್ಲೇ ಅದಾರ ಗುರು, ಹುಟ್ಟನ್ ಇಲ್ಲೇ ಅದಾರ ಗುರುಗಳು. ಅವ್ರು ಒಂದ್ 2 ವರ್ಷ ಅಷ್ಟ ಅವ್ರ ಮನೇಲಿ ಇದ್ರು, ಅಂತ ಹುಟ್ಟನ್ ಇಲ್ಲೇ ಅದಾರ ಗುರುಗಳು ಅವರು. ಇಲ್ಲಿ ನಮ್ಮ ಕಣ್ ಮದುವೆ ನಮ್ಮ ಜಿಲ್ಲೆಗೆ ಇಲ್ಲೇ ಅದಾರ ಗುರುಗಳು ಅವರು. ನಮ್ಮ ಅತ್ತೆ ಮಗಳು, ಅತ್ತೆನೂ ಇಲ್ಲೇ ಇದ್ರು ಗುರುಗಳು, ನಮ್ಮ ಮಗಳು ಇಲ್ಲೇ ಇದ್ರು ಗುರುಗಳು.
ಆಮೇಲೆ ಆಯ್ತು ಗುರುಗಳ ಒಂದು ನನ್ಗೆ 21 ವರ್ಷ ನಡೀತಿ ಗುರುಗಳ ನನಗೆ. ಹ್ಮ್ ಅವಾಗ ಗುರುಗಳ ಹೊಸ್ತ ಕರ್ಕೊಂಬಂದ್ರು ಗುರುಗಳ. ಓಕೆ. ಎಲ್ಲಾ ಚಂದ ಇತ್ತು ಎಲ್ಲ ಆಯ್ತು ಗುರುಗಳ, ನಡೀತು ಎಲ್ಲ ಜೀವನ ನಡೀತು. ನಮ್ ಕಾಕೊಂದು ಆಮೇಲೆ 5-6 ವರ್ಷ ಬಿಟ್ಟು ಮತ್ತೊಂದು ಮದುವೆ ಆಯ್ತು ಗುರುಗಳ. ಹ್ಮ್ ಅವ್ರದ್ದು ಇಲ್ಲ ಚೆಲ್ಲೈತೆ, ಅವ್ರು ಚಂದ ನಡೀತು ಗುರುಗಳ. ಹ್ಮ್ 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 ಇಂತ ನಮ್ಗೆ 2 ಮಕ್ಕಳು ಅದು ಗುರುಗಳ, ಹೆಣ್ಣು ಮಕ್ಕಳು. ಆ ಹುಡುಗಿಗೆ ನಿಜವಾಗ್ಲೂ ನೀವು ಇಷ್ಟ ಇದ್ರಾ? ಹಾ, ಆ ಹುಡುಗಿಗೆ ನಾನು ಇಷ್ಟ ಇದ್ದೆ ಅಂದ್ರೆ ಗುರುಗಳು ಅವಾಗ ಇದ್ದಿದ್ದಿಲ್ಲ ಗುರುಗಳು. ಅಂದ್ರೆ ಅವಾಗ ಸಣ್ಣ ಹುಡುಗಿ ಇತ್ತಲ್ಲ ಗುರುಗಳು ಅದು. ಗೊತ್ತಾಯ್ತು. ಹಾ, ಅವಾಗಂತ್ರ ನಮ್ಗೇನು ಗೊತ್ತಿಲ್ಲ. ಹಿಂದಿನ ಹೊಸ್ತ ಕರ್ಕೊಂಡ್ಬರುವಾಗ ಇಲ್ಲ ನನ್ ಮಾಮ ಬೇಕು ನನಗೆ ಎಲ್ಲ ಚಂದ ಹೇಳ್ತೇವೆ ಗುರುಗಳ ನಾವು. ಆಯ್ತು. ಹೇಳಪ್ಪ. ಕ್ಷಮಿಸಿ ಸ್ವಲ್ಪ ತಡವಾಯ್ತು, ಹೇಳಪ್ಪ. ಹುಡುಗ ಆಮೇಲೆ ನಂದು 2 ಮಕ್ಕಳು ಅದು ಗುರುಗಳು ನಮ್ಗೆ. ಈಗ ನಿಜವಾಗ್ಲೂ ನೀವು ಮದುವೆ ಆದಿ ಎಷ್ಟು ದಿನ ಆದ್ಮೇಲೆ ನೀವು ಸಂಸಾರ ಶುರು ಮಾಡಿದ್ದು? ಐ ಮೀನ್ ಎಷ್ಟು ವರ್ಷ ಆದ್ಮೇಲೆ? ಮದುವೆ ಆದ್ಮೇಲೆ ಗುರುಗಳ ನೋಡಿ ಒಂದು 7-6 ವರ್ಷದ ಗುರುಗಳ. ಅಂದ್ರೆ ಆ ವೇಳೆಗೆ ನೀವು ಇಬ್ರು ಓದ್ತಾ ಇದ್ರ? ಇಲ್ಲ ಗುರುಗಳ, ಆಕೆ ಓದ್ತಾ ಇದ್ರ ಗುರು, ನಾನು ಓದ್ತಾ ಇದ್ದಿಲ್ಲ ಗುರುಗಳ. ನಮ್ ಸಣ್ಣಾದ್ರು ಸಾಲಿ ಬಿಡ್ತಾರ ಗುರುಗಳು, ನನಗೆ ಸಾಲಿಸಿದ್ ಕಳಿಸ್ತಾರ ಗುರು ನಮ್ ಕಾಕಗಳು. ಈಗ ನನಗೊಂದು ಕುತೂಹಲ, ಈಗ ನಿಮಗೆ ಪರಸ್ಪರ ಇಬ್ಬರಿಗೂ ಮದುವೆ ಆಗಿದೆ, ನಾವು ಮುಂದೆ ಬಾಳ್ಬೇಕಾದವರು ಅನ್ನೋದು ಒಂಚೂರು ಒಂದು ಆಸಕ್ತಿ ಅಥವಾ ಮೋಹ ನಿಮ್ಮಿಬ್ರು ನಡುವೆ ಇರೋದಾ ಒಂದೇ ಇದ್ದಿದ್ರಿಂದ? ಹಾ, ಇತ್ತು ಗುರುಗಳ, ಇತ್ತು. ಆಕೆಗೆ ಅಷ್ಟೊಂದು ಇದ್ದು ನನಗಂತೂ ಇತ್ತು ಗುರುಗಳ. ನನ್ನ ಹೆಂಡತಿ, ನನ್ನ ಪ್ರೀತಿ, ಆಕಿನ ಸಂಗಾಟ ಹಂಗ ತಿಳಿತಾ ಇಲ್ಲ ನಾನ್ ಇಷ್ಟು ಗುರುಗಳ. ಆಕೆಗೆ ಮನಸ್ಸಾಗಿ ಹೆಂಗ್ ಗೊತ್ತಿಲ್ಲ. ಇಲ್ಲ ಆಕಿನೂ ಇರ್ಲಿ ಮಾಮ, ಹಂಗ ಮಾಮ ಯಾಕನೂ ತಿಳ್ಕೊಳುವ ಅಂದ್ರೆ ಸ್ವಲ್ಪ ನಾಲೆಜ್ ಕಡಿಮೆ ತಿಳ್ಕೊಳ. ಆಕೆಗೆ ಅಷ್ಟೊಂದು ತಿಳ್ಕೊಳಕಿಲ್ಲ. ಆಯ್ತಪ್ಪ, ಆಯ್ತು. 2 ಮಕ್ಳ ಅದು, ಆಮೇಲೆ ಹೆಣ್ಣು ಮಕ್ಳು ಅದು ಗುರುಗಳ ನನ್ಗೆ 2. ಆಮೇಲೆ ನನಗೆ ಏನ್ ಮಾಡ್ಬೇಕು, ನಮ್ ಕಾಕ, ಈ 2 ಕಾಕಗಳು ನನಗೆ ಗುರುಗಳ. ಅಂದ್ರೆ ಇಬ್ರು ಚಿಕ್ಕಪ್ಪದಿರು ಅಂತ? ಹಾ ಗುರುಗಳ. ಅವ್ರೇನ್ ಮಾಡಿದ್ರು ಗುರುಗಳ, ಬ್ಯಾರೆ ಆಗಿದ್ರು ಗುರುಗಳು. ಅಷ್ಟು ಬ್ಯಾರ ಇಲ್ಲ, ನಡೆಯಲ್ಲ ಅಂದ್ರೆ ನಮ್ ಕಾಕವನ ಏನ್ ಸ್ವಲ್ಪ ಜಗಳ ಮಾಡಾಕತ್ರ ನಮ್ಮ ಅಜ್ಜಿ ಸಂಗಟ. ಅಂದ್ರೆ ಬ್ಯಾರೆ ಆದ್ರು ಕೂಡ ನನ್ಗ ಅಷ್ಟೊಂದ್ ನಮ್ಗ ಅದಿದ್ದಿಲ್ಲ ಗುರುಗಳ. ಅವಾಗ 20-25 ನಡೀತಿದ್ರು ಗುರುಗಳ. ಓಕೆ. ನಂಗ ಬ್ಯಾರೆ ಆಗುದು ನಾನು, ನಮ್ಮ ಅಜ್ಜಿ ಮತ್ತ 2 ಮಕ್ಳು, ನನ್ ಹೆಂಡತಿ ಇದ್ದೆ ಗುರುಗಳ. ನಾವು ಇರೋದಿಗೆ ಹಂಗೆ 3 ವರ್ಷ ಆದ ಗುರುಗಳ. ನಾನು ಹಗಲು ರಾತ್ರಿ ದುಡುದು ಗುರುಗಳ ಒಂದ್ ಸ್ವಲ್ಪ ಮನಿ ಕಟ್ಕೊಂಡೆ ಗುರುಗಳ ನಾನು. 3 ವರ್ಷ 3-4 ವರ್ಷ ಆದ ಗುರುಗಳ ಫುಲ್ ದುಡಿ ಗುರುಗಳ. ನಾನು ಹಗಲು ರಾತ್ರಿ ದುಡಿದು ಒಟ್ಟು ದುಡಿದು ಮಾಡೋದು ಮನಿ ಕಟ್ಕೊಂಡೆ ಗುರುಗಳ ನಾನು. ಅಲ್ಲಿ ಚಪ್ರಾಗಿದ್ದ ಗುರು ಮ್ಯಾಲ ಮನಿ ಕಟ್ಕೊಂಡೆವು. ಈಗ ಏನಾಗತ್ತೆ ಗುರುಗಳ, ನನ್ನ ಹೆಂಡತಿ ನಾ ಎಷ್ಟು ಪ್ರೀತಿಫುಲ್, ನಾನು ಹೆಂಡತಿ ನಾನ್ ಬಿಟ್ಟು ನನ್ನ ಏನಿಲ್ಲ ಗುರುಗಳ. ನನ್ನ ನನ್ ಮಗ ದುಡ್ಡು ಅಂತ ಫುಲ್ ದುಡಿಯಾಕ ಹೋಗ್ಬಿಟ್ಟು ಗುರುಗಳ. ಬ್ಯಾರೆ ಕೂಡ ಸರಿ ಕೇಳ್ತಾರೆ, ಒಂದತ್ರ ಕೂತ್ಕೊಂಡು ಸರಿಯಾಗಿ ಮಾತಾಡಿ. ಹಲೋ, ಓಡಾಡ್ತಿದ್ದೀರಾ? ಇಲ್ಲ ಗುರುಗಳ. ಒಂದು ಕೂತ್ಕೊಳ್ಳಿ ಮೊದ್ಲು. ಹಾ, ಕೂತ್ಕೊಂಡಿನ ಗುರುಗಳ ನಾನು. ಅದೇನೋ ಶಬ್ದ ಡಿಸ್ಟರ್ಬ್ ಆಗ್ತಿತ್ತು. ಹೇಳಪ್ಪ. ಆಮೇಲೆ ಗುರುಗಳ ನನ್ ಕಬ್ಬ ಪಡ ಕಡ್ಸಾಕತ್ತಿದೆ ಗುರುಗಳ. ಕಬ್ಬಿನ ಪಡ ಕಬ್ಬು ನೀವು ಕಬ್ಬು ಬೆಳಿತೀರಿ? ಹಾ ಗುರುಗಳ. ಕಬ್ಬನ್ನ ಕಡ್ಸಕತ್ತೀರಿ? ಹಾ ಗುರುಗಳ. ಅವಾಗ್ಲೇ ಏನಾಗಿದೆ ಗುರುಗಳ, ಕಬ್ಬಿನ ಡ್ರೈವರ್ ಇರ್ತಾನ ಗುರುಗಳ. ಈಗ ಈ ವೇಳೆಗೆ ನಿಮ್ಮ ಮನೆಯಲ್ಲಿ ಅಜ್ಜಿ, ನೀವು, ಹೆಂಡತಿ, 2 ಮಕ್ಕಳು? 2 ಮಕ್ಕಳು ಆದ 3 ವರ್ಷ ಮತ್ತೆ ಇನ್ನೊಂದು ಮಗು ಆಯ್ತು ಗುರುಗಳ. ಮತ್ತೆ ಹೆಣ್ಣು ಮಗುನ ಆಯ್ತು ಗುರುಗಳ. ಓಹೋ, ಅಂದ್ರೆ ಒಟ್ಟು 3 ಮಕ್ಕಳು ಮತ್ತೆ ನೀವು, ಅಜ್ಜಿ, ಹೆಂಡತಿ, ನೀವು, ಒಟ್ಟು 6 ಜನ ಮನೆಯಲ್ಲಿದ್ದೆ ಗುರುಗಳ. ಈ ನಡುವೆ ನೀವು ಕಬ್ಬು ಬೆಳೀತಾ ಇದ್ರಿ. ಬಟ್ ಇಲ್ಲಿ ಈ ಡ್ರೈವರ್ ಅಂದ್ರೆ ಯಾರು? ಕಬ್ಬ ತಗೊಂಡ್ ಹೋಗ್ತಾರ, ಜಕ್ಕೊಂಡ್ ಹೋಗ್ತಾರ, ಟ್ರ್ಯಾಕ್ಟರ್ ತುಂಬ್ಕೊಂಡ್ ಹೋಗ್ತಾರ ಗುರುಗಳ. ನಿಮ್ ಊರವನ ಅಥವಾ ಹೊರಗಡೆ ಅವನ? ಇಲ್ಲ, ಬ್ಯಾರೆದವನ ಗುರುಗಳ. ಬಟ್ ಅವನು ಬಂದು ತಗೊಂಡು ಹೋಗೋದಷ್ಟೇ ಅವನ ಕೆಲಸ? ಅವನು ಲೇಬರ್ ಇರ್ತಾವ್ಗಳ, ಕಡಿಸಿಡ್ತಾರು, ಬಂದ ಏರ್ಪಡ್ತಾರ, ತಗೊಂಡ್ ಹೋಗೋದಷ್ಟೇ ಗುರುಗಳ ನಾವು ಕೆಲಸ. ದುಡ್ಡು ಇಸ್ಕೊಳ್ಳೋದು ನೀವು ಅವ್ರ ಹತ್ರನ ಅಥವಾ ಯಾರ ಹತ್ರ? ಇಲ್ಲ, ಪ್ಯಾಟ್ರಿ ಬ್ಯಾರೆ ಕೊಡ್ತದ ಗುರುಗಳ ನಮ್ಗೆ. ತನ್ನಿಗೆ 3,000 ರೂಪಾಯಿ ಹಾಕಂತ ಬ್ಯಾರೆ ಪ್ಯಾಟ್ರಿ ಕೊಡ್ತಾರ. ಇವ್ರು ಅಲ್ಲಿಗೆ ಸಾಗಿಸೋದಷ್ಟೇ ಇವ್ರ ಕೆಲಸ? ಹಾ ಗುರು. ಇದು ಅವ್ರಿಗೆ ಇವ್ರಲ್ಲಿ ಹೋಗಿದ್ರೆ ಅವ್ರ ಮತ್ತೆ ಇವ್ರಿಗೆ ತನ್ನಿಗೆ ಇಷ್ಟ ಅಂತ ಇವ್ರಿಗೆ ಅಷ್ಟೇ. ಹಾ ಗುರು. ಆಯ್ತು. ಆಮೇಲೆ ಏನಾಗಿದೆ ಗುರುಗಳ, ಅದು ನನ್ನ ಹೆಂಡತಿ ಅವನು ಕೂಡ ಹಿಂಗೆ ಇದು ಸ್ವಲ್ಪ ಇದು ಮಾಡ್ಬಿಟ್ಟ ಮಾತಾಡೋದು. ಅಂದ್ರೆ ಅಷ್ಟೊತ್ತಿಗೆ ನಿಮ್ಮಿಬ್ರಿಗೂ ಎಷ್ಟು ವರ್ಷ? ನನಗೆ 28 ನಡೆದ ಗುರುಗಳ. ಈಗ ಎಷ್ಟು ವರ್ಷದ ಹಿಂದಿನ ಕತೆ? ನಿಮ್ಮ ಡ್ರೈವರ್ದೇನೋ ಹೇಳ್ತಾ ಇದ್ದೀರಲ್ಲ ಈಗ ಗುರುಗಳ, ಈಗ ಒಂದು 3 ತಿಂಗಳ ಕತೆ ಗುರುಗಳ ಇದು. ಓಹೋ, ಅಂದ್ರೆ ಈಗ ಎಷ್ಟು ವರ್ಷ ನಿಮಗೆ? ನನಗೆ ಗುರುಗಳ 28 ಗುರುಗಳ. ಆಕೆಗೆ 24 ಗುರುಗಳ. ಆತನಿಗೆ? ಅವನಿಗೆ ನಾನು ವಯಸ್ಸು ಗುರುಗಳ. ಒಂದು
ಆಯ್ತು. ಬಟ್ ಈತ ನಿಮ್ಮ ಹೆಂಡತಿ ಸಂಪರ್ಕಕ್ಕೆ ಹೆಂಗ್ ಬಂದ? ಇವನಿಗೂ ಅದರಲ್ಲಿ ಹೇಳ್ತಿದ್ರು ನಮ್ಮಲ್ಲಿ ಕಬ್ಬಿನ ಪಡ ಕಡಿತಿದ್ದ ಗುರು. ಅವನು ಕಬ್ಬಿನ ಅಂದ್ರೆ ಬುತ್ತಿ ಕಟ್ಟೋದು ರೊಕ್ಕ ಅವಂಗ ಇಷ್ಟ ಅಂತ ಒಯ್ದು ಇಳಿಸ್ಕೊಡಕ್ 500 ರೂಪಾಯಿ ಕೊಡ್ಬೇಕು ಗುರುಗಳು. ನಾವು ರೊಕ್ಕ ಒಂದ್ 500 ರೂಪಾಯಿ ಕೊಡೋದು, ಬುತ್ತಿ ಕಟ್ ಕೊಡೋದು ನಮ್ ಕಡೆ ಇರುತ್ತೆ ಗುರುಗಳು. ಅದು ಅಡಿಗೆ ಮತ್ತೆ ಒಂದ್ 500 ರೂಪಾಯಿ ದುಡ್ಡು. ಊಟ ಹಾಕೊಡ್ಬೇಕು ಗುರುಗಳು. ಅವ್ನ ಮನಿ ಕರ್ಸಿ ಊಟ ಹಾಕೊಡ್ಬೇಕು ಗುರುಗಳು ಅವನಿಗೆ. ಅವ್ನ್ ನಾನೇ ಮಾಡ್ತಿದ್ದೆ. ಮತ್ತೆ ಊಟ ಊಟ ಮಾಡುವ ಮನಿಗೆ ಬಂದು ಊಟ ಮಾಡೋದು ಹೋಗೋದು ಮಾಡ್ತಿದ್ರು. 2-3 ಸಲ ಬಂದ ಮನಿಗೆ ಊಟ ಮಾಡ್ತೀನಿ ಗುರುಗಳು ಅವ್ನಿಗೆ ನಾನು. ನೀವು ಮನೆಗೆ ಊಟಕ್ಕೆ ಕರ್ಕೊಂಡ್ ಬಂದಿದ್ರಿ? ಗುರು ಒಂದ್ಸಲ ಕರ್ಕೋದಿದೆ ಅಂತ 2 ಸಲ ಬಂದ ಗುರು ಊಟಕ್ಕ. ಆಯ್ತು. 2 ಸಲ ಊಟಕ್ಕೆ ಬಂದಿದೆ ಗುರುಗಳು. ಹಂಗ ಆಮೇಲೆ ನಾನು ಹಂಗ ಇಲ್ಲ ನಾನೇ ಮಾಡೋದು ಗುರು. ನಾನು ಕಬ್ಬಾ ಕಲಿಕ್ ಮಾತ್ರ ಹೋಗಿ ನಾವೇ ಮಾಡೋದು ಗುರುಗಳ. ಮನಿಂದ ಬರೋದು ಹೋಗುದು ಮಾಡು ನನ್ನ ಹೆಂಡತಿ ಇದು ಮಾಡ್ತಿರೋ ಸಂಪರ್ಕ ಇದು ಮಾಡ್ಬಿಟ್ಟ ಗುರು. ಕಟ್ಟು ಬರ್ಕೊಂಬಿಟ್ಟ ಗುರು ಅವನು. ಅಂದ್ರೆ ಹೆಂಡತಿಯನ್ನ ಒಲಿಸಿಕೊಂಡಿದ್ನ ಅಥವಾ ಹೆಂಡತಿಯದ್ದೇ ಸ್ವಬುದ್ಧಿ ಇತ್ತ ಇದರಲ್ಲಿ? ಹೆಂಡತಿದು ಮೊದಲು ಹಂಗೇನಿಲ್ಲ ಗುರು. ಸ್ವಲ್ಪ ಇತ್ತು ಆ ಕಡೆ ಈ ಕಡೆ ನೋಡುದು ಹಂಗ ಮಾಡಬೇಡ ಅಂತ ಅನ್ಕೋತಿದ್ದೆ ನಾನು ಗುರು. ನಾನು ಹಂಗ ಹೇಳ್ತಾರೆ ಹಿಂಗ ಹೇಳ್ತಾರೆ ಆ ಕಡೆ ನೋಡಕ್ ಹೋಗ್ಬೇಡ ನೀನು ಒಂದ್ ಸ್ವಲ್ಪ ಹಿಂಗ ಮಾಡ್ತಾರ. ಒಂದ್ ಸ್ವಲ್ಪ ಹಚ್ಚಿದೆ ಗುರು ನಾನು ವಾರ ಹೆಂಗಾಕಿಗೆ ಅವ್ ಫಸ್ಟ್ ಹಚ್ಚಿದೆ. ಈಗಂತೂ 5-6 ವರ್ಷ ಎಲ್ಲ ನಾನು ದುಡಿದ್ ಬಿಟ್ಬಿಟ್ಟಿದ್ ಗುರು. ನಾನು ಹೆಂಡತಿ ನಾನು ಮಕ್ಕಳು ಇನ್ನೂ ಹಚ್ಚಿದ್ ಗುರುಗಳಿಗೆ ನನಗ. ಏನಪ್ಪ ಅವ ಮೊದಲು ಗುರುಗಳ ಒಂದ್ ಆಕಿ 14 ವರ್ಷ 15 ವರ್ಷ ಇದ್ದಳು ಗುರುಗಳು ಅವಾಗ. ಅವಾಗ ಒಬ್ಬ ಸಂಗಾಟ ಫೋನ್ ಬರೀ ಸುಮ್ ಫ್ರೆಂಡ್ ಆಗಿ ಮಾತಾಡಾಗ ನನ್ಗೆ ಗೊತ್ತಾಗಿತ್ತು ಗುರುಗಳು ಅದು. ಅಂದ್ರೆ ನಿಮ್ಗೆ ಮದುವೆ ಆಗಿದ್ದಾಗ ನಾವು ಹೊಸ ಕರ್ಕೊಂಡ್ ಬಂದಿದ್ದಿಲ್ಲ ಗುರುಗಳನ್ನ ಅದನ್ನ. ಅವಾಗ ನನಗ್ ಗೊತ್ತಾಗಿತ್ತು ಇಲ್ಲ ಹಿಂಗ್ ಮಾಡಿದೀನಿ ನೀನು ಯಾಕೆ ಅನ್ನ ಇಲ್ಲ ಹಂಗ ನನಗ್ ಮಳಿ ಬುದ್ಧಿ 14-15 ಮಳಿ ಬುದ್ಧಿ ಅಂತ ತಿಳ್ಕೊಂಡ್ ನನ್ ಕಬ್ಬ ಬಿದ್ದೆ ಗುರುಗಳ ನಾನು ಅಂತ. ಅವಾಗ ಟ್ಯಾಕಿತ್ ಮಾಡಿ ಹಂಗ ಅವಾಗ ಹಿಡ್ಕೊಂಡ್ ಹೆಂಗ್ ಮಾಡಕ್ ಹೋಗ್ಬೇಡ ಅವಾಗ ಹಿಡ್ಕೊಂಡ ಗುರುಗಳ. ಆಕಿನ ಹಂಗ ಮಾಡ್ತೀನಿ ಯಾಕಂಡ್ ನೋಡಿ ಏನು ಒಂದಿಲ್ ಗುರು. ನಾನು ಮಾಡ್ಪಟ್ಟಿಲ್ಲ ಏನು ಮಳಿ ಗುರುಗಳು ನಾನು ಏನಂದ್ರ ಒಂದ್ ನೋಡಕ್ ಒಂದ್ 4-5 ವರ್ಷ ಏನು ಮಳಿ ಗುರುಗಳು ನಾನು. ನಂಬಿ ಬಿಟ್ಟು ಗುರು. ಆತರ ನಮ್ಮ ಮಳಿ ಬುದ್ಧಿ ಮಾಡ್ಯಾರ ನಮ್ಮ ಮನ್ಯಾಗ. ನಮ್ಮ ಅಜ್ಜನ ಹೇಳು ತಮ್ಮ ಮಳಿ ಬುದ್ಧಿ ಐತಿ ಏನು ಮಾಡೈತಿ ಬಿಡು ಅದೇನು ಮಾಡ್ತಿ ಮಾಡ್ಯಾರತಿ ಮತ್ತ ಚೆನ್ನಾಗಿ ಬಿಟ್ಟು ಗುರುಗಳು ನಾನು ಅಲ್ಲಿ. ಆಯ್ತು ಅದು ಬಿಡಿ. ಬಟ್ ಇದು ಹೆಂಗ್ ಗೊತ್ತಾಯ್ತು ನಿಮಗೆ? ಇದು ಗುರುಗಳ ಫೋನ್ ಅಲ್ಲಿ ಗೊತ್ತಾಯ್ತು ಗುರುಗಳು. ಯಾವ ತರ? ಇದು ಫೋನ್ ಅಲ್ಲಿ ವಿಡಿಯೋ ಆಕಿ ಫೋನ್ ನಾನು ಸ್ವಲ್ಪ ಅದು ಫೋನ್ ಹೊಡೆದಿ ಗುರುಗಳು. ನಾನು ನಮಗೆ ಬೇರೆದವ್ರ ತಂಗಿ ಗಂಡ ಸಹ ನನ್ಗೆ ಹೇಳಿದ ಗುರುಗಳೇ. ನನ್ನ ತಂಗಿ ಡೆಲಿವರಿಗೆ ಬಂದಿಲ್ಲ ಮನೆಗೆ ಗುರುಗಳ. ನನ್ ಕತ್ತಿ ನಮ್ ತಂಗಿ ಸ್ವಲ್ಪ ಹೆಲ್ಪ್ ಮಾಡ್ಯಾರ ಗುರುಗಳು ಆಕಿಗೆ. ನಿಮ್ ತಂಗಿನೂ ಹೆಲ್ಪ್ ಮಾಡಿದ್ದಾಳ? ಗುರುಗಳ. ನಾನು ನಮ್ ತಂಗಿ ಇರೋದು ಗುರುಗಳ. ನಮ್ಮ ಅಪ್ಪ ತಿರ್ಕೊಂಡಾರ ಅವ್ವ ತಿರ್ಕೊಂಡಾರ. ನನ್ನ ತಂಗಿ ನಾನು ಇರೋದು ಗುರುಗಳ. ನನ್ನ ತಂಗಿನ ಪ್ರಾಣ ಅಂತ ತಿಳ್ಕೊಂತ ಗುರುಗಳ ನಾನು. ಇಲ್ಲಪ್ಪ ಈಗ ನೀವು ನಿಮ್ಮ ಹೆಂಡತಿ 3 ಮಕ್ಕಳು ಅಜ್ಜಿ ಇದ್ರಿ. ಆಗ ತಂಗಿ ಬಾಣಿತಾನಕ್ ಬಂದ್ರು. ಗುರುಗಳ. ಗುರು ನಾನ್ ಡೆಲಿವರಿಗೆ ಅಂತ ಕರ್ಕೊಂಡ್ ಬಂದಿದ್ದೆ ಗುರುಗಳ. ಮನಿಗ್ ಕರ್ಕೊಂಡ್ ಬಂದಿದ್ದೆ ಆಕಿಗೆ ಒಂದು 2. ಬಟ್ ನಿಮ್ಮ ಹೆಂಡತಿಯ ಈ ತಪ್ಪು ಕೆಲಸಕ್ಕೆ ನಿಮ್ ತಂಗಿನೂ ಬೆಂಬಲ ನೀಡಿದ್ದಾರ? ಅಂದ್ರೆ ಗುರುಗಳ ನಮ್ ಮೊದಲಿಕ್ಕೆ ಎಲ್ಲ ಮಾತಾಡೋದು ಗೊತ್ತೈತಿ ಗುರುಗಳ. ಈಕಿ ಅಂದ್ರ ಆಕಿ ಫೋನ್ ಕನೆಕ್ಷನ್ ಹೋದಾವ ಗುರುಗಳ ಅಂತ ನಮ್ ತಂಗಿ ಫೋನ್ ಹಚ್ಚಾಡ್ರಿ ಈಕಿ. ನೀವು ಗೊತ್ತಾಗಿ ಫೋನ್ ಕಿತ್ಕೊಂಡಿದ್ರಿ? ಇಲ್ರಿ ಗುರುಗಳ. ಮೊದಲೇ ಇದೆ ನನಗೇನು ಗೊತ್ತಾಯ್ತು ಮೊದಲೇ ಇದೆ. ಅವ್ರ ಫೋನ್ ಮಾತಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ತಂಗಿ ಫೋನ್ ಮಾತಾಡೋರು? ಅಂದ್ರೆ ಗುರುಗಳ ಆಕಿ ಫೋನ್ ನನ್ನ ಹೆಂಡತಿ ಅಂತ ಫೋನ್ ಕೊಡ್ಸೀನ್ರಿ ಗುರುಗಳ ನಾನು. ಆ ಫೋನ್ದಾನು ಕರೆನ್ಸಿ ಮುಗದಾವ್ರಿ. ಮುಗಿದ ಕೂಡಲೇ ಮಾಡ್ಯಾಡ್ರಿಕೆ ನಮ್ ತಂಗಿ ಫೋನ್ ಹಚ್ಚಾಳ್ರಿ. ಆದ್ರೆ ತಂಗಿಗ್ ಗೊತ್ತಾ ಈ ಅತ್ತಿಗೆ ಏನ್ ಮಾಡ್ತಿದ್ದಾಳೆ ಅಂತ? ಗೊತ್ತು ಗುರು. ಅಂದ್ರೆ ಫೋನ್ ಹಚ್ಚಾಡ್ರಿ ಅಂತ ತಂಗಿ ಫೋನ್ ಹಚ್ಚಾನ ಅದ್ರಾಗ ನಂಬರ್ ಬಿದ್ದತ್ರಿ. ಅದ್ರಾಗ ನಂಬರ್ ಲಿಂಕ್ ಮಾಡಕ್ ಬಂದಿಲ್ರಿ ಈಗಿಗೆ. ಯಾರಿಗೆ? ತಂಗಿಗೆ? ಇಲ್ಲ ನಮ್ಮ ಹೆಂಡತಿಗ್ರಿ. ಓಕೆ. ಅದನ್ನಂತ ಈಗ ನೋಡ್ಯಾಳ ನಮ್ ತಂಗಿ ನೋಡ್ಯಾಳ ನನ್ನ ಫೋನ್ ಈ ನಂಬರ್ ಯಾರ್ದು ಅಂತ ಕೇಳ್ರಿ. ಅಂಜಾಡ್ರಿ ಗಾಬ್ರಾಗ್ಯಾಡ್ರಿ. ನಾನ್ ಹೆಂಡತಿ ಗಾಬ್ರಾಗ್ಯಾಡ್ರಿ. ಇಲ್ಲ ಹಿಂಗಂದೆ ಏನು ಹೇಳಿದ್ರಿ ಮೊದಲ ಕೇಳ್ತೇವನಿಲ್ಲ ನಮ್ಮ ಅಣ್ಣನ ಮತ್ತೆ ಏನು ಅದಕ್ಕೆ ಯಾರು ನಕ್ಕೋತ್ ಕೇಳ್ಯಾಡ್ರಿ ನಮ್ ತಂಗಿರಿ. ಕೇಳ್ಬಿಟ್ಟು ಇಲ್ಲ ಹಿಂಗ ಎಲ್ಲ ಹೇಳ್ರಿ ಹಿಂಗ್ ಸಿಂಧೂರವ ಹಿಂಗ್ ಕಬ್ಬಾ ಕಡೆ ಅವ ಹಿಂಗ್ ಬಂದ್ ಪರಿಚಯ ಮಾಡ್ಯ ಅದ ನಾನು ಹಿಂಗ್ ಪ್ರೀತಿ ಮಾಡತ್ತನು ಹಿಂಗ ಎಲ್ಲ ಹೇಳ್ಯಾಡ್ರಿ. ನಮ್ ತಂಗಿ ಮುಂದೆ ಎಲ್ಲ ಹೇಳ್ಯಾಡ್ರಿ. ತಂಗಿ ಮುಂದೆ ಹೇಳ ಹಾಕಿರಿ. ಇಲ್ಲ ನಮ್ ಹಿಂಗ್ ಹೇಳ್ಬೇಕಿಲ್ರಿ ಗುರುಗಳ. ಇಲ್ಲ ನಮ್ಮ ಅಣ್ಣ ಹಿಂಗ ಒಂದು ಚಟಾಯಿಲ್ ಗುರುಗಳ ಕುಡಿ ಚಟಾಯಿಲ್ ಗುರುಗಳ ಯಾರ ಎಣ್ಣೆ ಚಟಾಯಿಲ್ ಗುರುಗಳ ನನಗೆ ತಂಬಾಕ್ತನ ಗುರುಗಳ ಏನು ಚಟಾಯಿಲ್ ಗುರುಗಳ ಮತ್ತೆ ಹಿಂಗ ಇಲ್ಲ ಹಿಂಗ್ ಮಾಡ್ಬೇಡವಾ ನೀನು ಪಿಕ್ಕಿಗಿರಿ ಬುದ್ಧಿ ಅಂತ ಹೇಳ್ಬೇಕಿಲ್ಲ ಗುರುಗಳ ನಮ್ ತಂಗಿರಿ. ಏನಂದ್ರು ತಂಗಿ ಅವಾಗ? ಏನು ಇಲ್ಲ ತಗೊಳ್ಳ. ಇಲ್ಲ ಆಯ್ತ ನಾವ್ ಏನು ಗಪ್ಪ ಆಗ್ಬಿಟ್ಲ ತಗೊಳ್ಳ. ಆತ ಯಾರು ಬೇಡ ನಕ್ಕೋದ್ ಗಪ್ಪ ಆಗ್ಬಿಟ್ಲ ತಗೊಳ್ಳ. ಎಲ್ಲ ಕೇಳಿ ಅವ್ರವ ಹಂಗ ಏನ್ ಮಾಡ್ತಾನ ಕೆಲಸ ಹಿಂಗೆಲ್ಲ ಕೇಳಿ ಕೂಡ ಅವ್ರಿಗೆ ಯಾವ ಮಂದಿ ಹೆಂಗ ಮತ್ತ ವಿದ್ಯಾರ್ಥಿ ಸಾಕ ಇರ್ತೈತಿ ಆಸ್ತಿ ಇರ್ತೈತಿ ದುಡ್ಡು ಇರ್ತೈತಿ
ಇದನ್ನೆಲ್ಲ ಹಂಗೆ ಎಷ್ಟು ತಿಂಗ್ ಮಾತಾಡತ್ತಿ, ಎಷ್ಟು ತಿಂಗಳು ಆತ್ ನೀವು ಮತ್ತೆ ಭೇಟಿ ಆಗಿಲ್ಲ ಅವಾಗ, ಇದೆಲ್ಲ ಹಿಂಗ್ ಹೊಲಸೆಲ್ಲ ಕೇಳ ಗುರುಗಳ. ಈಗ ಇಲ್ಲ ಏನ ಅದೇನು ಮಾಡಿಲ್ಲ ಅಂತಂದ್ರೆ ಗುರುಗಳ ಈಗ ಬರೀ ಫೋನ್ ಅಷ್ಟ ಮಾತಾಡೋದು ಗುರು. ಅವಾಗ ಈಗ ಯಾವಾಗಿನ ಏನ್ ಮಾಡಿದಿಲ್ಲ ಗುರು, ಮೇಟ್ ಆಗೋದು ಏನು ಮಾಡಿದಿಲ್ಲ ಅಂತ ಗುರುಗಳ. ಅಂತ ಏನಾಗಿತ್ತು ಗುರುಗಳ, ಹಂಗೆ ಒಂದ್ 15 ದಿನ 16 ದಿನಕ್ಕೆ ಏನಾಗಿತ್ತು ಗುರುಗಳ, ಇದು ಅವ್ ಮಾತು ಕಡೆ ಬರ ಹೋಗಿದ್ ಗುರುಗಳ. ಅವನು ಇಲ್ಲಿದೆ ಎಲ್ಲ ಕಿತ್ಕೊಂಡು ಲೇಬರ್ ಅಷ್ಟೇ ಇದ್ದು ಅವ್ನು ಎಲ್ಲಿ ಹೋಗಿದ ಆ ಕಡೆ ಅಂತ ಒಂದ್ 5-6 ದಿನ ಹಂಗೆ ಫೋನ್ ತಂಗಿ ಗೊತ್ತಾಯ್ತು ಗುರುಗಳ. ಹಂಗ ಮಾತಾಡೋದಕ್ಕೆ ಫೋನ್ಲೇನ ಕರೆಸ್ಕೊಂಡು ಈಕಿ ಫೋನ್ಲೇನ ಮಾತಾಡತ್ತ ಗುರುಗಳಕ್ಕೆ. ಈಕಿನೇ ಹಚ್ಕೊಡುದು, ವಿಡಿಯೋ ಕಾಲ್ ಮಾಡ್ಕೊಡು ಇಲ್ಲ ಮಾಡೋ ಗುರುಗಳಕ್ಕೆ ಅಂತ ನಮ್ ತಂಗಿ ಮಾಡೋಕೆ ಹಂಗ ಮಾತಾಡೋ ಗುರುಗಳ. ಮಾತಾಡೋಲ್ ಕೂಲಿ ಏನಾಗೈತಿ, ಒಂದಿನ ಬೆಟ್ಟ ಹಾಕ್ನು ಬಾ ನನ್ ಗುರುಗಳ ಹಿಂಗ್ ಗುರುಗಳ. ಆಮೇಲೆ ಇಲ್ಲಿ ಏನಾಗಿತ್ತು ಗೊತ್ತಿಲ್ಲ ಗುರುಗಳ, ನಮ್ ತಂಗಿ ಏನ್ ಸಪೋರ್ಟ್ ಮಾಡಂತ ಧೈರ್ಯ ಬಂದತಿ ಗುರುಗಳ. ನಮ್ ಪ್ರೀತಿ ಕಡಿಮೆ ಆಗಿದ್ದೆ ಅವ್ರಿಗೆ ಮಂದಿ ಗೊತ್ತಾಗಿ ಹಂಗ ಅನ್ಸಿದ್ದೆ ಗುರುಗಳ. ನನ್ನಗಂತೂ ಗುರುಗಳ 3 ತಿಂಗಳ ಕಣ್ಣಿಗೆ ನಿದ್ದೆ ಪಡೆದಿಲ್ಲ ಗುರುಗಳ. ಆ ಟೈಪ್ ಆಗಿತ್ತು ಗುರುಗಳ ನನಗೆ. ಅಲ್ಲ ಈಗ ಕರ್ದ ಹೋಗ್ಯಾರ ಗುರುಗಳ. ಆಕಿ ನಮ್ ತಂಗಿಗೆ ಇಲ್ಲ ನಾನು ಬಾ ಅನ್ನತನು, ನಾನು ಹೋಗ್ ಬರ್ತೀನಿ, ನೀನು ನಮ್ಮ ಮಕ್ಕಳ ಅಂದ್ರ ಚಿಕ್ಕ ಪಾಪ ಐತಿ ಗುರುಗಳ. ಅಂದ್ರ ಒಂದ್ 2-3 ವರ್ಷದಿಂದ ಒಂದ್ ಹುಡುಗಿ ಐತಿ ಗುರುಗಳ. ಅದು ಕೊನೆ ಮಗು. ಅದು ಎದ್ದಿತ್ತಂದ್ರು ನನಗೆ ಫೋನ್ ಹಚ್ಚಿ ನೀನು ನಾನು ಬರ್ತೀನಿ, ನಾ ಹೋಗ್ಬೇಟೆ ಬರ್ತೀನಿ ತಂದ ಅಂತ ಹೇಳ್ತಾ ಗುರುಗಳ. ನಾನು ಹಿಂಗ್ ಹೇಳ್ತಾ ಇದ್ದೀನಿ ಎಲ್ಲ ನನಗೆ. ಅಲ್ಲಪ್ಪ ಹೆಂಡತಿ ಹೇಳ್ತಾಳೆ ಇದನ್ನ ಅಂದ್ರೆ ನಿಮ್ಗೆ ಹೇಳೋದ್ರ ಇಲ್ಲ ಗುರುಗಳ. ಹಿಂದಿಂದ ನನಗೆ ಹೇಳ್ತವಲ್ಲ ಅಂತ ಹಿಂಗೆ ಹೇಳಿ ಹೋಗ್ಯಾರ ಅಂತ ಗುರುಗಳಕ್ಕೆ. ಅದೇ ಬಿಡು, ಹೇಳೋಳು ಬೇರೆ. ಬಟ್ ಹಂಗೆ ಹೇಳ್ದಾಗ ನಿಮ್ ತಂಗಿ ಏನಂದ್ರು? ನಮ್ ತಂಗಿ ಆಯ್ತು ಹೋಗುವ ಅಂತ ಹೇಳಿದಂತ ಗುರುಗಳ. ಬಟ್ ಈ ಕಡೆಗೆ ಹೋಗಿದ್ದ ಹೌದಾ? ಹೆಂಡತಿ ಹೋಗಿದ್ದ ಹೌದಾ? ಹೋಗಿ ಗುರುಗಳ. ಹೋಗಿ ಭೇಟಿ ಆದ್ರು? ಹೋಗಿ ಭೇಟಿ ಆಗ ಬಂದ್ರ ಗುರುಗಳ. ನಿಮ್ಮೂರ ಹತ್ರ? ಇಲ್ಲೇ ಗುರುಗಳ, ಇಲ್ಲೇ ನಮ್ ಹೊಲ ಮನಿ ಅಂತ ಗುರುಗಳ. ಓಹೋ, ಮನಿ ಅಂತ ದ್ರಾಕ್ಷಿ ಪಳ ಇದಿಲ್ಲ ಐತಲ್ಲಿ ಗುರುಗಳ. ಹೋಗಿ ಬಂದ್ರ ಗುರುಗಳ. ಹೋಗಿ ಬಂದ ಕೂಡಲೇ ಗುರುಗಳ ನಮ್ ತಂಗಿ ಏನ್ ಮಾಡ್ಯಾರ ಗುರುಗಳ, ಅವ್ರ ಗಂಡಗ್ ಹೇಳ್ಯಾರ ಗುರುಗಳ. ಹಿಂಗ್ ಹೋಗಿ ಬಂದ ಬೆಳಕ್ ಹೇಳ್ಯಾರ ಗುರುಗಳ. ಆಕಿ ಏನ್ ಅನ್ಸಿತ್ತು ನನ್ನಂದ ಹಿಂಗ್ ಮಾಡಾತ ಹೇಳ್ತ ಅನ್ಸಿತ್ತು, ಏನ್ ಅನ್ಸಿತ್ತು ಗೊತ್ತಿಲ್ಲ ಗುರುಗಳ ಆಕಿಗೆ. ನಾನು ತಮ್ಮಿ ಮಾಡ ಮರುದಿನ ಹೋಗ ಮುಂದೆ ನಾನ್ ಮನೆಯಲ್ಲಿ ಇರಲ್ಲ ಗುರುಗಳ, ಬಟ್ ಹೊಲ್ಲಾಗಿ ಇರ್ತೀನಿ ಗುರುಗಳ. ಹೆಚ್ಚು ಮನೆಯಲ್ಲಿ ಇವತ್ತು ರಾತ್ರಿ ಹೋಗಿ ಬಂದಾರ ಗುರುಗಳ. ಮುಂಜಾನೆ ಮತ್ತ ಹೋಗ್ತಾನೆ ಇಲ್ಲಿ ವಸ್ತಿ ಇದ್ದ. ಮುಂಜಾನೆ ಮತ್ ಹೋಗಂಗ್ ಗುರುಗಳ, ಅವ್ರ ಮನಿಗ್ ಹೋಗಂಗ್ ಗುರುಗಳ. ಅವನು ಹೋಗು ಮುಂದ ಇಲ್ಲ ಬಾರಿ ಬರಿ ಅಂತೇಳಿ ನಾವ್ ಏನ್ ಮಾಡಿದತ್ತ ಗುರುಗಳ, ಬರಿ ಅಂತ ಮನಿ ಕರ್ಸಿ ಎಲ್ಲಿ ಹೋಗು ಮುಂದ್ ನೋಡಾಗ ಬರಿ ಅಂತ ಮನಿ ಕರ್ಸಿ ಗುರುಗಳ. ಅವ್ರ ಯಾರು? ನಮ್ ಹೆಂಡತಿ ಗುರುಗಳ. ಆ ವ್ಯಕ್ತಿನ? ಗುರುಗಳ. ನೀವ್ ಇಲ್ದಾಗ? ನಾನ್ ಇಲ್ದಾಗ ನಮ್ಮ ಅಜ್ಜಿ ಇದ್ರು ಗುರುಗಳು, ಈಕಿನ ಇದ್ರು. ನಮ್ಮ ಅಜ್ಜಿಗೆ ಅಂದ್ರ ಅವ ಏನಂತಿದ್ದ ಗುರುಗಳ, ನಮ್ ಹೆಂಡತಿ ಅಂತ ಗುರುಗಳ. ಅವ ಹೆಂಡತಿಗೆ ಅಣ್ಣ ಅದನ ಗುರುಗಳ. ಯಾರು? ನಮ್ ಹೆಂಡತಿ ಅಣ್ಣ ಗುರುಗಳ. ಅಣ್ಣ? ಮಳೆಯ. ಗುರುಗಳ. ಅವನ್ ಯಾಕೆ ಬಂದ ಇಲ್ಲಿ? ಇಲ್ಲ ಅವಂಗ ಹೆಣ್ಣು ನೋಡ್ತಾನಂತ ಅವ್ ಹೇಳಿದಂತ ಗುರುಗಳ ನಮ್ಮ ಅಜ್ಜಿಗೆ. ಓಹೋ, ಓಕೆ ಓಕೆ ಓಕೆ. ಈಗ ಆಯ್ತು, ನಮ್ಮ ಅಜ್ಜಿಗೆ ನೀವು ಮನೇಲಿ ಇಲ್ದಾಗ ಈತನನ್ನ ನಿಮ್ಮ ಹೆಂಡತಿ ಕರ್ಕೊಂಡು ಬಂದ್ರು. ಬಟ್ ಆ ಸಮಯದಲ್ಲಿ ನಿಮ್ಮ ಅಜ್ಜಿ ತಂಗಿ ಇಬ್ರು ಇದ್ರು? ಅಜ್ಜಿ ತಮ್ಮಿಗೆ ಇದ್ರು ಬರೀ ತಮ್ಮ. ನಮ್ಮ ಅಜ್ಜಿನ ಮದುವೆ ಗುರುಗಳ, ಈಗ ನನ್ನ ಹಿಂತಿನ ಮದುವೆ ಗುರುಗಳ. ಅಂದ್ರೆ ಮರುದಿನ ಗುರುಗಳ ಇದು. ಏನಪ್ಪಾ? ಗುರುಗಳ ನಮ್ಮ ಅಜ್ಜಿನ ಇದ್ರು ಗುರುಗಳ ಅವಾಗ. ಇದ್ರು, ಬಟ್ ಅಜ್ಜಿಗೆ ಇದು ಯಾವ್ದು ಗೊತ್ತಿಲ್ಲ. ಯಾವ್ದು ಗೊತ್ತಿರ್ಬೋದು ಪಾಪಗೆ, ಏನ್ ಗೊತ್ತಿರ್ಬೋದು. ಬಾ ತಮ್ಮ ಚಾ ಕುಡಿ, ಮತ್ ನಮ್ ಹುಡುಗಿ ಒಂದ್ ಏನ್ ಐತೆ ಅಲ್ಲಿ ಏನು ಎಂದಿ ಅತ್ತ ಮತ್ತೆ ಯಾವಂದ್ ಬರ್ನು ಮತ್ ಅವ್ರಿಗೆ ಹೇಳು ಬಂದ್ ಬೆಟ್ಟ ಹೋಗ್ಯವು ಅಂದ ಗುರುಗಳ ಮಾಯಿ. ಆಯ್ತು. ಆಯ್ತಾಡ್ರಲ್ಲಿ ಐತ್ರಿ ಸುಖ ಏನ್ರಿ ಎಲ್ಲಿ ಹೆಣ್ಣು ಏನು ಇಲ್ರಿ ಅದ. ಅದೇ ಅಲ್ಲಿ ಕೆಲಸ ಕಾರ್ಯ ಆಗ್ಬೇಕಿತ್ತು ಅದಕ್ಕೆ. ಗೊತ್ತಾ? ಗುರುಗಳ. ಆಯ್ತು. ಆಮೇಲೆ ಬಂದ ಭೇಟಿಯಾಗಿ ಅಂತ ನಮ್ ತಂಗಿಗೆ ತೋರ್ಸಿ, ಈಗಿನ ನೋಡತ್ತೇಳಿ ನಮ್ ತಂಗಿಗೆ ತೋರ್ಸ್ಯಾರ ಗುರುಗಳ. ಇವನ್ನ ನೋಡತ್ ಹೇಳಿ ನಮ್ ತಂಗಿಗೆ ಇವನ್ನ ನೋಡತ್ತೆ ತೋರ್ಸಾನ. ನಮ್ ತಂಗಿ ಏನ ಹಡದಿಲ್ಲ ಚಿಕ್ಕ ಪಾಪು ಇತ್ತರಕ್ಕೆ, 1 ತಿಂಗಳು 2 ತಿಂಗಳು ಚಿಕ್ಕ ಪಾಪು ಇತ್ತರಕ್ಕೆ ಗುರುಗಳಾಕಿದ್ದು. ಆಯ್ತ ನೋಡಿ ಹೊಳಗ್ ಹೋಗ್ಬಿಟ್ಟಾಗ್ರಿ ಅಂತ ಹೋಗಿ ಕೂಡ್ಲಿ ನಮ್ ತಂಗಿ ಏನ್ ಮಾಡ್ಯಾಳ್ರಿ, ಆಕಿ ಗಂಡ ಫೋನ್ ಹಚ್ಚಾಳ್ರಿ. ನಮ್ ತಂಗಿ ಗಂಡಗ್ರಿ. ಅವನು ನಾನು ಹೊರಗೆ ಅದನ್ರಿ ಗುರುಗಳ. ನಾನು ಫ್ರೆಂಡೇ ಆಗಿದೆ ಗುರುಗಳ. ಅವಾಗೆಲ್ಲ ಹೇಳ್ಯಾಡ್ರಿ ಇದನ್ನ ಹೆಂಗ ಹಿಂಗ ಹಿಂಗ ಹಿಂಗ್ ಮಾಡಾತಾರ ಅವಾಗ ಹೇಳ್ಯಾಡ್ರಿ ಗುರುಗಳ. ಅವ್ ನಾನು ಫೋನ್ ಹಚ್ಚಿದ್ದೆ ಏನಂದ ಗುರುಗಳ, ಇಲ್ಲ ಮತ್ತ ನೀನು ಫೋನ್ ಕೊಡಬೇಡ, ಮತ್ತ ಆಮೇಲೆ ಫೋನ್ ಕಸಗೋ ಮತ್ತ ಅಂದಗ್ರು. ಏನಾಗೈತಿ ಹೇಳು, ನನ್ನ ಹೆಂಡತಿ ಮೇಲೆ ನಂಬಿಕೆ ಐತಿ, ಹುಚ್ಚ ಸೇಮ್ ಐತಿ, ಆಕಿಗೆ ಯಾರಿಲ್ಲ ಬರ್ತಾರೋ ನಾಲೆಜ್ ಇಲ್ಲ, ದಗದಾತು ಆಕಿ ಆತು ದಗದಾತು ಅಂದ್ರೆ ಸರಿಯಾಗಿ ದಗದ ನೀಗಲ್ಸ ಗುರುಗಳ. ನನಗೆ ಸ್ವಲ್ಪ ನಿಮ್ ಭಾಷೆ ಕಷ್ಟ ಅರ್ಥ ಮಾಡ್ಕೊ.
ಚೂರು ನಿಧಾನಕ್ಕೆ ಮಾತಾಡು. ಹಲೋ ಗುರುಗಳ. ಆಯ್ತು, ಆತ ನಿಮಗೆ ಫೋನ್ ಮಾಡಿ ಹೆಂಡತಿ ಹತ್ರ ಫೋನ್ ಕಿತ್ಕೊ ಅಂತ ಹೇಳ್ದ. ಆಯ್ತು, ಆಮೇಲೆ ನೀವು ನನಗಿಲ್ಲ ಅವಳ ಮೇಲೆ ನಂಬಿಕೆ ಇದೆ, ಹಂಗೂ ಏನು ಹೇಳಕು ಅಂತ ಇದ್ರಿ ಹೇಳು ನೇರವಾಗಿ ಅಂತ ಕೇಳಿದ್ರಿ. ನನ್ನ ಮೇಲೆ ನನ್ನ ಹೆಂಡತಿ ಮೇಲೆ ನನ್ನ ನಂಬಿಕೆ ಐತಿ ಗುರುಗಳ. ಅವ್ನಿಗೆ ಏನಂತ ನನ್ನ ಹೆಂಡತಿ ಮೇಲೆ ನಂಗೆ ನಂಬಿಕೆ ಐತ್ಲಿ, ಮತ್ ಹಂಗೇನಿಲ್ಲ ಆಕಿ ಮತ್ತೆ ಏನ್ ಹೇಳು ನನಗೆ ನನಗೆ ಗೊತ್ತೈತಿ ಆಕಿ ಎಲ್ಲಿ ಹೋಗ್ತಾಳೆ ಮಳ ನಾನು ಊರಾಗ ನಾನು ಐತಿನ ಒಂದ್ 10 ನಿಮಿಷ ಕರ್ಕೊಂಡ್ ಹೋಗ್ತೀನಿ ಇಲ್ಲಿ ಅಂತವ್ರಿ ನಮ್ಮ ನೆರೆಯವ್ರಿ ಅಂತವ್ರು ಯಾರಿಲ್ಲ ಇಲ್ಲಿ ಮತ್ ನನಗ ನಂಬಿಕೆ ಐತಿ ಏನ್ ಹೇಳ್ತಾರೆ ಹೇಳು ಮತ್ ಬಿಡ್ತೇ ಬಿಡ ಇಲ್ಲ ಒಟ್ಟ ಆಟ ಮಾಡತ್ ನನಗಂದ್ರ ಅವ ಏನು ಹೇಳಿಗಳು ನನಗ ಅವನು ನನಗೆ ಅವ ಇಲ್ಲ ಆಟ ಮಾಡ ಬಟ್ ಫೋನ್ ಫೋನ್ ಕೊಡಬೇಡ ಅಂದ್ರೆ ನಾನೇನ್ ಮಾಡ್ತಿದ್ದೆ ಗುರುಗಳ ಸ್ವಲ್ಪ 10 ನಾನು ಹೊರಗೆ ಬಂದ್ ಮಕ್ಕೋತಿದ್ದೆ ಗುರುಗಳ. ಏನಪ್ಪ ನಾನು ಆಕಿ ಬಲ್ಲಿ ಮರ್ಕೋತಿದ್ದೆ ಗುರುಗಳ ಅಂದಾಗಿತ್ತು ಅಂದ್ರೆ ಸ್ವಲ್ಪ 10 ಯಾವ್ದಾಕ ಟ್ರಾಫಿಕ್ ಇರ್ಕಂತ ಗುರುಗಳ. ನಾನು ಹೊರಗ್ ಬರ್ತಿದ್ದೆ ಅಂತ ಇಲ್ಲ ಆಟಪ್ಪ ಅಂತ ನಮ್ ಇದ್ದ ಹೊರಗೆ ಬಂದಿಲ್ಲ ಗಂಟಾಕೋ ಮಕ್ಕೋ ನೀನು ಅಲ್ಲಿ ಹಂಗ್ ಮಾಡ್ಬೇಕ ಹೋಗ್ಬೇಡ ಇಷ್ಟಂತ ಹೇಳಿದ ಗುರು ನನ್ಗ ಅವನು. ಆಯ್ತಾ ಅಂತ ಅಂದೆ ನಾನು ನನಗ ಅವನಿಗೆ ಹೊಡೆದ್ ಹೇಳಿಲ್ಲ ಗುರುಗಳ. ನಾನೇನ್ ಮಾಡಿದೆ ಗುರುಗಳ ಆಕಿ ಫೋನ್ ಹೊಡೆದು ಆಕಿ ಸಿಮ್ ಕಾರ್ಡ್ ನಾನು ಫೋನಲ್ಲಿ ಹಾಕೊಂಡೆ. ಯಾರ ಸಿಮ್ ಕಾರ್ಡು? ಆಕಿದ್ದು ನಾನು ಹೇಳ್ತಿದ್ದೆ ಗುರುಗಳ. ಅವ್ರ ಸಿಮ್ ಕಾರ್ಡು ನಿಮ್ಮ ಫೋನ್ ಮಾಡ್ತಿದ್ ನಿಮ್ ತಂಗಿ ಫೋನ್ ಅಲ್ಲಿ ತಾನೆ? ನಾನು ತಂಗಿ ಫೋನಲ್ಲಿ ಫೋನ್ ಮಾಡ್ತಿದ್ರು ಆಕಿ ಸಿಮ್ ಕಾರ್ಡ್ ನಾನು ಹಾಕೊಂಡೆ ಗುರುಗಳ. ಅಂದ್ರೆ ಮತ್ತೆ ಕರೆನ್ಸಿ ಬಿಡ್ಸ್ಕೊಂಡಿರು ಗುರುಗಳ ಆಕಿನು. ಈಗ ಅವ್ರ ಅನ್ನ ಕರೆ ಕರೆನ್ಸಿ ಬಿಡ್ಸ್ಕೊಂಡ್ ಗುರುಗಳ ಎಂತ ಸಿಮ್ ಕಾರ್ಡ್ ನಂದಲ್ಲಿ ಹಾಕೊಂಡೆ ಗುರುಗಳ. ನಾನು ಸಿಮ್ ಕಾರ್ಡ್ ನನಗೆ ಹಾಕೋದನ ಆಮೇಲೆ ಏನಾಯ್ತು ಗೊತ್ತದು ವಾಟ್ಸಪ್ ನಲ್ಲಿ ಇದು ಹಾಯ್ತ್ ಮೆಸೇಜ್ ಬಂದು ಗುರುಗಳ ಅವನ ಕಡೆ. ಓಕೆ, ಅಂದ್ರೆ ವಾಟ್ಸಪ್ ನಿಮ್ಮ ಹೆಂಡತಿ ಫೋನಲ್ಲೇ ಆಗ್ತಿತ್ತು, ಬಟ್ ಫೋನ್ ಮಾತ್ರ ನಿಮ್ಮ ತಂಗಿ ಫೋನಲ್ಲಿ ಮಾಡ್ತಿದ್ರು. ಬಟ್ ಆ ನಂಬರ್ ನೀವು ಹಾಕೊಂಡಿದ್ರಿಂದ ಆ ವಾಟ್ಸಪ್ ನಿಮಗ್ ಬಂತು. ನಾ ಚಾಲು ಮಾಡ್ತೀನಿ ಗುರುಗಳ. ನೋಡಿ ಹಿಂಗ ಸ್ವಲ್ಪ ಡೌಟ್ ಬಂತು, ಇಲ್ಲ ನಮ್ಮ ಮನಸ್ಸಿಗೆ ಒಂಥರ ಆಗಿ ಡೌಟ್ ಬಂತು ಗುರುಗಳ ನನಗೆ. ಫೋನ್ ಅಂದ್ರೆ ಅವನು ಕಣ್ಣ ಅವನು ಗುರುಗಳ ಅಂದ್ರೆ ಅವನದೇ ನಂಬರ್ ಅಂತ ಹೆಂಗ್ ಗೊತ್ತಾಯ್ತಪ್ಪ ನಿಮಗೆ? ನನಗೆ ಗೊತ್ತು ಗುರುಗಳ, ಅವ್ನ ನಂಬರ್ ನನ್ನ ಕಡೆ ಇತ್ತು ಮೊದಲು ಗುರುಗಳ. ಓಕೆ ಓಕೆ, ನಾ ಮೊದಲ ಅವ್ನ ಕಡೆ ಒಂದು ದೋಸ್ತಿ ಅವನು ಸ್ವಲ್ಪ ನಾನು ಪರಿಚಯ ಆಗಿದ್ದ ಗುರುಗಳ. ಮತ್ತೆ ಹಿಂಗೆ ನಿಂಗ ಆ ಕಡೆ ಅವ್ನ ನಂಬರ್ ಫಸ್ಟ್ ನನ್ನ ತೆಗಿತ್ತು ಗುರುಗಳ. ಅದು ನನಗೆ ಇವ್ ಹಿಂಗದ ಅಂತ ನಂಗೆ ಗೊತ್ತಾಗಿತ್ತು ಗುರುಗಳ. ಆಯ್ತು, ಮೆಸೇಜ್ ಬಂತು, ಆಮೇಲೆ ಏನ್ ಮಾಡಿದ್ರಿ? ಮೆಸೇಜ್ ಬಂತು ಗುರುಗಳ. ನಾನು ನನ್ನ ಹಿಂದಿನ ಕೇಳುತ್ತಾನ ನಾವು ಏನು ಫೋನ್ ಹಚ್ಚಿದ್ರೆ ಆಮೇಲೆ ಮನೆಗೆ ಬಂದೆ ಗುರುಗಳ. ತೆಳಗಿದ್ದೆ ಮೆಸೇಜ್ ಬಂತು ಗುರುಗಳ. ಮತ್ತೆ ಮನೆಗೆ ಬರೋಟಿಗೆ ನನ್ನ ತಂಗಿ ಗಂಡ ಬೇರೆ ಹಿಂಗೆ ಅಂದಿದ್ಲ ಗುರುಗಳ. ನಾನು ಬಂದೆ ನಮ್ಮ ತಂಗಿಗೆ ಏನಂದೆ ಗುರುಗಳ. ಮತ್ತೆ ನಿಮ್ಮ ಮಾಲಕರಿಗೆ ಏನ್ ಹೇಳಿ ನೀನು ನನಗರ ಹಿಂಗ ಅಂದಾನು ಮತ್ತೆ ಮೆಸೇಜ್ ಮಾಡ್ಯಾನು ಏನ ಹೆಂಗಕ್ಕಿ ನನ್ನ ತಂಗಿ ನಾ ಕೇಳಿ ಗುರುಗಳು ಬಂದ ಕೂಡ್ಲೆ ತವಾಗ ಹೇಳ್ತಾಳ ಗುರುಗಳ. ಮತ್ತೆ ಹಿಂಗ್ ಮಾಡ್ಯಾಳ ನಂಗೆ ಹಿಂಗ್ ಮಾಡ್ಯಾಳ ಸೌ ತವಾಗ ಹೇಳ್ತಾಳ ಗುರುಗಳ ನನಗೆ. ಓ, ಅಲ್ಲಿ ಆಗ ನಡೆದಿದ್ದೆಲ್ಲ ಹೇಳಿದ್ರು ಅವಾಗ ಹೇಳ್ತಾ ಗುರುಗಳು ಎಲ್ಲ ಹೇಳ ಆಕೆ ಹೇಳಿದ್ರು ಅಷ್ಟೇ ಹೇಳ್ಬೇಕು ಅವಾಗ. ಇಲ್ಲ ಹಿಂಗ್ ಫೋನ್ ಹಚ್ಚಿದ ಕರಿನ ಹಿಂಗ ಮಾತಾಡೋದು ನನಗೆ ಅಂದಿದ್ದು ಅವಾಗ ತಂಗಿ ಹೇಳ್ಬೇಕು. ಅವಾಗ ನನ್ಗೆ ಒಟ್ಟು ಗುರುಗಳ ತಲೆ ಕೆಟ್ಟಂಗ ಬಿಡ್ತ. ನಾನು ಹಿಂದಿನ ನನ್ಗೆ ಗುರುಗಳ ಹಿಂದಿನ ಸ್ವಲ್ಪ ಆರಾಮಿದ್ದಿಲ್ಲ ದವಾಖಾನೆ ಕರ್ಕೊಂಡು ಹೋಗ್ತಿ ಗುರುಗಳ. ನಾನು ನಡು ಅಲ್ಲಿ ಹೋಗಿ ಒಂದು 8 ಟೈಮ್ ಆಗಿತ್ತು ಅದಕ್ಕೆ ಕೇಳಿದ ಗುರುಗಳ ಹಿಂಗೆ ನಾನು ಪ್ರೀತಿ ಕಡಿಮೆ ಮಾಡಿದ್ನು. ನಾನು ಏನ್ ಮಾಡಿ ಇಷ್ಟು ಹೇಳಿ ನಿನ್ಗೆ ನಾನು ನನಗೆ ಪ್ರೀತಿ ಕಡಿಮೆ ಮಾಡಿದ್ರೆ ಪ್ರೀತಿ ಕೊಡ್ತೀನಿ ನಿನಗೆ ಏನ್ ಕಡಿಮೆ ಹೇಳು ನಾ ಯಾವ್ದಕ್ ಹಿಂಗ್ ಮಾಡ್ತೇನೆ ನಾ ಮಾಡಿಲ್ಲ ಅಂದ್ರೆ ಗುರುಗಳ ಮಾಡಿಲ್ಲ ನಮ್ಗೆ ತೋರ್ಸಿನ ಗುರುಗಳ ಹಿಂಗ್ ನೋಡಿ ಫೋಟೋ ತೋರ್ಸೋಣ ಅಂತ ಒಪ್ಕೊಂಡು ಮಾಡಿ ತಪ್ಪಾಗಿತ್ತು ಅದಕ್ಕಂದ್ರೆ ಗುರುಗಳ ಮಾಡಿನಿ ಹಿಂಗಾಗಿತ್ತು ತಪ್ಪಾಗಿತ್ತು ಅಂತ ಆಕಿ ಮನೆಗೆ ಬಂದೆ ಗುರುಗಳ. ಮನೆಗೆ ಬರ ನಮ್ಮ ಅಜ್ಜಿಗೇನು ಗೊತ್ತಿದ್ದಿಲ್ಲ ಗುರುಗಳ. ನಾನು ತಲೆ ಒಂಥರ ಪೂರ್ವ ಮೆಂಟಲ್ ಆಗಿದ್ದು ಗುರುಗಳ. ದವಾಖಾನೆ ತೋರ್ಸ್ಕೊಂಡ್ ಬನ್ನಿ ಗುರುಗಳ ಮನೆಗೆ ಹೋಗಿ ಊರಾಗ ಹೋಗಿ ತೋರ್ಸ್ಕೊಂಡ್ ಬಂದು ನಮ್ಮ ಅಜ್ಜಿನ ಒಳಗ್ ಕರೆದೆ ಕೊಂಡಿ ಹಾಕೊಂಡೆ ಗುರುಗಳ. ಈಕೆನ ಏನ್ ಮಾಡಕ್ ಕೇಳ ಕಾರಬಾಳ ನಾನ್ ನಿಧಾನಕ್ಕೆ ಮಾತಾಡು. ಹಾ ಗುರುಗಳ. ಮನೆಗೆ ಬಂದೆ ಗುರುಗಳ. ಬಂದ ಕೂಡಲೇ ನಮ್ಮ ಅಜ್ಜಿನ ಒಳಗ್ ಕರೆದೆ ಗುರುಗಳ. ಈಗ ನಾಟ್ ಒಳಗ್ ಕರೆದೆ ಗುರುಗಳ. ಹಿಂಗ ಹಿಂಗ ಮಾಡ ನೋಡುವ ಈಕಿ ನಾನು ಬ್ಯಾಡ ಈಕಿನ ಕಳಿಸಿ ಬಿಡತ್ ನಾನು ನಾನೇನಿಲ್ಲ ಹಿಂಗ ಮಾಡಕ್ ಏನ್ ಮಾಡಕ್ ಕೇಳ ಇದಕ್ ಮಾಡೋದು ಮತ್ತೆ ನಮ್ ಅಜ್ಜಿನ ಕೇಳ್ದೆ ಕೂಡ ಎಲ್ಲ ಅಜ್ಜಿನ ಕಾರವಾರ ಮಾತಾಡ್ಕೊಳ್ಳೋ ನಮ್ದೆಲ್ಲ ಅಜ್ಜಿನ ಕೇಳಿ ಏನ್ ಮಾಡಿಸೋ ನಾನು ಹಂಗೆ ಮಾಡೀನಿ ಎದಕ್ ಮಾಡಿ ಗೊತ್ತಾಗ ಒಂದ್ 2 minute ಬಡ್ನಿ ಗುರುಗಳ. ನಾನು ಬಡ್ದು ಬಿಸಿ ಒಂದ್ ಪಟ್ಟಾಲಿ ಬಡ್ನಿ ಗುರುಗಳ ಬಡ ಅಂತೆಲ್ಲ ಅಟೊಟ್ಟಿಗೆ ನಮ್ಮ ಅತ್ತಿನ ಕರೆ ಅಂದ್ರೆ 5 ಮಂದಿ ಅತ್ತಿಗಳು ಗುರುಗಳ ನಮ್ಗೆ. ಮತ್ತೆ ಬ್ಯಾರೆ ಹತ್ತಿನ ಅವನ ಕರೆಸಿದ ಅಜ್ಜಿ ಕರೆಸಿದ ಗುರುಗಳ. ಕರ್ಸ್ಬಿಟ್ಲೆ ಗುರುಗಳ. ಆಮೇಲೆ ಕರ್ಸನ ಅವ್ರೇನ್ ತಾಕೀತ್ ಮಾಡೋದ್ರು ಇಲ್ಲ. ಆಮೇಲೆ ನೀನು ಹಂಗೆ ಮಾಡ್ಬೇಡ ನೀನು ನನಗೂ ತಾಕೀತ್ ಮಾಡೋರು ಆಕಿ ತಾಕೀತ್ ಮಾಡೋರು ಆದ್ರೆ ಗುರುಗಳ. ಅವತ್ತು ಬಂದ್ರು ಇಲ್ಲಿ ಊರಾಗ ಕೊಟ್ಟಾರ ಇಲ್ಲಿ ಅದಾರ ಅವರು ಗುರುಗಳು ಊರಾಗಿರ್ತಾರ.
ಬಂದ್ ತಾಕಿತ್ ಮಾಡಿ ಆದ್ರೂ ನಮ್ ತಂಗಿ ನಾನ ಏನಂದ್ರು ಬಿಟ್ಲು ತಡಗ್ನ ಅದ್ ಭೇಟಿಯಾಗ ಹೋಗ್ಬಿಟ್ರು ಅದೊಂದ್ ಬಿಟ್ಟು ಗುರುಗಳ ತಂಗಿ ಅಂದ ಹೆಂಗೆ ಆಗ್ತದೆ ಸೋಬಾ ನಿಮ್ ಮೊದಲ ಹೇಳ್ಬೇಕಲ್ಲ ನನಗೆ ಏನ್ ನಾಚಕ್ ಮಾಡತ್ತಿ ನನ್ನ ತಗತ್ಲಿ ಹುಟ್ಟಿ ನಾನು ನೀನು ಒಂದೇ ಇಲ್ಲೋ ನನಗೆ ಯಾಕೆ ಮುಚ್ಚಿಟ್ಟಿ ನಮ್ ತಂಗಿನ ಕೇಳಿದೆ ಗುರುಗಳ ನಾನು. ನಮ್ ತಂಗಿ ಏನಂದ್ರೆ ತಪ್ಪಾತನ ನನಗೆ ಗೊತ್ತಾಗ್ಲಿಲ್ಲ ಹಿಂಗ ಎಲ್ಲ ಮಾಡ ಅವಾಗ ನಮ್ ತಂಗಿ ಹಿಂಗ ಭೇಟಿ ಆಗಿ ಬಂದಳು ನನಗೆ ಏನ್ ಮಾಡ್ಯಾಳ ಗೊತ್ತಿಲ್ಲ ನನಗೆ ಭೇಟಿ ಆಗಕ್ ಹೋಗ್ಲಿಲ್ಲ ತಂದಳು ಗುರುಗಳ. ಆಮೇಲೆ ಗುರುಗಳು ಹಂಗೊಂದ್ ಫುಲ್ ನಾ ಬರೀ ಫೋನ್ದಾಗ ಮಾತಾಡ್ತಾ ನಾ ತಿಳ್ಕೊಂಡ್ ಬಿಟ್ಟಿದ್ದೆ ಗುರುಗಳು ಹಿಂಗ್ ಬಂದ್ಬಿಟ್ಲು ಗುರುಗಳು ನನ್ ತಿಳಿ ರಾಶಿ ಆಗಿ ನಾನು ಹೋಗ್ಬಿಡ್ದು ಹಂಗಾಗ್ಬಿಡ್ತು ಗುರುಗಳು ನನಗೆ ಭೇಟಿ ಆಗಿ ಬಂದಾಗ ನಾ ಕೂಡ ತಂಗಿ ಏನಂದ್ರು ಹಿಂಗ ಇಲ್ಲ ಅಲ್ಲಿ ಮನಿ ಹಿಂದ್ ಬಂದಿದಂತ ಭೇಟಿ ಬರಕ್ ಹೋದ್ರು ಹಿಂಗ ಇಟ್ಟಿಟ ಎಲ್ಲ ಏನೇನು ಮಾಡೋಣ ಹೇಳು ಎಷ್ಟು ನಾತ್ ಮಾತಾಡತ್ ನಿನಗೆ ಯಾವಾಗ ಗೊತ್ತಾಗಿತ್ತು ನಿನಗೆ ಹೆಂಗ್ ಗೊತ್ತಾಗಿತ್ತು ನಮ್ ತಂಗಿನ ಕೇಳಿದೆ ಗುರುಗ ನಾನು. ಅಂದ್ರೆ ನಿಮ್ಗೆ ಅಲ್ಲಿವರೆಗೂ ಗೊತ್ತಿದ್ದು ಬರೀ ಮಾತುಕತೆ ವಾಟ್ಸಪ್ ಅಲ್ಲಿ ಅಥವಾ ಫೋನಲ್ಲಿ ಮಾತಾಡಿದ್ದಾರೆ ಅಷ್ಟೇ ಅಂತ ನೀವು ಒಂದು ಏನು ಅಷ್ಟು ಸಮಾಧಾನವಾಗಿ ಇದ್ರಿ. ಬಟ್ ಹಾ ಗುರುಗಳ ಅಷ್ಟೇ ಇತ್ತು ಗುರುಗಳ ನಾನು ಅಷ್ಟೇ ಸಮಾಧಾನ ಆಗಿ ನಮ್ಮ ಅತ್ತೆ ಬಂದು ಮಾಮ ಬಂದು ಹೇಳಿ ಹೋದ್ರು ಗುರುಗಳವ್ರು ಸುಮ್ನಾಗಿದ್ರಿ. ಸುಮಾರಾಗಿದ್ದೆ ನಾನು ಬಂದೆ ತೆಂಗಿನ ತೆಗೆ ಬಂದು ಕೂತೆ ಗುರುಗಳ ಅವ್ರು ಹೋಗೋಣ ಕೂತ ನಾನೆಂದೆ ನಿನಗ ಯಾಕೆ ತಂಗಿ ಮತ್ತೆ ನೀನ್ ನನಗೆ ಹೇಳಿಲ್ಲ ಯಾಕೆ ನಿನಗೆ ಗೊತ್ತಿತ್ತ ಮೊದಲ ನಿನಗೆ ಯಾಕೆ ಹೇಳಿಲ್ಲ ನೀನು ಮತ್ತೆ ನಾ ಹೇಳಿನಾಕೆ ಕೇಳಲಿಲ್ಲ ನಾ ಏನ್ ಮಾಡ್ಲಿ ಅಂತ ಮತ್ತೆ ಯಾಕೆ ಹೇಳಿಲ್ಲ ಯಾವಾಗ ಹೇಳಿದ್ ಯಾಕೆ ಹಿಂಗಿಲ್ಲ ಮತ್ತೆ ನಾ ಒಮ್ಮೆ ತರಕ ಹೇಳನಾಕಿ ನೀ ಬಿಡಿತಿ ಜಗಳ ತೆಗಿತಿ ನಾ ಏನು ಹೇಳಿಲ್ಲ ಅಂತಂದಳ್ಗಳು ನನಗೆ. ಆಮೇಲೆ ಇಲ್ಲ ಇಂಥ ವಿಷಯ ಎಲ್ಲಿ ನಮ್ಮ ಅಜ್ಜಿ ಆಯಿ ಮುಂದೆ ಹೇಳ್ಬೇಕಲ್ಲ ಇಲ್ಲಪ್ಪ ಬಿಟ್ಟು ನಮ್ಮ ಅತ್ತೆ ಮುಂದೆ ಹೇಳ್ಬೇಕು ನಿನಗೆ ಗಂಡು ಬಂದ್ರೆ ಹೇಳ್ಬೇಕು ಇಲ್ಲ ನಾ ಹೇಳ್ಕೊತಿದ್ದನಕ ಈಗ ಹೇಳ್ಕೊತದನ ತಂದಳ್ಗಳು ಹೇಳ್ಕೊತಿಲ್ಲ ಹಿಂಗ್ ಭೇಟಿಯಾಗಿ ಬಂದದ್ದು ಎಲ್ಲ ಮಾಡಿ ಅವಾಗ ಮತ್ತೆ ಅಂದ್ಬಿಟ್ಲ ಹಂಗ ಹೋಗಿ ಭೇಟಿಯಾಗಿ ಬಂದಳು ತಂದಳ್ಗಳು. ನನಗ ತ್ರಾಸ ಆತು ತ್ರಾಸಾಗ ನಾನು ಹೆಂಡತಿನ ಮತ್ ಕರದೆ ಕರದಿಂದ ಹಂಗಿರಿ ಎಲ್ಲ ತರಕ್ಕೆ ಕರಿ ಹೇಳಿ ನನ್ ಬೇಕಾದ್ರೆ ಕರಿ ಹೇಳು ಇಲ್ಲ ನಾನು ಹೆಂಡತಿನ ಕೇಳಿಗಳ ಏನಂತ ಕೇಳಿದ್ರಿ ಇಲ್ಲ ಈ ಬರೀ ಹೋಗಿದ್ದೆ ಇಲ್ಲೋ ಅಷ್ಟೇ ಹೋಗಿನ ತಂದು ಒಪ್ಕೊಂಡ್ರಿಗೆ ಅಂದ್ರೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದು ಇಲ್ಲಿ ಬಂದಾಗ ಹೋಗಿದ್ದೆ ಅಂದ್ರು. ಹೋಗಿದ್ದೆ ಅಂದ್ರು. ಅವಾಗ ನಾನು ಗುರುಗಳು ತಾಪಾತು ನಾನೇನಂತೆ ಇಲ್ಲ ನೀನು ಅಂದ್ರೆ ನನಗೆ ನಾನು ಇರಲ್ಲ ಆದ್ರೂ ನೀ ಹೋಗ್ಬಿಡು ಅವ್ನು ಕೂಡ ಹೋಗ್ತಿದ್ರೆ ಹೋಗ್ಬಿಡೋಣ ಆಯ್ತು ನಾ ಹೋಗ್ತಾನಂತ ಗುರುಗಳು ಐತಿ ನೀ ಬೇಕಾದ್ರೆ ಇಡುವ ನಾನು ಬೇಡ ಆದ್ರೆ ಹೋಗ್ತೀನಿ ಅಂತಾರ ಗುರುಗಳು. ಅಂದ್ರೆ ಅವರೆಲ್ಲ ನ್ಯಾಯ ಮಾಡಿ ಹೋದಾಗ ಚೆನ್ನಾಗೇ ಇತ್ತು. ಬಟ್ ಇಲ್ಲಿ ಈ ವಿಚಾರವನ್ನ ಎತ್ತದಾಗ ತಂಗಿ ಹೇಳಿದ ಮೇಲೆ ಹೌದಾ ಅಂತ ಕೇಳಿದಾಗ ಹೋಗ್ತೀನಿ ಎಂದಿದ್ದವಳು. ಹಿಂದಿನ ಅಭಿಷೇಕ ರಾತ್ರಿ ಅಭಿಷೇಕ ತಿಳಿ ಗುರು ರಾತ್ರಿ ಅಭಿಷೇಕ ಕರ್ದ್ನಿ ಹಿಂಗ ನನ್ನ ತಂಗಿ ಹಿಂಗ ಹೇಳು ಮತ್ತೆ ಭೇಟಿಯಾಗ ಹೋಗಿಲ್ಲ ಹೋಗಿನ ತಂದ ಗುರುಗಳ ಹೋಗಿನ ಹಿಂಗ್ ಕೇಳೋಣ ಗುರುಗಳ ಆಯ್ತು ರಾತ್ರಿ ಹಿಂಗ ಆಗಿದ್ದೆ ಅಲ್ಲ ಗುರುಗಳ ರಾತ್ರಿ ನನಗಂತ್ರ ನಂಗೆ ಆಗೋದಿಲ್ಲ ಮೊದಲೇ ನಾನು ಇದ್ರ ಮನುಷ್ಯ ಆದ್ರೆ ನನಗ್ ಬ್ಯಾಡನೇನು ನಾನಂದೆ ಗುರುಗಳ. ನೋಡ್ರಿ ಮತ್ತ ಗುರುಗಳು ಆಯ್ತು ನೀ ಬ್ಯಾಡ ಆದ್ರೆ ಮಕ್ಕಳ ಸಣ್ಣ ಹುಡುಗಿ ತೋತನು ಹೋಯ್ತೇನೋ ತಂದ್ರ ಗುರು ಆಕಿನ ರಾತ್ರಿಗಳು ಅಂತ ಆಯ್ತು. ಬೆಳಗ್ಗೆ ಆತು ಗುರುಗಳು ಮತ್ತಿನ ಗುರುಗಳು 4 ಮಂದಿ ಮಾಮಗಳು ಬಂದ್ರು ಗುರುಗಳು ನಾಯಿ ಮಾಡಕ್ಕೆ ನಮ್ಮ ಮನೆಗೆ ಗುರು 4 ಮಂದಿ ಮಾಮ ಬಂದು ಇಲ್ಲಪ್ಪ ಬ್ಯಾಡ ಅದ ಹಂಗ ಮಾಡಬೇಡ ಹುಚ್ಚು ಬುದ್ಧಿ ಇತ್ತದು ಹುಚ್ಚು ಬುದ್ಧಿ ಇತ್ತು ಹಂಗ ಮಾಡಕ್ ಹೋಗ್ಬೇಡ ನಿನ್ಗೆ ಯಾರದಾರು ನಿನ್ಗೂ ಇಲ್ಲ ಆಕಿಗಿಲ್ಲ ಅವ್ರ ಅಪ್ಪ ಇಲ್ಲ ನನಗೂ ಇಲ್ಲ ಅಪ್ಪ ಇಲ್ಲ ನೀಗ ಮಾಡ್ರ ಪರದೇಶ ಆಕೈತಿ ಹುಚ್ಚೈತಿ ಹಂಗ ಮಾಡಕ್ ಹೋಗ್ಬೇಡ ನಾನು ಹ್ಞೂ ಅಂತ ಹೇಳಿ ಗುರುಗಳ ಆಕಿನ ತಪ್ಪಾತದ ಕಾಲ್ ಹಿಡಿದ್ರು ನಾನು ಹೇಳ್ತೀನಿ. ಯಾರ ಕಾಲ್ ಹಿಡಿದ್ರು? ನಾನ್ ಹಿಡಿದ್ರು ಗುರುಗಳ ಹಿಡಿ ಅನ್ನಂದ್ರು ಗುರುಗಳ ಮಾಮ ಹತ್ತಿದ ಹಿಡಿದ್ರು ಗುರುಗಳ ಎಲ್ಲಾ ಓಕೆ ಐತಿ ಗುರುಗಳ ಈಗ ನಾಕಿ ನನ್ನ ಮ್ಯಾಲ ಪ್ರೀತಿ ಐತಿ ಗುರುಗಳ ಈಗ ನನಗೂ ಅಂತ ಚಿಂತೆ ಕಾಡಾಗ್ತಿ ಗುರುಗಳ ಒಟ್ಟು ನಿದ್ದೆ ತಾಣ ಗುರುಗಳ. ಅಂದ್ರೆ ಅದಾದ ಮೇಲೆ ಒಳ್ಳೆ ರೀತಿಯಲ್ಲಿ ಇದ್ದಾರಾ? ಇದಾರ ಈಗ ಒಳ್ಳೆ ರೀತಿ ಅದಾರ. ಆ ಗಳಿಗೆ ಅಂದ್ರೆ ಭೇಟಿ ಅನ್ನೋ ವಿಚಾರ ಬಂದಾಗ ನಿಮ್ಗೆ ತಳಮಳ ಆಗ್ತಾ ಇದೆ, ಏನು ಎತ್ತು ಅನ್ನೋದೊಂದು ಭಾವನೆ ನಿಮಗೆ. ಗುರುಗಳ ಹಿಂಗ ನಾ ಎಲ್ಲಾ ಇಲ್ಲ ಗುರು ಏನು ಕಡಿಮೆ ಮಾಡಿರ್ ಗುರುಗಳ ಏನ್ ಬೇಕಾದ್ರು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಹಗಲು ರಾತ್ರಿ ದುಡಿದೆ ಗುರುಗಳ. ಅಂದ್ರೆ ರಾತ್ರಿ ಅದ್ ನೀರ್ ಹುಡ್ದು ಗುರುಗಳ ರಾತ್ರಿ ಅಂತ ಹೋದ್ರ ಹತ್ರ ಹಗಲುನು ದುಡಿದ ಗುರುಗಳ. ಹಿಂಗ್ ದುಡಿದು ನನಗ್ ಒಂದೇ ಮಾನಸಿಕ ಆಗ್ಬಿಟ್ಟು ಗುರುಗಳ ಹಿಂಗ ನಾನು ಹೆಂಡತಿ ಯಾಕೆ ನನಗೆ ಹಿಂಗ್ ಮೋಸ ಮಾಡ್ಬೇಕು ನಾನು ಏನ್ ಕಡಿಮೆ ಮಾಡಿದ್ದಿಲ್ಲ ನನಗೆ ಯಾಕೆ ಹಿಂಗ್ ಮೋಸ ಆಯ್ತು. ಹೆಂಡತಿ ಮನೇಲಿ ಮಾತ್ರ ಕೆಲಸ ಮಾಡ್ಕೊಂಡಿದ್ದಿದ್ದ ಅಥವಾ ಹೊಲಕ್ಕೆಲ್ಲ ಬರ್ತಿದ್ರ? ಇಲ್ಲ ಗುರು ನಾವು ಒಬ್ಬನೇ ಮಾಡೋದು ಗುರು ತಗೊಂಡು ನಾವು ಒಬ್ಬನೇ ಮಾಡ್ಕೋದು ಗುರುಗಳ. ಅಂದ್ರೆ ಈಕೆ ಮನೆಗೆ ಮಾತ್ರ ಕೆಲಸ ಮಾಡ್ಕೊಂಡಿರ್ತಿದ್ರು? ಮನೆಯಲ್ಲಿ ಅಷ್ಟೇ ಗುರುಗಳ ಮನೆಯಲ್ಲಿ ಅಷ್ಟೇ ಗುರುಗಳ. ಅಜ್ಜಿಗೆ ಇವರಿಬ್ರು ಸೇರಿ ಯಾಮಾರಿಸಿದ್ರು? ಅಜ್ಜಿಗೆ ನನಗೆ ಕೊಡಿ ಯಾಮಾರಿಸಿದ್ರು ಗುರುಗಳ.
ನಿಮಗೂ ಸೇರಿಸೌದು. ಆಮೇಲೆ ಇವ್ರನ್ನೆಲ್ಲ ಕರೆಸಿ ಮತ್ತೆ ನ್ಯಾಯ ಮಾಡಿದಾಗ ಕಾಲಿಗೆ ಬಿದ್ದರು. ಅಲ್ಲಿಂದ ಈಚೆಗೆ ಅವ್ರ ಫೋನ್ ಬಳಸ್ತಾವ್ರ? ಫೋನ್ ಅವ್ರ ಕಡೆ ಕೊಟ್ಟಿಲ್ಲ ಗುರುಗಳ, ಈಗೇನು ಫೋನ್ ಇಲ್ಲ ಗುರುಗಳ ಅವ್ರ ಇಲ್ಲಿ ನಾನ್ ಮಂತೆ ಕದಾರ ಗುರುಗಳ ಈಗ. ಬಟ್ ಅವ್ನ ಹಿಡ್ಕೊಳ್ಳಿಲ್ವಾ ಆ ಕಡೆ ಅವನ್ನ? ಅವನೇನ್ ಹಿಡ್ಕೊಳ್ಳಿಲ್ಲ ಗುರು, ನಾನು ಅಲ್ಲೇ ಬಿಟ್ಬಿಟ್ಟೆ ಗುರು. ಅವ್ನ ಕೈಗೆ ಫೋನ್ ಹಚ್ಚಿದ ಗುರುಗಳು, ನಿನ್ಗೆ ನಾನು ನಂಬಿದ್ನಿ ಗುರುಗಳು, ನಾನಿನ್ನ ನಿನ್ ದೋಸ್ತ ಅಂತ ನಂಬಿದ್ನಿ, ನನಗೆ ಹಿಂಗ್ ಮೋಸ ಮಾಡಿದ್ದೆಪ್ಪ ನೀನು, ನೀ ಹೆಂಗ್ ಮೋಸ ಮಾಡಕ್ ಬತ್ತು ನನಗೆ, ಇಲ್ಲ ನಾನೇನು ಮಾಡಿಲ್ಲ ನಂದ ಅವನ ಗುರುಗಳು. ಅವೇನಂತ ಗುರುಗಳು, ಉಂಡ ಮನೇಲಿ ನಾ ಉಂಡ ಮೇಲೆ ಉಚ್ಚಿ ಹೊಲಿಲ್ಲ ನಾನು ಅಂದ, ಉಂಡ ಮೇಲೆ ಉಚ್ಚಿ ಫೋಟೋ ಬಿಡ ಅಂದ, ತಪ್ಪಾತಂದ್ರ ಅವಾಗನ ಉಂಡು ಅಂದ್ರೆ ಉಂಡ ಮನೇಲಿ ಉಚ್ಚಿ ಹೋದೆಲ್ಲೋ ಅದು ಸರಿ. ಆಮೇಲೆ ಏನಂದ ಅಂತ. ಆಮೇಲೆ ಇಲ್ಲ ಅವ್ರ ನಾನು ಹೆಂಡತಿನ ಮಾಡ್ಲತ್ತಿರ್ ಗುರುಗಳ ಅವನಿಗೆ. ನಾ ಫೋನ್ ಹಚ್ಚಿದ್ದೆ ಅವನಿಗೆ, ಎದಕ್ಕೂ ಹಿಂಗ್ ಮಾಡಿದ್ ನನ್ನ ಲೈಫ್ದಾಗ ಯಾಕೆ ಆಟ ಆಡಿದೆ, ನೀನು ಎಷ್ಟು ನಂಬಿದ್ದೆ ಅಂತ ಫೋನ್ ಹಚ್ಚಿದ್ದೆ ಗುರುಗಳ ಅವನಿಗೆ ನಾನು ಅಂತ. ಅವನ ತನ್ನ ಗುರುಗಳ ಇಲ್ಲ ಅವ್ರ ಫೋನ್ ಯಾಕಡೆ ಬಂದೈತಿ ನೋಡತ್ತಂದ ಗುರುಗಳ. ಫೋನ್ ನಿಮ್ ಹೆಂಡತಿ ಕಡೆದು ಫಸ್ಟ್ ಬಂದೈತಿ, ನಾನ್ ಮಾಡಿಲ್ಲ ಆಕೆ ಮಾಡಿದ್ದಾಳೆ ಅಂತ. ಈಗ ಮಾಡೋ ಗುರುಗಳ ಬಂದ ನಂಬರ್ ಕೊಟ್ಟು ಹೋಗ್ಯಾನ್ರಿ. ನಂಬರ್ ಕೊಟ್ಟು ಹೋಗೋಣ ಇಂತ ಫೋನ್ ಹಚ್ಚಾಡ್ರಿ ಒಂದ್ 2-3 ದಿನ ಬಿಟ್ಟು. ಫೋನ್ ಹಚ್ಚ ಹಂಗ ಮಾತಾಡ್ಕೋತ ಮಾಡ್ಕೋತ 1 ತಿಂಗಳದಾಗ ಈ ಟೈಪ್ ಆಗ್ಬೋದು, ಬರೀ 1-2 ತಿಂಗಳದಾಗ ಹಿಂಗಾಗೈತೆ ನೋಡ್ರಿ ಕೂಡ ಇದು. ಆಯ್ತು. ಈಗ ಹೆಂಡತಿ ಇದೆಲ್ಲ ಗೊತ್ತಾಗಿಂತ ಇದೆಲ್ಲ ಶುರುವಾಗಿಂತ ಮುಂಚೆ ಹೆಂಗೆ ಮಕ್ಳನ್ನ ನೋಡ್ಕೊಂಡು, ಮನೆ ನೋಡ್ಕೊಂಡು, ಅಜ್ಜಿ ನೋಡ್ಕೊಂಡು, ಬಾಣತಿ ನೋಡ್ಕೊಂಡು ಏನೋ ಒಂದು ನಡೀತಾ ಇತ್ತಿಲ್ಲ, ಹಂಗೆ ಇದ್ದಾರ ಈಗ? ಅವ್ರ ಹಂಗ ಅನಾನ ಗುರುಗಳ, ನಾನು ಹಿಂಗ್ ಮಾಡ್ಯಾಳ ಹಿಂತನ ಗುರುಗಳ. ಅವ್ರೇನಂದ್ರು ನಾನು ಹೇಳ್ತೀನಿ, ನಾ ಕರ್ಕೊಂಡ್ ಹೋಗ್ಬಿಡ್ತೇವೆ, ನನ್ನ ತಂಗಿನ ಕರ್ಕೊಂಡ್ ಹೋಗಿ ಎಕ್ಸಾಮ್ ಮಾತಿಲ್ಲ ಏನೋ ಹೋಗ್ಬಿಟ್ಟ ಸರ್, ನನ್ನ ತಂಗಿನ ಹೋಗ್ಬಿಟ್ಲ ಗುರುಗಳ. ಒಂದ್ 15 ದಿನಕ್ಕೆ ಗೊತ್ತಾಗ ಹೋಗ್ಬಿಡ್ಲ ಗುರುಗಳ. ಆಕೆಗೆ ತಾನು ಮಾಡಿದ ತಪ್ಪು ಅನ್ನೋ ಪಶ್ಚಾತ್ತಾಪ ಇತ್ತ? ಆಕೆ ಇಲ್ಲ ಗುರುಗಳ, ಇಲ್ಲ ನಾವು ಏನ್ ಮಾಡೀನಿ ಆಕೆ ಮಾಡ, ನಾ ಏನ್ ಮಾಡಿಲ್ಲ ನಾನು. ಆಕೆ ನಾ ಹೋಗಿ ಏನ್ ಭೇಟಿಯಾಗಿ ಬಾತಿಂದ ಆಕಿನ ಹೋಗಿ ಭೇಟಿಯಾಗಿ ಬರ್ತಾನ, ನಾ ಹೋಗನಿ ಹಿಂಗ ಗುರುಗಳ ನನಗೆ. ಬಟ್ ಅವ್ರ ಗಂಡ ಸ್ವಲ್ಪ ಧರ್ಮದ ಪರ ಇದಾರ? ಆಕೆ ಗಂಡನ ಇಲ್ಲ ಅಂತ ವಿಷಯ ಏನ್ ಹೇಳ್ಬಾರ್ದಾಗಿತ್ತು ನನಗೂ. ಅಂತ ಏನ್ರ ಬಿಡಿತೈತಿ ಹೇಳಾಕಿಲ್ಲ ಅಂತ ಏನ್ ಮಾಡ್ಲಾಕ ಅವನು ಹಂಗ ಆಕಿ ಪೂರ್ಣ ಮಾತಾಡ್ತಾನ, ಅವ್ನ ಹೆಂಡತಿ ಪರನ ಮಾತಾಡ್ತಾನ ಗುರುಗಳ. ಆಯ್ತು, ಇಲ್ಲಿ ಯಾರನ್ನು ನಂಬಂಗಿಲ್ಲ ಅಂತ ಗೊತ್ತಾಯ್ತು. ಗುರುಗಳ ಯಾಕೆ ಕೇಳ ಮಾತಾಡ್ಗಳ, ಇಲ್ಲ ನನಗೇನ್ ಹಿಂಗ್ ಮಾಡ್ತಾರ ಗೊತ್ತಾಗ್ರಿ, ಮಾತಾಡ್ತಾಳ ಒಬ್ರೆ ಬೆಟ್ಟ ಬರ್ತಾಳ, ನಾ ಮಾಡಿದ್ದೀನಿ ಎಲ್ಲ ಹೊಲ ಸಿಡ್ಸ್ಕೊಂಡ್ ಬರ್ತಾಳ, ಅದೇನು ನನಗೇನ್ ಗೊತ್ತ ಹಿಂಗತ್ತ ಗುರುಗಳ. ನನಗೆ ಯಾಕವ್ವ ನೀ ಹಿಂಗ್ ಯಾಕೆ ಹೆಲ್ಪ್ ಮಾಡ್ತಿ, ಅದಕ್ಕೆ ಕಳಿಸ್ಕೊಟ್ಟಿ ನೀನು, ನಿನ್ನ ಕೈ ಮುಗಿತೀನಿ ಅದಕ್ಕೆ ಕಳಿಸ್ಕೊಟ್ಟಿ ನಾನು. ಇಲ್ಲ ನನಗೇನು ಗೊತ್ತು ಹಿಂಗೆಲ್ಲ ಮಾಡ್ಕೊಂಡ್ ಬರ್ತಾಳ, ಬರೀ ಭೇಟ ಬರ್ತಾಳ ಅವಾಗಂತ ಗುರುಗಳ. ನನಗೆ ಹಂಗಾರ ಆತಳ ಏನೋ ಗುರುಗಳ, ಆತಳವ ನಿನ್ ಗಂಡನ ನೀನು ಬೇರೆ ಕಡೆ ಯಾರ ಕಡೆ ಭೇಟಿ ಕಳಿಸ್ತಿ, ಹಂಗಂದ್ರೆ ಕಳಿಸ್ತಿದ್ದೇನೆ ನಿನಗೆ ಗಪ್ಪಾಗಿ ಬಿಡ್ತಾವ ಗುರುಗಳ. ಹಂಗ ನಾನು ಆಗ್ಲಿಪ್ಪ ಈಗ ಗೋವಿಂದ, ಈಗ ಅದ್ರ ಬಗ್ಗೆ ದುಃಖ ಇದೆ ನನ್ಗೆ. ತಂಗಿನೂ ಬಿಟ್ಬಿಟ್ಟು ಗುರುಗಳ, ನನ್ನ ತಂಗಿ ಫೋನ್ ಹಚ್ಚ ಗುರುಗಳ. ಒಮ್ಮೆ ನೆನಸ್ತೈತಿ ಗುರುಗಳ, ನಮ್ ತಂಗಿ ಯಾರಿಲ್ಲ, ನಾವು ಒಬ್ಬನೇ ಇದನ್ನ ಹಚ್ಬೇಕು ಅನ್ಸ್ತಿದ್ರು. ಒಳಗೂ ಮ್ಯಾಗ ನೆನಪಾದ್ರೆ ಬೇಡ ನನಗೆ ನಮ್ ತಂಗಿನೇ ನಮ್ಗೆ ಹಿಂಗ್ ಮಾಡಲ್ವಾ, ನಾ ಫೋನ್ ಹಚ್ಚಿಲ್ಲ, ಫೋನು ಹಾಕಿ ಹಚ್ಚಿರುವ ನಾವು ಎಲ್ಲ ಇಷ್ಟ ಆಗ್ತೀನಿ ಗುರುಗಳ. ನೋಡಪ್ಪ, ಇಲ್ಲಿ ಇಂಥ ವಿಚಾರಗಳು ಅಥವಾ ಇಂಥ ಸಂದರ್ಭಗಳು ಬಂದಾಗ ಶಿಕ್ಷಿಸಿ ನಾವು ಕೆಟ್ಟವರಾಗುವುದಕ್ಕಿಂತ ಕ್ಷಮಿಸಿ ದೊಡ್ಡವರಾಗಬೇಕು. ಇಲ್ಲಿ ಆಯ್ತು, ನೀವು ಕ್ಷಮಿಸಿದ್ದೀರಿ, ಆಕೆನೂ ತಪ್ಪು ತಿದ್ದುಕೊಂಡಿದ್ದಾಳೆ. ಇದೆಲ್ಲದರ ನಡುವೆ ಮೊದಲು ನಿಮ್ಮ ತಂಗಿ ವಿಚಾರ ಮಾತಾಡ್ತೀನಿ. ನೋಡಪ್ಪ, ಇಲ್ಲಿ ಆಕೆ ಮಾಡಿದ್ದು ಖಂಡಿತ ತಪ್ಪಿದೆ, ನಾನಿಲ್ಲ ಅಂತ ಹೇಳಲ್ಲ. ಆದ್ರೆ ಪರಿಸ್ಥಿತಿ ಒಂದು ಹಂತಕ್ಕೆ ಹೋದ ಮೇಲೆ ನನಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲ, ನಾನೇನು ಕೇಳಬೇಡಿ ಅಂತಲೂ ಆಕೆ ಸುಮ್ಮನೆ ಇರಬಹುದಿತ್ತು. ಬಟ್ ಏನೋ ಒಂದು ಹಂತಕ್ಕೆ ತನ್ನ ಅಜ್ಞಾನದಿಂದ ಬೆಂಬಲ ನೀಡಿದ್ಲು. ಆಮೇಲೆ ಒಂದು ಹಂತ ಆದ್ಮೇಲೆ ಅವಳಿಗೆ ಅನ್ನಿಸ್ತು, ಓಹೋ ಇದೆಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಏನೇ ಬಾಯ್ಬಿಟ್ಟು ಹೇಳಿದ್ಲು. ಅದನ್ನೇ ಹೇಳ್ತಾ ಇದ್ದೀನಿ. ಅಂದ್ರೆ ನೋಡಪ್ಪ, ಇಷ್ಟೆಲ್ಲ ಆದಮೇಲೆ ನಿನ್ನ ಮನೆಯ ವಿಚಾರವನ್ನ ನೀನು ಹೇಗೆ ಇಟ್ಕೊಳ್ಬೇಕು, ಹೇಗೆ ನಾನು ಹೊಲ ಮನೆ ಆಸ್ತಿ ಇದೆಲ್ಲ ದುಡಿಯೋದು ಒಂದು ಕಡೆ, ಮನೆಯಲ್ಲಿ ಹೆಂಡತಿಯನ್ನ ಹೆಂಗೆ ಸ್ವಲ್ಪ ಇಂಥವೆಲ್ಲ ಗೊತ್ತಾದ ಮೇಲೆ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳ್ಬೇಕು, ಶಿಸ್ತಲ್ಲಿ ಇಟ್ಕೊಳ್ಬೇಕು. ಅಂದರೆ ಸ್ವತಂತ್ರ ಕೊಟ್ಟಾಗ ಯಾರು ಅದನ್ನು ದುರ್ಬಳಕೆ ಮಾಡ್ಕೊಳ್ತಾರೋ ಆನಂತರ ಆ ಮಟ್ಟಿನ ಸ್ವತಂತ್ರವನ್ನು ಅವ್ರಿಗೆ ನೀಡಬಾರ್ದು. ಇಲ್ಲಿ ಹೆಂಡತಿ ಸರಿ ಹೋಗಿದ್ದಾರೆ, ಸರಿ ಹೋಗ್ತಿದ್ದಾರೆ, ಆಯ್ತು,
ಆದರೆ ನಿಮ್ಮ ತಂಗಿಯ ವಿಚಾರದಲ್ಲಿ ಅವತ್ತು ತಂದೆ ತಾಯಿ ಇಲ್ಲದ ಹೆಣ್ಮಗಳು, ನೀವು ಹೇಗೆ ಅನಾಥರಂತೆ ಅಥವಾ ನೀವು ಹೇಗೆ ತಂದೆ ತಾಯಿ ಇಲ್ಲದವರಂತೆ ಬೆಳೆದ್ರಿ. ಹೌದು, ಹೊರಗಡೆ ಅಜ್ಜಿ ಅವ್ರಿವ್ರ ಪ್ರೀತಿ ಇರಬಹುದು, ಬಟ್ ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾಗಿ ಬೆಳೆದಿದ್ದಲ್ವನಪ್ಪ. ಹಾಗೆ ನಿಮ್ಮ ತಂಗಿ ಕೂಡ ಬೆಳೆದಿದ್ದು. ಇಲ್ಲಿ ಏನಾಗ್ಬಿಡುತ್ತೆ, ಈ ನಿಮ್ಮ ತಂಗಿ ಮತ್ತೆ ನಿನ್ನ ಹೆಂಡತಿ ಹೆಚ್ಚು ಕಡಿಮೆ ಒಂದೇ ಏಜ್ ಅವರು ಅಥವಾ ಒಂದೇ ಸರಿಸಮಾನಾದವರು? ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಒಂದು 3 ಅಥವಾ 4 ಅಥವಾ 5-6 ವರ್ಷದ ಅಥವಾ 7-8 ವರ್ಷದ ಬಹಳ ಮುಂದಿನ ಜೀವನ, ಅಥವಾ ಅವ್ರಿಗಿಂತ ಒಂದು 7-8 ವರ್ಷದ ಮುಂದಿನ ಜೀವನ ನೋಡಿರೋ ನಿಮಗೂ ಈ ಹುಡುಗ ಬುದ್ಧಿ ಹೆಣ್ಮಕ್ಳಿಗೂ ವ್ಯತ್ಯಾಸ ಇದೆ. ಅಂದ್ರೆ ಅವರಿಬ್ರು ಸರಿಸಮಾನರಾದವರು, ಬಟ್ ನೀವು 1 ವರ್ಷ ಮುಂದಿನವರು. ನೀವು ಹೊರಗಡೆ ಓಡಾಡೋರು, ಹೊರಗಡೆ ದುಡಿಯೋರು, ಹೊರಗಡೆ ಕಷ್ಟ ಸುಖಗಳನ್ನು ನೋಡಿರೋರು. ಈ ಮನೇಲೇ ಇರೋ ಇವ್ರಿಗೆ ಈ ಧರ್ಮ ಅಷ್ಟು ಸರಿಯಾಗಿ ತಿಳಿದಿಲ್ಲ. ಹೆಂಡತಿದು ಅದೊಂದು ಕಾಲೇಜ್ ವಯಸ್ಸು, 3 ಮಕ್ಕಳಾಗಿದ್ದಾವೆ ಅನ್ನೋದು ಬಿಟ್ರೆ ಅದು ಚಿಕ್ಕ ವಯಸ್ಸೇ. ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ಮಾಡ್ಬೋದಾ? ಇಲ್ಲ, ಅದು ತಪ್ಪೇ. ಬಟ್ ನಾನು ಹೇಳ್ತಿರೋದು, ತಂಗಿ ಅವತ್ತಿಗೆ ಏನು ಮೋಸ ಅಂತ ಅಂದ್ಕೊಳ್ತಾಳೋ ಅಥವಾ ಇನ್ನೇನು ಅಂದ್ಕೊಳ್ತಾಳೋ, ಅವಶ್ಯವಾಗಿದ್ದು ಮೋಸವೇ ಹೌದು. ತನ್ನ ಅಂದರೆ ಯಾವುದು ಇವತ್ತು ನಾನು ಕಾರ್ಯಕ್ರಮದಲ್ಲಿ ಕೇಳಿ ನೋಡ್ತೀನಿ ಸರ್, ಅಯ್ಯೋ ಅಪ್ಪ ಅಮ್ಮ ಯಾರ ಜೊತೆ ಫೋನ ಮಾತಾಡ್ತಿದ್ಲು ಅಂತ 7-8 ವರ್ಷದ ಮಗಳು ಅಪ್ಪ ಮನೆಗೆ ಬಂದಾಗ ಅಮ್ಮನ ಕೆಟ್ಟ ಗುಣದ ಬಗ್ಗೆ ಹೇಳ್ತಾ ಇರೋ ಮಗಳು, ಮತ್ತೆ 24 ವರ್ಷದ ನಿನ್ನ ತಂಗಿ, ಅಂದ್ರೆ 8 ವರ್ಷದ ಮಗಳು ಅನ್ಯಾಯ ಕಂಡಾಗ ಹೇಳ್ತಾಳೆ, ಮತ್ತೆ ನಿನ್ನ ತಂಗಿ ಸುಮ್ಮನಿರ್ತಾಳೆ ಅಂದಾಗ ಅದು ಅನ್ಯಾಯವೇ. ಹೌದು, ಅದ್ರಲ್ಲಿ ಏನು ಇಲ್ಲ. ಚಿಕ್ಕ ಚಿಕ್ಕ ಮಕ್ಳು ಹೇಳ್ತಾರೆ ಅನ್ಯಾಯದ ಬಗ್ಗೆ, ಹಿಂಗೆ ಅಮ್ಮ ಏನೋ ಮಾಡ್ತಿದ್ಲು ಅಥವಾ ಹಿಂಗೆ ಏನೋ ಅಪ್ಪ ಏನೋ ಮಾಡ್ತಿದ್ದ ಹೇಳ್ತಾರೆ ಅವರು. ದೇವ್ರ ಸಮಾನ. ಯಾಕಂದ್ರೆ ಅವರಿಗೆ ತಪ್ಪು ಅನ್ನೋದಷ್ಟೇ ಗೊತ್ತೇ ಹೊರತು ಅದ್ರ ಬಗ್ಗೆ ತುಂಬಾ ಹಿಂದೆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರಗಳಿರಲ್ಲ ಮಕ್ಕಳಿಗೆ. ತಪ್ಪು ಕಂಡ ಹೇಳ್ತಾರಷ್ಟೇ. ಆದ್ರೆ ನಿಮ್ ತಂಗಿ ಲೆಕ್ಕಾಚಾರಗಳು ಬೇರೆ. ಸ್ವಲ್ಪ ಏನು ಲೋಕವನ್ನ ತಿಳಿದಿರೋಳು, ಅಥವಾ ತಡಿ ಇದು ಹಿಂಗೆ ಇದ್ರೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡ್ಲೋ ಅಥವಾ ಏನಂತೋ ಇತ್ತೋ ಗೊತ್ತಿಲ್ಲ. ಆದರೆ ಇವತ್ತಿಗೆ ನಿಮ್ಮ ಹೆಂಡತಿ ನೀವು ಕಾಲ ಉರುಳಿದಂಗೆ ಎಲ್ಲ ಸರಿ ಹೋಗುತ್ತಪ್ಪ. ಬಟ್ ಇದನ್ನು ನಿಮ್ಮ ತಂಗಿ ಹೇಳದೆ ಹೋದ್ರೆ ಭಗವಂತ ಯಾವುದೋ ರೂಪದಲ್ಲಿ ನಿನಗಂತೂ ಮೋಸ ಮಾಡ್ತಿರ್ಲಿಲ್ಲ, ಬೇರೆ ಏನೋ ಆಗೋದು. ಬಟ್ ತಂಗಿ ವಿಚಾರದಲ್ಲಿ ನನ್ನ ಮನೆಯ ವಿಚಾರವನ್ನು, ತಂಗಿಗೆ ನನ್ನ ಮನೆಯ ಕೆಲವು ವಿಚಾರವನ್ನು ಹೇಳಬೇಕೋ ಹೇಳಬಾರ್ದು, ಅವಳೆಷ್ಟು ನಂಬಿಕೆಗೆ ಅರ್ಹಳು ಅನರ್ಹಳು ಅಯೋಗ್ಯಳು ಅಥವಾ ಕೆಲವು ವಿಚಾರಗಳು ಈ ಘಟನೆಯಿಂದ ಗೊತ್ತಾಯ್ತಷ್ಟೇ. ಆದರೆ ತಂಗಿ ಕುರಿತಾಗಿ ಕರೆಯೋದು ಕಳಿಸೋದು ಏನಿದೆ ಅದನ್ನು ಈ ಕಾರಣದಿಂದ ನೀವು ನಿಲ್ಸಂಗಿಲ್ಲ. ನೋಡಪ್ಪ, ನಿನ್ನ ಮನೆ ವಿಚಾರ ಸರಿ ಹೋಗುತ್ತವೆ. ಅಂಡ್ ಒಂದೇ ಹೇಳ್ತೀನಿ, ನಿನ್ನ ಹೆಂಡತಿ ಮತ್ತೆ ಏನೂ ತೀರಾ ಅಶ್ಲೀಲ ಅನ್ಯಾಯವಾದದ್ದೇನೂ ನಡೆದಿಲ್ಲಪ್ಪ, ಅದೊಂದು ಆಕರ್ಷಣೆ ಆಯ್ತಾ. ನಿನ್ಗೆ ಅದ್ರ ಬಗ್ಗೆ ತುಂಬ ಡೌಟ್ ಇಟ್ಕೊಂಡು ಕೊರ್ಗಿ ಅಪ್ಪ ಆಕೆ ಮಲಗ್ ಕೆಟ್ಲು ನೀನು ಕೊರಗ್ ಕೆಟ್ಟೆ ಅನ್ನಂಗೆ ಆಗಬಾರ್ದು. ನಿನ್ನ ಹೆಂಡತಿ ನೋಡಪ್ಪ ಆ ಮಟ್ಟಿಗೆ ತಿರುಗಿ ನಿಂತಿದ್ರೆ ಇಲ್ಲ ನಾನು ಹೋಯ್ತೀನಿ ಅಂತ ಹೊಂಟೆ ಹೋಗ್ಬೋದು, ಏನ್ ಮಾಡ್ಕೊಳಂಗಿದ್ರಿ? ಹೇಳ್ತಾ ಅಂದ್ರೆ ಹಿಂಗ್ ಹೋಗಿದ್ಲಂತೆ ಅಂದಾಗ ಮದುವೆ ಆಗಿ ಒಂದಷ್ಟು ವರ್ಷ ಆಗಿ 3 ಮಕ್ಕಳಾಗಿರೋ ನಿಮಗೆ ಬಹಳ ಇವತ್ತು ಲವ್ ಮಾಡ್ತಿರೋ ಹುಡುಗನೇ ಒಂದು ಫೋನ್ ಎತ್ತಲಿಲ್ಲ ಅನ್ನೋ ಕಾರಣಕ್ಕೆ ಇನ್ಯಾವನ ಜೊತೆನೋ ಇರ್ಬೋದು ಅಂತ ರಾದ್ಧಾಂತ ಮಾಡೋ ಹುಡುಗರ ನಡುವೆ ಮದುವೆ ಆಗಿ ಇಷ್ಟು ವರ್ಷ ಆಗಿರೋ ನಿಮಗೆ ದುಃಖ ಆಗಬಾರ್ದು? ನಿಮಗೂ ಆಗುತ್ತೆ. ಅದೇ ಹೇಳ್ತಾ ಇದ್ದೀನಿ, ಆ ದುಃಖದ ನಡುವೆ ನಮ್ಮ ದುಃಖ ನಮ್ಮ ಕೋಪಕ್ಕೆ ನಮ್ಮ ಬುದ್ಧಿ ಕೊಡಬಾರ್ದಪ್ಪ. ಈಗೇನು ಮಾಡ್ತೀಯಾ? ಹೆಂಡತಿ ಇಂಥದ್ದೆಲ್ಲ ಆದಮೇಲೂ ಅವಮಾನ ಆದಮೇಲೂ ಸಿಗಾಕೊಂಡ ಮೇಲೂ ಒಂದು ತಾನೇನೋ ಮಾಡ್ಕೊಂಡು ಸಾಯ್ತಾ ಇದ್ರು ಅಂದರೆ ಇಂಥದ್ದೇನೋ ಆದಾಗ ಸಾಮಾನ್ಯವಾಗಿ 2 ಘಟನೆ ನಡೀತಾವಪ್ಪ, 3 ಘಟನೆ. ಒಂದು, ಅಯ್ಯೋ ಹಿಂಗೆಲ್ಲ ಗೊತ್ತಾಯ್ತು ಇನ್ನು ನಾನು ಬದುಕಿದ್ರು ಏನು ಮರ್ಯಾದೆ ಇರಲ್ಲ ಅಂತ ಸಾಯೋರು ಒಂದು ಕಡೆ. ಹೆಂಗೂ ಗೊತ್ತಾಯ್ತು ಇನ್ನೇನು ಹೋಗೇ ಬಿಡೋಣ ಅಂತ ಹೋಗೋರು ಒಂದು ಕಡೆ. ಅಯ್ಯೋ ನಾನು ಮಾಡಿದ ತಪ್ಪಾಯ್ತು ಅಂತ ತಿದ್ದುಕೊಂಡು ಮತ್ತೆ ಸರಿದಾರಿಗೆ ಬರೋರು ಒಂದು ಕಡೆ. ಆದ್ರೆ ಈ ಸರಿದಾರಿಗೆ ಬರೋರ ಸಂಖ್ಯೆ ಬಹಳ ಕಡಿಮೆ. ಆದ್ರೆ ನಿಮ್ಮ ಹೆಂಡತಿ ವಿಚಾರದಲ್ಲಿ ನೋಡಪ್ಪ, ಕೃಷ್ಣನ ಅನುಗ್ರಹ, ಆ ಹೆಣ್ಣು ಭೇಟಿ ಆಗಿರ್ಬೋದು ಅಥವಾ ಏನಪ್ಪ ಹೋಲ್ಡ್ ಹಾಕ್ಬಿಟ್ಟೆ.
ಫೋನ್ ಕೈ ಹೊಳ್ಳದ ಆಯ್ತು ಕೇಳಿಸ್ಕೊ. ಇಲ್ಲಿ ನಿನ್ನ ಹೆಂಡತಿಯ ಈ ಬದಲಾವಣೆಯನ್ನು ಮೊದಲು 3 ಮಕ್ಕಳ ಇದಾವೆ, ಮತ್ತೆ ಆ ಹೆಣ್ಣು ಅವತ್ತೇ ಏನು 8 ವರ್ಷದಿಂದ ಗೊತ್ತಿಲ್ಲದ ಸಮಯದಿಂದ ಮದುವೆ ಮಾಡಿದ ಆ ಹೆಣ್ಮಗಳು ದಾರಿ ತಪ್ಪಿ ನಿನಗೆ ಅನ್ಯಾಯ ಮಾಡಲೇಬೇಕು ಅಂತ ನಿಂತಿದ್ರೆ, ಅಂದರೆ ಆ ವಯೋಸಹಜ ಆ ಏಜಲ್ಲಿ ಯಾರ್ಯಾರಿಗೆ ಏನೇನು ಆಗಬೇಕೋ, ಏನೇನು ಆಕರ್ಷಣೆ ಆಗಬೇಕು ನಿನ್ನ ಹೆಂಡತಿಗಲ್ಲ ಎಲ್ಲರಿಗೂ ಆಗಿದ್ದಾವೆ. ಆದರೆ 8 ವರ್ಷದಲ್ಲಿ ಗೊತ್ತಿಲ್ಲದ ಸಮಯದಲ್ಲಿ ಏನು ಮದುವೆ ಮಾಡಿದ್ರಲ್ಲ ಎಲ್ಲ ಸೇರಿಕೊಂಡು, ಅವತ್ತಿಂದ ಇವತ್ತಿನವರೆಗೂ ಅವಳ ಆಸೆಯನ್ನು ಯಾರೂ ಕೇಳಿಲ್ಲ. ನಿಮಗೆ ಹೆಂಗೆ ಬೇಕೋ ಹಂಗೆ ಬಂದಿದ್ದಾಳೆ, ಹೌದಲ್ಲಪ್ಪ? ನಿನಗೇನು ಇಷ್ಟ, ಯಾರು ಇಷ್ಟ ಇಲ್ಲ ಏನು ಕೇಳಲಿಲ್ಲ. ಮದುವೆ ಮಾಡಿದ್ರೆ ಕರ್ಕೊಂಡು ಬಂದ್ರಿ ಬದುಕುದ್ರಿ. ಈಗ ಆಕೆಗೆ ನೀವು ಇಷ್ಟ ಇರಬಹುದು, ಬಟ್ ಒಂದು ಹೆಣ್ಮಗಳಾಗಿ ಆಕೆಗೂ ಇಷ್ಟ ಕಷ್ಟಗಳು ಇರ್ತಾವಲ್ಲಪ್ಪ. ಆದರೆ ಅವನ್ನೆಲ್ಲ ಬಲಿ ಕೊಟ್ಟು ನಿನ್ನಂತೆ ಬದುಕೊಂಡ್ಬಂದ್ರು. ಆಕರ್ಷಣೆಗೆ ಬಿದ್ದು ಇಂಥದ್ದೊಂದು ಹೆಜ್ಜೆ ಇಟ್ಟಿರ್ಬೋದು. ಆದರೆ ನಾನು ಹೇಳ್ತೀನಪ್ಪ, ಇದನ್ನು ದೊಡ್ಡದು ಮಾಡಿ ನೋಡಿ, 3 ಮಕ್ಕಳಿದ್ದಾವೆ. ನೀವು ಈ ಬಾರಿ ಕ್ಷಮಿಸೋದ್ರಿಂದ, ಯಾಕಂದರೆ ಕ್ಷಮೆ ಮಾಡೋದ್ರಿಂದ ಅಯ್ಯೋ ನಾನು ಸೋತುಬಿಟ್ಟೆ, ನನ್ನ ಹೆಂಡತಿ ಹಿಂಗೆ ಮಾಡಿಬಿಟ್ಲು, ಅಥವಾ ನಾನು ಹೆಂಡತಿ ಮುಂದೆ ಸೋತಂಗಾಯ್ತಾ, ಇಲ್ಲಪ್ಪ, ನೀನು ಕ್ಷಮೆ ಮಾಡ್ತಿರೋದು ನಿನ್ನ ನಂಬಿಕೊಂಡು 8ನೇ ವರ್ಷದಿಂದ ಇಲ್ಲಿವರೆಗೂ ಕೂಡ ನಿನ್ನ ನಂಬಿಕೊಂಡು ನಿನ್ನನ್ನೇ ಸರ್ವಸ್ವ ಅಂದ್ಕೊಂಡು ಬಂದ ಒಂದು ಹೆಣ್ಮಗಳು ಏನೋ ಒಂದು ಗೊತ್ತಿಲ್ಲದೆ ತಪ್ಪು ಹೆಜ್ಜೆ ಇಟ್ಲು. ಗೊತ್ತಿದ್ದು ಆಗಿದ್ರೆ ಇದನ್ನೂ ಮುಂದುವರಿಸೋಳು. ಗೊತ್ತಿಲ್ಲದೆ ಆದಾಗ ಮಾತ್ರ ತಿದ್ದುಕೊಳ್ತಾರೆ, ಗೊತ್ತಿದ್ದು ಆದರೆ ತಿದ್ದುಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ವ್ಯತ್ಯಾಸ ತಿಳ್ಕೊಳ್ಳಪ್ಪ. ಯಾರು ಗೊತ್ತಿದ್ದು ತಪ್ಪು ಮಾಡ್ತಾರೋ ಇಡೀ ಊರವ್ರನ್ನೆಲ್ಲ ನ್ಯಾಯಕ್ಕೆ ಕೂರಿಸಿ ಕೇಳಿದ್ರು ಕೂಡ, ಸರಿ ಮಾಡಿದ್ರು ಕೂಡ ನಾಳೆ ಮತ್ತವ್ರು ಮುಂದುವರಿಸ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದ್ದೇ ಮಾಡ್ತಿದ್ದಾರೆ. ಯಾವುದು ಗೊತ್ತಿಲ್ಲದೆ ಆಯಿತೋ ಅವರು ಮಾತ್ರ ಇಂಥ ನ್ಯಾಯಕ್ಕೆ ಕೂರಿಸಿ ಇಂಥದ್ದೆಲ್ಲ ಆದಾಗ ತಮ್ಮ ತಪ್ಪನ್ನು ತಿದ್ದುಕೊಂಡು ಸರಿದಾರಿಗೆ ಬರ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲದೆ ಆಗಿದ್ದು, ಅಥವಾ ಮೋಹದಿಂದ ಆದದ್ದು, ಅಥವಾ ಇವರು ಇದೆಲ್ಲ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಅವ್ರಿಗೊಂದು ಅಂದಾಜು ಇರಲ್ಲ ಆ ಸಮಯದಲ್ಲಿ. ಮೋಹ ಅದು. ಹಾಗಾಗಿ ನಿನಗೆ ನಾನು ಹೇಳೋದಪ್ಪ, ಈ ರೀತಿಯಲ್ಲಿ ಈ ಆರಂಭದಲ್ಲಿ ಇಲ್ಲ ಕಣೆ, ನಿನ್ನ ಬಗ್ಗೆ ನನಗೆ ನಂಬಿಕೆ ಇದೆ, ಇನ್ನು ಮುಂದೆ ನೋಡಿ ನೀನು ಹಿಂದೆ ಅಲ್ಲಿ ಏನಾಯಿತು ಏನು ನನಗದು ಬೇಡ. ನಿಮ್ಮ ಮನಸ್ಸಲ್ಲಿ ನೋವಿದೆ, ನಾನು ಹೇಳ್ತೀನಿ, ಒಪ್ಕೊಳ್ತೀನಿ. ಆದರೆ ನಿಮ್ಮ ಬಾಯಿ ಮಾತಲ್ಲಿ ಅಥವಾ ನೀವು ಬಹಳ ಪ್ರೀತಿಪೂರ್ವಕವಾಗಿ ಆಕೆ ತಪ್ಪನ್ನು ನಾನು ಕ್ಷಮಿಸಿದ್ದೀನಿ ಅಂದ್ಕೊಂಡು ಫೋನ್ ಕೊಡಲ್ವಾ? ಬೇಡ, ಪರವಾಗಿಲ್ಲ, ನೀವಿಬ್ಬರು ಒಂದೇ ಫೋನ್ ಬಳಸಿ, ಏನು ತೊಂದರೆ ಇಲ್ಲ. ಅಥವಾ ಒಂದೇ ಫೋನ್ ಬಳಸಿದ್ರು ಕೂಡ ಈಗ ನಿಮ್ಮ ತಂಗಿ ಅಲ್ಲಿ ಇದ್ದಿದ್ದರಿಂದ ಆಕೆಗೆ ಧೈರ್ಯ ಬಂತೆ ಹೊರತು, ಇಲ್ಲ ಅಂದಿದ್ರೆ ಸುಮ್ಮನೆ ಇರ್ತಿದ್ಲು. ಹೌದಪ್ಪ, ಈಗ ಫೋನ್ ಸಿಕ್ಕಿದೆ ನಿಮ್ ತಂಗಿದಲ್ವಾ? ಹಂಗೂ ನ್ಯಾಯ ಮಾಡಬೇಕು ಅಂತ ಇದ್ದಿದ್ರೆ ನಿಮ್ ತಂಗಿ ಫೋನ್ ಅಲ್ಲಿ ಹೋದ್ರೆ ಇನ್ಯಾರ್ದು ಫೋನ್ ಸಿಗುತ್ತೆ. ನಿಮ್ ತಂಗಿ ಫೋನೇ ಆಗಬೇಕು ಅಂತ ಏನಿಲ್ಲ ದಾರಿ ತಪ್ಪೋಕೆ. ಇನ್ನೊಂದು ಸಿಮ್ ಇಟ್ಕೊಂಡು ನಿಮಗೆ ಗೊತ್ತಿಲ್ಲದಂಗೆ ಮಾತಾಡ್ಬೋದಲ್ಲ. ನಾನು ಹೇಳೋದು, ನಿಮ್ಮ ಕಣ್ಣಿಗೆ ಕಂಡಾಗ ಏನ್ ಮಾಡಬೇಕು ಆಕ್ಷನ್ ತಗೊಂಡಿದ್ದೀರಾ ಸರಿ. ಆದರೆ ಈಗ ಕಣ್ಣಿಗೆ ಕಾಣದೇ ಇರೋದನ್ನು ಕಲ್ಪನೆ ಮಾಡಿಕೊಂಡು ಕೂತ್ಕೊಂಡ್ರೆ ಅದು ನಿಮಗೆ ನಷ್ಟ. ಈ ಕಣ್ಣಿಗೆ ಏನೇನು ಕಾಣ್ತು, ಗಮನಕ್ಕೆ ಏನೇನು ಬಂತು ಅದನ್ನು ಸರಿ ಮಾಡ್ಕೊಟ್ಟಿದ್ದೀರಾ. ಆದರೆ ಅಲ್ಲೋಗಿರ್ಬೋದಾ, ಹಂಗಾಗಿರ್ಬೋದಾ, ಹಿಂಗ್ ಮಾಡಿರ್ಬೋದಾ, ಹಿಂಗಿರ್ಬೋದಾ, ಅದು ಇರ್ಬೋದಾ, ಅಂದ್ರೆ ಯಾವ ಕಣ್ಣಿಗೆ ಕಣ್ಣಿಲ್ಲ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಹೋದ್ರೆ ನೀವು ತಪ್ಪಿತಸ್ಥರಾಗ್ತೀರಾ. ನೋಡಪ್ಪ, ಇದೊಂದು ನಾನು ಸಾವಿರಾರು ಕತೆ ಕೇಳಿದ್ದೀನಪ್ಪ. ಇಲ್ಲಿ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ, ನಿನ್ನ ಹೆಂಡತಿ ಖಂಡಿತವಾಗಿಯೂ ನಿನಗೆ ಅನ್ಯಾಯ ಮಾಡಲೇಬೇಕು, ನನಗೆ ಸುಖದ ಹಾದಿಯೇ ಬೇಕು, ನನಗೆ ಅವನೇ ಬೇಕು ಅನ್ನೋ ತೀರಾ ದೊಡ್ಡ ದುರ್ಬುದ್ಧಿಯನ್ನು ಹೊಂದಿರೋಳಲ್ಲ. ಇದನ್ನು ತಿಳ್ಕೊ ಮೊದಲು. ಇಲ್ಲ ಗುರುಗಳೇ, 3 ಮಕ್ಕಳಿದ್ದಾವೆ, ನಾನು ಈ ತಪ್ಪನ್ನು ಕ್ಷಮಿಸ್ತೀನಿ, ಅವಳನ್ನು ಹೆಂಗೆ ಹಿಡಿತದಲ್ಲಿ ಇಟ್ಕೊಳ್ಬೇಕು, ನನ್ನ ತೋಟಕ್ಕೆ ಯಾವಾಗ ಹೋಗಬೇಕು, ಅವಳಿಗೆ ಏನೇನು ಕೆಲಸ ವಹಿಸಬೇಕು, ಅವಳನ್ನು ಎಷ್ಟು ಅದ್ಭಸ್ತಲ್ಲಿ ಇಟ್ಕೊಳ್ಬೇಕು, ಈಗ ನನಗೆ ಗೊತ್ತಾಗಿದೆ, ನಾನು ಇಟ್ಕೊಳ್ತೀನಿ ಗುರುಗಳೇ, ಬಟ್ ಈ ತಪ್ಪನ್ನು ನಾನು ಕ್ಷಮಿಸ್ತೀನಿ. ಇದನ್ನು ಪದೇ 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 ಹೇಳಿದ್ರೆ ಏನಾಗುತ್ತೆ, ಇವನು ಹೆಂಗೂ ಹೇಳ್ತಾನೆ, ನಾನು ಮಾಡೇ ಬಿಡೋಣ ಅಂತಾರೆ. ಆಮೇಲೆ ಯಾಕೆ ಮಾಡಿದೀನಿ ನೀನು ಬರೋದು ಒಂದ್ 2 ದಿನ ಬಿಡೋದು, ನನಗೆ ಹಿಂಗೆ ಯಾಕೆ ಮೋಸ ಮಾಡಿದೆ, ಬರೀ ನಾನು ಗುರುಗಳು ಹಾಕಿ ನೋಡುತ್ತಾಳೆ, ನಾನು ನೋಡೋದು. ಅದೇ ಹೇಳ್ತಾ ಇದ್ದೀನಪ್ಪ, ನಿನಗೆ ತುಂಬಾ ದುಃಖ ಆದ್ರೆ ಯಾರೂ ಇಲ್ಲದ ಜಾಗದಲ್ಲಿ ಒಂದು ಗಿಡದ ಹತ್ರ ಹೋಗಿ ಮಾತಾಡು. ಒಂದು ಹಸು, ಒಂದು ಎಮ್ಮೆ, ಒಂದು ಮೇಕೆ, ಇದರ ಹತ್ರ ಮಾತಾಡು. ಆದ್ರೆ ಯಾರು ತಪ್ಪು ಮಾಡಿ ನೋವಿನಲ್ಲಿದ್ದಾರೋ ಅವ್ರ ಹತ್ರನೇ ಮಾತಾಡೋದಿದೆಯಲ್ಲ, ಅದು ಮನುಷ್ಯತ್ವ ಅಲ್ಲ. ನಾನು ಅದು ಅನ್ಕೋತ ನಾನು ಹೆಂಡತಿಗೆ ನಾನೇ ತ್ರಾಸ್ಕೊಳ್ತೀನಿಲ್ಲ. ಎಷ್ಟು ಯಾರು ಹಿಂಗ್ ಮನಸ್ಸು ಅನಿಸ್ತಾನೆ ನೋಡ್ರಿ ನನ್ಗೊಂಥರ ಅನ್ಸತಿ. ಹೌದಪ್ಪ, ಯೋಚನೆ ಮಾಡು. ತಪ್ಪು ಮಾಡಿದವ್ರಿಗೆ ಕ್ಷಮೆ ಇದೆ, ಆದ್ರೆ ಈ ತಪ್ಪನ್ನು ಪದೇ ಪದೇ ಹೇಳಿ ಅವ್ರೇನು ನಿನ್ನ ಹೆಂಡತಿಗೆ ಅಂತ ಹೇಳ್ತಾ ಇಲ್ಲ,
ಯಾರೇ ತಪ್ಪು ಮಾಡಿದ್ರು ಕೂಡ ಅದು ನಿಮ್ಮ ಮನೆಯವರು ಮಾಡಿದಾಗ ಈ ಜೀವವೇ ಹೊಂಟೋಯ್ತಪ್ಪ. ಇವ್ರು ದಿವಸ ಹಿಂಗೆ ಅಂತಾರೆ, ನನ್ನ ಕೈಲಿ ನನ್ನ ತಪ್ಪಿನ ಪಶ್ಚಾತ್ತಾಪ ನನ್ನ ಕೈಲಿ ತಡೆಯೋಕ್ಕಾಯ್ತಿಲ್ಲ, ನಾನು ನೇಣು ಹಾಕೊಂಡು ಸತ್ತು ಬಿಡೋಣ ಅಂತ. ಅವಾಗ ಹೆಣದ ಮುಂದೆ ಏನು ಮಾಡ್ತೀನಿ ನೀನು ಅಂತ ಒಂದ್ಸಲ 2 ಸಲ ಹೋಗ್ಯಾವ. ನಾ ಸಾಯ್ತೇನೆ, ನಾ ಹಿಂಗ ಮಾತಿಲ್ಲ, ನೀನು ನಿನ್ನೆ ಮಕ್ಕಳು ಹೊಡ್ಕೊಂಡು ಆರಂಭರು ನಾನ್ ಸಾಯ್ತೇನೆ, ನಿನಗೆ ನಾ ಮೋಸ ಮಾಡಿನಿಲ್ಲ ಅಂತನಿಲ್ಲ, ನಾ ಸಾಯ್ತೇನೆ ಅಂದ್ರೆ ಹೋಗ. ನಾನು ನಿಶಾ ಕುಡ್ದಿದ್ದೆ ಊರುಗ. ನೋಡಪ್ಪ, ಇದೆಲ್ಲ ಕಾರ್ಯಕ್ರಮ ಕೇಳಿಕೊಂಡು ಬಹಳ ಬುದ್ಧಿವಂತಿಕೆಯಿಂದ ನಿರ್ಧಾರ ತಗೋ ಈ ಸಮಯದಲ್ಲಿ. ನಾನು ಹೇಳೋದು ಕೇಳು. ರಾಮಚಂದ್ರ ಕೂಡ ಸೀತಾಮಾತೆಯನ್ನ ಇದೇ ಕಾರಣಕ್ಕೆ ಆರಂಭದಲ್ಲಿ ಅನುಮಾನ ಪಟ್ಟಿದ್ಯಾಕೆ? ಲೋಕ ನಾಳೆ ದಿನ ರಾವಣನ ಹತ್ರ ಇದ್ದ ನನ್ನ ಹೆಂಡತಿ, ರಾವಣನ ಹತ್ರ ಇದ್ದ ಸೀತೆ ಶುದ್ಧವಾಗಿದ್ದಾಳೋ ಇಲ್ವೋ ಅಂತ ಒಂದು ಮಾತು ಬರುತ್ತೆ. ತಿಂಗ್ಳಾನ್ಗಟ್ಲೆ ರಾಮನ ಬಳಿ ಇದ್ದವಳು ಸೀತೆ. ಅಯ್ಯೋ ರಾವಣ ಏನೋ ಮಾಡಿರ್ಬಹುದಾ ಅಂತ ಒಂದು ಮಾತು ಬರುತ್ತೆ ಲೋಕಕ್ಕೆ. ಆದ್ರೆ ರಾಮನಿಗೆ ಗೊತ್ತಿತ್ತು ನನ್ನ ಹೆಂಡತಿ ಅಂತವಳಲ್ಲ. ಈಗ ಇಲ್ಲಿ ನಿನ್ನ ಹೆಂಡತಿಯನ್ನು ಯಾರೋ ವಶ ಮಾಡ್ಕೊಂಡ, ಅಲ್ಲೂ ಕೂಡ ಸೀತೆಯನ್ನು ಯಾರೋ ವಶ ಮಾಡ್ಕೊಂಡೆ. ಅಂದ್ರೆ ಸೀತೆ ಹೋಗಿದ್ದಲ್ಲ, ಬಲವಂತವಾಗಿ ಕಿಡ್ನಾಪ್ ಮಾಡಿದ್ದು. ಇಲ್ಲಿ ನಿನ್ನ ಹೆಂಡತಿಯನ್ನ ಅಂದ್ರೆ ಕಿಡ್ನಾಪ್ ಮಾಡಿದ್ನೋ, ಅವನೇ ಫೋನ್ ಮಾಡಿದ್ನೋ ಅಥವಾ ಈಕೆನೆ ಹೋದ್ಲೋ, ಒಟ್ನಾಗೆ ಇಂಥದ್ದೇನೋ ನಡೀತು. ಆದ್ರೆ ಎಲ್ಲ ರಾಮಚಂದ್ರ ಕೂಡ ರಾವಣ ಸೀತೆಯನ್ನು ಹೊತ್ತುಕೊಂಡು ಹೋಗಿದ್ದಾನೆ ಅಂತ ಗೊತ್ತಾದಾಗ ಅತ್ತ ಹುಡುಕಾಡ್ದ, ಕೊರಗ್ದ. ಆಮೇಲೆ ಆಂಜನೇಯ, ಸುಗ್ರೀವ ಇವರೆಲ್ಲರ ಕಪಿಗಳ ವಾನರ ಸಹಾಯ ತಗೊಂಡು ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗಿ ಅಲ್ಲಿ ಎಲ್ಲ ರಾಕ್ಷಸರನ್ನು, ವಿಭೀಷಣನಿಂದ ಹಿಡಿದು ಕುಂಭಕರ್ಣನಿಂದ ಹಿಡಿದು ರಾವಣನಿಂದ ಹಿಡಿದು ಇಂದ್ರಜಿತುವಿನಿಂದ ಹಿಡಿದು ಎಲ್ಲ ರಾಕ್ಷಸರನ್ನು ಕೊಂದು ಸೀತೆ ಕೈಗೆ ಬಂದ್ಲು. ಆಗ ಹೇಳಿದ, ನೀನು ನನಗೆ ಬೇಡ, ಯಾಕೆ? ನೀನು ಶುದ್ಧವಾಗಿದ್ದೀಯ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅರೆ, ಇಷ್ಟು ಸಮುದ್ರಕ್ಕೆ ಸೇತುವೆ ಕಟ್ಟಿ, ಇಷ್ಟೆಲ್ಲ ಯುದ್ಧ ಮಾಡಿ, ರಕ್ತಪಾತ ಆಗಿ, ಇದೆಲ್ಲ ಆಗಿದ್ದೇ ಸೀತೆಗೋಸ್ಕರ. ಆದರೆ ಸೀತೆ ಸಿಕ್ಕ ಮೇಲೆ ನನಗೆ ಬೇಡ ಅನ್ನೋದಾ? ಯಾಕೆ ಅಂದ್ರೆ ಆ ಕಪಿಗಳಿಗೆಲ್ಲ ಆಶ್ಚರ್ಯ, ಕಪಿಗಳಿಗೆಲ್ಲ, ವಾನರರಿಗೆ, ಆಂಜನೇಯನಿಗೆಲ್ಲ ಶಾಕು. ಅಲ್ಲ, ಸೀತೆಗೋಸ್ಕರನೇ ರಾಮಚಂದ್ರ ಎಷ್ಟೆಲ್ಲ ಮಾಡಿದ್ದು, ಏನು ಪರಮಾತ್ಮ ರಾಮಚಂದ್ರ. ಆದರೆ ಸಿಕ್ಕ ಮೇಲೆ ಯಾಕೆ ಬೇಡ ಅಂತಿದ್ದಾರೆ ಅಂತ ನೋಡಿ. ರಾಮಚಂದ್ರನಿಗೆ ತನ್ನ ಸೀತೆಯ ಮೇಲೆ ನಂಬಿಕೆ ಇತ್ತು. ಆದರೆ ನಾಳೆ ಒಂದು ದಿವಸ ಲೋಕ ಅನ್ನುತ್ತೆ, ಅಯ್ಯೋ ಸೀತೆಯನ್ನು ರಾವಣ ಹೊತ್ಕೊಂಡು ಹೋಗಿದ್ದ, ತಿಂಗಳಾನುಗಟ್ಲೆ ಲಂಕೆಯಲ್ಲಿದ್ಲು, ಅದೇನು ಮಾಡಿದ್ನೋ ಏನೋ ಸೀತೆಗೆ ಅನ್ನೋದೊಂದು ಮಾತು ಬರುತ್ತೆ. ನೀನು ಶುದ್ಧಳು ಅಂತ ತೋರಿಸು, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೀತೆನ ಹೇಳ್ತಾನೆ, ನೀನ್ ಶುದ್ಧಳು ಅಂತ ತೋರಿಸಿಗ. ಆಗ ಅಗ್ನಿ ಪ್ರವೇಶ ಮಾಡ್ತಾಳೆ. ಅಗ್ನಿಯೂ ಕೂಡ ಅವಳನ್ನ ಸುಡದೆ ಇದ್ರೆ ಅವಳು ಶುದ್ಧಳು. ಅಗ್ನಿಗೆ ಪ್ರವೇಶ ಮಾಡಿ ಆದ್ಮೇಲೂ ಸೀತೆ ಬದುಕಿ ಬಂದ್ಲು ಅಂದ್ರೆ ಅಗ್ನಿ ದೇವತೆಯೇ ಹೇಳ್ತಾರೆ ಸೀತೆ ಶುದ್ಧಳಿದ್ದಾಳೆ. ಆಗ ರಾಮನಿಗೂ ಡೌಟ್ ಕ್ಲಿಯರು, ಈ ಲೋಕಕ್ಕೂ ಡೌಟ್ ಕ್ಲಿಯರ್. ಆಗ ನಿಮ್ಮ ಹೆಂಡತಿಯ ಕುರಿತು ಅಥವಾ ನೀವು ಕೇಳಬಹುದು, ನನ್ನ ಹೆಂಡತಿಯ ಕುರಿತು ಇದು ಹೇಗೆ ಅಗ್ನಿ ಪರೀಕ್ಷೆ ನೋಡಿ. ಇಂಥದ್ದೇನೋ ಆದಾಗ ಒಂದು ನ್ಯಾಯ ಮಾಡಿದ್ರಿ, ಅವಳನ್ನ ಎಲ್ಲರ ಮುಂದೆ ಕೂರಿಸಿದ್ರಿ, ಎಲ್ಲ ಕೇಳಿದ್ರಿ, ಅವಳು ಏನೇನೋ ಕಣ್ಣೀರು ಹಾಕೊಂಡು ಏನು ಹೊತ್ಲು ಅಂದ್ರೆ ಅವತ್ತಿನ ಅಗ್ನಿ ಪ್ರವೇಶ ಅಂದ್ರೆ ಇವತ್ತಿನ ಪಶ್ಚಾತ್ತಾಪ. ಈ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಎಷ್ಟೋ ಜನ ಸತ್ತೇ ಹೋಯ್ತಾರೆ, ಬದುಕೋರು ಬಹಳ ಕಡಿಮೆ. ಯಾರು ಬದುಕ್ತಾರೆ ಅಂದ್ರೆ ಯಾರಲ್ಲಿ ಸತ್ಯ ಇದೆಯೋ ಅವ್ರು ಮಾತ್ರ ಸೀತೆ ತರ ಅಗ್ನಿಯಿಂದ ಮತ್ತೆ ಬದುಕು ಬರ್ತಾರೆ. ಇಲ್ಲ ನಾನು ಮೋಸ ಮಾಡೀನಿ, ಮಾಮ ನೀನ್ ಎದ್ದುಬಿಡು, ನಾನ್ ಪಾಡಿ ನನ್ ಬಿಟ್ಬಿಡು, ನಾ ಹೋಗ್ತೀನಿ ಅಂತ ಆಗ್ಬಿಡುದ. ನೀನ್ ಹಿಂಗ್ ತ್ರಾಸ್ ಮಾಡ್ಕೋಬೇಡ, ನೀನ್ ಹಿಂಗ್ ತ್ರಾಸ್ ಮಾಡ್ಕೊಳತ್ತಂದ್ರೆ ನಾನ್ ಸತ್ತು ಬಿಡುತ್ತೀನಿ, ನಿನ್ ಮಕ್ಕಳು ಬರ್ಕೊಂಡಿರು, ನಾನು ಹಿಂಗ್ ಮೋಸ ಮಾಡಿಲ್ಲ, ನಾನ್ ಬಿಟ್ಬಿಡು, ನಾನ್ ಬೇಗ ನನಗೆ ನೀ ಸಾಯ್ಬಿಡ, ನನಗೆ ನಿಮ್ಗೆ ಯಾಕೆ ಹಿಂಗ ಮೋಸ ಮಾಡಿ ಬೇರೆ ಬರ್ತೀವಿ ನೋಡ, ನಾವು ತ್ರಾಸ ಆಗ್ತೀವಿ ನನಗೆ. ಇಲ್ಲಪ್ಪ, ಈ ಸಮಯದಲ್ಲಿ ತಪ್ಪಿಗೆ ಶಿಕ್ಷೆ ಕೊಡೋರು ಲೋಕದಲ್ಲಿ ಎಲ್ಲಾರ್ಗೂ ಬರುತ್ತೆ. ಅದು ಚಿಕ್ಕ ಮಗುವಿನಿಂದಲೂ ಸಾಧ್ಯ. ತಪ್ಪು ಮಾಡ್ದ ತಗೋ ಶಿಕ್ಷೆ ಅಂತ ಎಲ್ಲರಿಗೂ ಕೊಡ್ತಾರೆ. ಆದ್ರೆ ಕ್ಷಮಿಸೋಕೊಂದು ದೊಡ್ಡ ಗುಣ ಬೇಕು. ನಾನು ಮಾತ್ರ ಹೇಳ್ತೀನಿ, ನಿಮ್ಮ ಹೆಂಡತಿ ಕೂಡ ಸ್ವಯಂ ಶುದ್ಧಳಿದ್ದಾಳೆ. ಏನೋ ತಪ್ಪುಗಳು ಅಥವಾ ಕೆಲವು ಮಾತುಕತೆಗಳು ನಡೆದಿರ್ಬೋದು, ಆದರೆ ನಾನು ಎಲ್ಲದಕ್ಕೂ ಶಿಕ್ಷೆ ಕೊಡ್ತೀನಿ, ಎಲ್ಲದಕ್ಕೂ ನಾನು ಒಮ್ಮೆಲೆ ಹಿಂಗೆ ಮಾಡ್ತೀನಿ ಅಂತ ಹೋದಾಗ ಮಕ್ಕಳು ಅನಾಥರಾಗ್ತಾರೆ. ತಾಯಿ ಇಲ್ಲದ ಬದುಕೇನು ಅಂತ ನೀವು ಅನುಭವಿಸಿರೋರಾಗಿ ಇಲ್ಲಿ ಆ ಎಡವಟ್ಟನ್ನ ನಿಮ್ಮ ಮಕ್ಕಳಿಗೆ, ಆ ತಪ್ಪನ್ನ, ಆ ಶಾಪವನ್ನು ನೀವು ಕೊಡಂಗಿಲ್ಲ.
ಇನ್ನು ಮುಂದೆ ಇನ್ನೆಲ್ಲೋ ಅಂತ ಕಂಡಾಗ ನನ್ನನ್ನು ಕೇಳಬೇಡ, ಯಾರನ್ನೂ ಕೇಳಬೇಡ, ಬಿಟ್ಬಿಡು. ಇಲ್ಲ ನಾ ಇನ್ನೇನ್ ಏನ್ರ ಮಾಡ ಇಲ್ಲಿ ಏನ್ ಬೇಕೋ ಕೊಂದ್ ಬಿಡು ಅಂತ ನಾ ಇನ್ನೊಂದು ಏನ್ರ ಮಾಡ್ರಿ ನಾನು ಇಲ್ಲೇ ಜೀವ ಹೊಡೆದ್ ಬಿಡೋನಿ, ನಾನೇನು ಚೆನ್ನಾಗಿರ್ತೇನೆ. ಅದಕ್ಕೆ ಇದೊಂದ್ಸಲ ಕ್ಷಮಿಸು ನನಗೆ, ನೀನ್ ನನಗ್ ಗೌರವ ಕೊಡೋದಾದ್ರೆ ಮೊದಲು ಆ ಹೆಣ್ಣು ಮಗಳ ಹತ್ರ ಪದೇ ಪದೇ ಇದನ್ನು ಮಾತಾಡೋದು ನಿಲ್ಸು. ನಿನಗ್ ದುಃಖ ಆಯ್ತಾ, ಕಾರ್ಯಕ್ರಮ ಕೇಳು ಅಥವಾ ದೇವಸ್ಥಾನಕ್ಕೂ ಕಣ್ಣೀರ್ ಹಾಕು, ಎಲ್ಲೋ ತೆಂಗಿನ ಮರದ ಹತ್ರ ಹೇಳ್ಕೊ, ಅಡಿಕೆ ಮರಕ್ಕೆ ಹೇಳ್ಕೊ, ನಿನ್ನ ಕಬ್ಬಿಗೆ ಹೇಳ್ಕೊ. ಅಂದ್ರೆ ನಿನ್ನ ನೋವನ್ನು ಹೊರಗಡೆ ಹಾಕದೇನೆ ಹುಚ್ಚ ಆಗ್ತೀಯ. ಹೌದು, ಆಗದೆ ಇದ್ರೆ ಹೊರಗಡೆ ಹಾಕಬೇಕು ಅಂದ್ರೆ ಅದಕ್ಕೆ ಬೇರೆ ಬೇರೆ ಮಾರ್ಗ ಇದ್ದಾವೆ. ಮಾಡಿಕೊಂಡ ಗುರುಗಳು ಏನ್ ಮಾಡಿದ ಗುರುಗಳ ತಲೆ ಹೊಡೋದು ಒಟ್ಟು ತ್ರಾಸಾಗಿ ಒಂದು ಮೆಂಟಲ್ ಹಾಸ್ಪಿಟಲ್ ಹೋಗಿದೆ ಗುರುಗಳು. ಅವಾಗ ಅವ್ರು ಏನಂದ್ರು ಇದು ಅವಾಗನ ಗುಳಿಗೆ ತಗೋ ಚಲೋ ನಿತ್ತಿನ ಹತ್ರ ಗುಳಿಗೆ ತಗೋತಾನ ದಿನ 4 ಗುಳಿಗೆ ನೋಡಪ್ಪ. ಗುಳಿಗೆ ನಿನಗೆ ತಾತ್ಕಾಲಿಕ ಏನು ಪರಿಹಾರವನ್ನು ಕೊಡುತ್ತೆ ಹೊರತು ನಿನಗೆ ಹೆಂಡತಿಯ ಕುರಿತಾಗಿ ಇಲ್ಲ. ನನ್ನ ಕಣ್ಣಿಗೆ ಮೆಸೇಜ್ ಬಿತ್ತು, ಕಾಲ್ಗಳು ಮಾಡಿದ್ದಾಳೆ ಅನ್ನೋದು ಬಿತ್ತು, ಅದಕ್ಕೆ ನಾನು ಏನು ಆ್ಯಕ್ಷನ್ ತಗೊಂಡೆ ಅದು ಧರ್ಮ. ಆದರೆ ನನ್ನ ಕಣ್ಣಿಗೆ ಯಾವುದು ಬಿದ್ದಿಲ್ವೋ ಅದ್ರ ಬಗ್ಗೆ ನಾನು ಆ್ಯಕ್ಷನ್ ತಗೊಳ್ಳೋದ್ನಿ ಅಂದ್ರೆ ಅದು ಅಧರ್ಮ. ಅದು ಬರೀ ನೆನಪು ಹೆಂಗ್ರಿ ಏನ್ರ ಮಾಡಬಹುದು ಹೇಳೋದು ಕೇಳು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನಗೆ ಸೀತಾಮಾತೆ ಅಂತ ಹೆಂಡತಿನೇ ಸಿಕ್ಕಿದ್ದಾಳೆ, ಅದರಲ್ಲಿ ಯಾವುದೇ 2 ಮಾತಿಲ್ಲ. ಆದರೆ ಇಲ್ಲಿ ಅವನು ಯಾರೋ ಹೊರಗಡೆ ಅವನ ಒಂದು ಆಕರ್ಷಣೆ ಅಥವಾ ಇಂಥದ್ದೇನೋ ಕಾರಣಕ್ಕೆ ಆ ಹೆಣ್ಮಗಳು ತಪ್ಪು ಮಾಡ್ಕೊಂಡಿದ್ದಾಳೆ. ಇವತ್ತು ಆಕೆ ಒಪ್ಪಿಕೊಂಡಿದ್ದಾಳೆ. ಮತ್ತೆ ಮಕ್ಕಳು ನೋಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ, ಇನ್ನೊಮ್ಮೆ ಹಿಂಗೆ ಮಾಡಿದ್ರೆ ನನ್ನನ್ನು ಸಾಯಿಸಿಬಿಡು ಅನ್ನೋ ಮಟ್ಟಿಗೆ ಅವಳು ಪಶ್ಚಾತ್ತಾಪ ಪಡ್ತಿದ್ದಾಳೆ. ಯಾವಾಗಲೂ ಕೂಡ ಇದ್ರ ಬಗ್ಗೆ ಅವಳ ಹತ್ರ ಹೋಗಿ ಹೇಳೋದು ಅಂದ್ರೆ ಅದೊಂದು ವಿಕೃತ ಸ್ಥಿತಿ. ಅದು ನಾಳೆ ದಿನ ಅವಳೇನೋ ಮಾಡ್ಕೊಂಡ್ಲು ಅಂದಾಗ ಆ ಪಾಪ ನಿನ್ನನ್ನು ಬಿಡುತ್ತಾ? ನಿನ್ಗಾಗಿರುವುದು ಅನ್ಯಾಯ ಅಂತಲೇ ಭಾವಿಸೋಣ, ಆದ್ರೆ ಒಂದು ಜೀವ ಹೋಗೋದಕ್ಕಿಂತ ದೊಡ್ಡ ಅನ್ಯಾಯ ಅಲ್ಲ ಇದು. ಹಾಗಾಗಿ ನಿನಗೆ ಇದನ್ನು ಮರೆಯೋಕೆ ಮಾಡ್ಬೇಕು ಅಂದ್ರೆ ಯಾವುದನ್ನು ಮರಿಬೇಕು ಅಂತ ಅಂದ್ಕೊಂಡಿದ್ಯೋ ಅದು ಹಾಗೇ ಇಲ್ಲ. ಆಗಿಲ್ದೆ ಇರೋದನ್ನ ಏನು ಮರೀತೀಯಾ? ಇದು ಕೇವಲ ನಿನ್ನ ಕಲ್ಪನೆ. ಅಲ್ಲಿ ಹಿಂಗಾಗಿರ್ಬೋದು, ಹಂಗಾಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು, ನಿಂದೊಂದು ಕಲ್ಪನೆ. ಒಬ್ಬ ಗಂಡನಾಗಿ ಇದನ್ನು ಸಹನೆ ಮಾಡುವುದು, ಅರಗಿಸಿಕೊಳ್ಳೋದು ಅಷ್ಟು ಈಸಿ ಅಲ್ಲಪ್ಪ. ಆದರೂ ಮಕ್ಕಳ ಮುಖ ನೋಡು. ಸ್ವಲ್ಪ ದಿನ ಎಲ್ಲವೂ ಮರೆತು ಹೋಗುತ್ತೆ, ಕಾಲವೇ ಎಲ್ಲವನ್ನು ಮರೆಸುತ್ತೆ. ಆದರೆ ಇದೊಂದು ಸ್ವಲ್ಪ ದಿನ ಹಲ್ಲು ಕಚ್ಕೊಂಡು ಸುಮ್ಮನಿರಬೇಕು. ಏನು ಅಡುಗೆ ಮಾಡಿದ್ಯಾ, ಇವತ್ತೇನು ಮಾಡ್ತೀಯಾ, ಎಲ್ಲೋಗಿದ್ದೆ ಅಂದರೆ ಹೆಂಡತಿ ಹತ್ರ ಅಥವಾ ಬಂಧಾನಕ್ಕೆ ಒತ್ತಾಯಕ್ಕಾದರೂ ಸ್ವಲ್ಪ ನೀನು ಒಳ್ಳೇದು ಮಾತಾಡ್ತಾ ಅವಳನ್ನು ಪ್ರೀತಿಯಾಗಿ ನೋಡಬೇಕೇ ಹೊರತು ಇದನ್ನು ನಿಮ್ಮ ಅಜ್ಜಿ ಪದೇ ಪದೇ ಹೇಳೋದು, ನೀವು ಪದೇ ಪದೇ ಹೇಳೋದು, ಅಥವಾ ಸಿಕ್ಕ ಸಂಬಂಧಿಕರಿಗೆಲ್ಲ ಇದನ್ನು ಹೇಳ್ಕೊಂಡು ಬರೋದು, ಅಥವಾ ಅವ್ರಿಗೆ ಆಗೋ ಗೊತ್ತಾಗಿ ನಾಳೆ ದಿನ ನಿನ್ನ ಹೆಂಡತಿಗೆ ಎಲ್ಲಿ ಹೋದ್ರು ಎಲ್ಲಿ ಬಂದರು ಇದನ್ನೇ ಹೇಳೋದು. ನೋಡಪ್ಪ, ಈ ಮಟ್ಟಿನ ಶಿಕ್ಷೆ ಒಳ್ಳೆಯದಲ್ಲಯ್ಯ. ನಮ್ಮ ಅಜ್ಜಿ ಹೇಳಿದ್ರು, ನಮ್ಮ ಅಜ್ಜಿ ಅದನ್ನ ಇಲ್ಲ ಬಿಟ್ಬಿಟ್ಟು ನನಗೆ ನನ್ನ ಅಜ್ಜಿ ಎಲ್ಲ ತಲೆ ಅಂತ ಹೇಳಿದ್ರು, ನನಗೆ ಒಬ್ಬರಿಗೆ ಹಂಗಿರ್ಬೇಕು ಅಂದ್ರೆ ಮೊದಲು ಮಕ್ಳ ಮುಖ ನೋಡು, ಮಕ್ಕಳಿಗೆ ತಾಯಿಯಾಗಿ ಇರಬೇಕು ಅವಳು. ಆ್ಯಂಡ್ ನಿನಗೆ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ, ನನಗೆ ಒಪ್ಕೊಳ್ತೀನಿ. ಯಾರು ಎಷ್ಟು ಹೇಳಿದ್ರು, ನಾನು ಇಡೀ ದಿನ ನಿನಗೆ ಸಾಂತ್ವನ ಹೇಳಿದ್ರು ನಿನಗೆ ಅದೊಂಚೂರು ದುಃಖ ಇದ್ದೇ ಇರುತ್ತೆ, ನಾನು ಒಪ್ಕೊಳ್ತೀನಿ. ಆದರೆ ಇದೆಲ್ಲದಕ್ಕಿಂತ ದೊಡ್ಡದು ಅವಳ ಜೀವನ. ನಿನ್ ಜೀವ ನಿನಗೆ ಎಷ್ಟು ಮುಖ್ಯ, ಅವಳ ಜೀವ ಅವಳಿಗೂ ಮುಖ್ಯ. ನನಗನ್ಸದ್ ಹೇಳ್ಬೇಕಂದ್ರೆ ಇಲ್ಲ, ನೀನ್ ಪಾಡಿಗೆ ನನ್ ಇದ್ರು ಮತ್ ನನಗೆ ಹಿಂಗ ಆಗತ್ತ, ನಾನು ಹೋಗಿ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಬಾಳ ತ್ರಾಸ ಆಗತ್ತೆ ಅಂತ ನಾನು ಆಕಿ ಹೇಳ್ತೀನಿ. ನೀವ್ ಹೋದ್ರೆ ನಾನು ಬರ್ತೀನಿ, ಸಂಕಟ ನಾನು ಬದುಕಂಗಿಲ್ಲ ಆಕಿ ಮಾತಾಡ. ಇಲ್ಲಪ್ಪ, ಆಕೆಯನ್ನು ಕರ್ಕೊಂಡು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಯಾವುದೋ ಒಂದಷ್ಟು ದೇವಸ್ಥಾನಕ್ಕೆ ಹೋಗು, ನಿಮ್ಮ ಮನೆ ದೇವ್ರಿಗೂ ಹೋಗು. ಆ್ಯಂಡ್ ಅದಕ್ಕೂ ಮೀರಿ ನಿನ್ನ ಕೆಲಸದಲ್ಲಿ ಅವಳನ್ನು ಸ್ವಲ್ಪ ಇನ್ವಾಲ್ವ್ ಮಾಡ್ಕೋ. ಇಲ್ಲ ಮನೆಯಲ್ಲಿಗೆ ಮಕ್ಕಳು ನೋಡ್ಕೊಳ್ಳೋದೇ ಆಕೆಗೆ ದೊಡ್ಡ ಕೆಲಸ ಆಗಿದೆ ಸರ್ ಅಂದರೆ ಆಯಿತು, ನಂಬಿಕೆ ಇಡು. ಆದರೆ ಈ ಸಮಯದಲ್ಲಿ ಮಾತ್ರೆ ತಗೊಂಡೋ ಇನ್ನೇನೋ ಮಾಡಿಕೊಂಡೋ ಇಲ್ಲಪ್ಪ, ನೀನು ದೇವರಿಗೆ ನಿಜವಾಗಲೂ ಪೂಜೆ ಮಾಡಬೇಕು ಅಂತ ಇದ್ದರೆ, ದೇವರಿಗೆ ನಿಜವಾಗ್ಲೂ ಹತ್ತಿರ ಆಗಬೇಕು ಅಂತ ಇದ್ದರೆ ಮೊದಲು ತಪ್ಪಿತಸ್ಥರಿಗೆ ಕ್ಷಮೆ ಕೊಡು. 50 ಗಂಧ ಕಡ್ಡಿ ಒಟ್ಟಿಗೆ ಇಟ್ಟುಕೊಂಡು ಪೂಜೆ ಮಾಡಿದ್ರೆ ದೇವರು ಒಲಿಯಲ್ಲ. ದೇವರು ಒಲಿಬೇಕು ಅಂದರೆ ಮೊದಲು ದೇಹಿ ಅಂತ ಬೇಡಿ ಬಂದವ್ರಿಗೆ ಅನ್ನ ಹಾಕಬೇಕು, ಕ್ಷಮಿಸು ಅಂತ ಕಾಲಿಗೆ ಬಿದ್ದವ್ರನ್ನ ಕ್ಷಮಿಸ್ಬೇಕು. ಇದರಲ್ಲೇ ದೇವರಿದ್ದಾನೆ. ನಾನು ನನ್ನೊಳಗಿನ ದುಃಖವನ್ನು ಹೊರಗಡೆ ಹಾಕಬೇಕು ಅಂತ ಹೇಳಿ 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 ನೋವು ಕೊಟ್ಟೆ, ಅವಳ ಹಂಗೆ ಕೆಟ್ಲು, ನೀನು ಹಿಂಗೆ ನೋವು ಕೊಟ್ಟು ಕೆಟ್ಟೆ, ಇಬ್ರು
ಹಿಂಗ ನೋಡ್ಬೋದು ಲೂಬ್ರಾನ ಹಿಂಗೆ ಹಾಕ್ಬಿಡಿದೆ ನಾನು ನೋಡು ಆಕೆ ನೋಡೋದು ನಾ ಸಾಯ್ತಾನೆ ಮೊದಲು ನಿನ್ನೊಳಗಡೆ ಉಕ್ಕಿ ಬರುವ ಆ ಭಾವೋದ್ವೇಗವನ್ನ ಧ್ವನಿ ಮೂಲಕ ಹೊರಗಡೆ ಹಾಕುವುದನ್ನ ಬಿಡು. ಹೊರಗಡೆ ಹಾಕಬೇಕಾ, ಎಲ್ಲೋ ತೋಟದ ಕಡೆ ಹೋಗಿ ಹಾಕು. ಆ ಕಕ್ಕೋ ಬುದ್ಧಿ ಇದೆಯಲ್ಲ, ಕಕ್ಕು, ಆದ್ರೆ ಎಂತಿ ಮುಂದೆ ಕಕ್ಕಬೇಡ. ಅಂದ್ರೆ ಈಗ ನನ್ನ ಹತ್ರ ಇಷ್ಟೆಲ್ಲ ಹೇಳ್ಕೊಂಡಲ್ಲಪ್ಪ, ಇದಾದ್ಮೇಲೆ ಯಾರೋ ಸಿಕ್ಕರೆ ಮತ್ತೆ ಹೇಳ್ಕೊಳ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಅದು ಒಮ್ಮೆ ಹೇಳ್ಕೊಂಡ ಮೇಲೆ ರಿಲೀಫ್ ಆಗುತ್ತೆ. ಹೌದು, ಹಂಗೆ ಹೆಂಡತಿ ಹತ್ರ ಹೇಳಬೇಡ. ಎಲ್ಲೋ ನಾನು ಇವತ್ತಿಗೋಪ್ಪ ನಾನು ಒಂದು ಪುಟ್ಟ ನಾಯಿಮರಿ ಸಾಕಿದ್ದೀನಿ, ಅಥವಾ ನಾನು ಕೃಷ್ಣನ ಹತ್ರ ಮಾತಾಡ್ತೀನಿ, ನಾಯಿಮರಿ ಹತ್ರ ನಿಜವಾಗ್ಲೂ ನೀವು ಪ್ರಕೃತಿಯೊಂದಿಗೆ ನಿಜವಾಗ್ಲೂ ಸಂಪರ್ಕಕ್ಕೆ ಬಂದುಬಿಟ್ರೆ ಒಂದು ಸಸಿಗೂ ಕೂಡ ಹಲೋ ಹೇಗಿದೆಯಪ್ಪ ಅಂತೀಯ. ಅಂದರೆ ಎಲ್ಲ ಕಡೆಯೂ ಕೂಡ ಯಾವುದೋ ಒಂದು ಶಕ್ತಿ ನಿನ್ನನ್ನು ಗಮನಿಸ್ತಾ ಇದೆ ಅಂದಾಗ ಸಸ್ಯಗಳಲ್ಲೂ ಜೀವ ಇದೆ, ಆ ಹರಿಯೋ ನದಿಯಲ್ಲೂ ಜೀವ ಇದೆ. ನಿಮ್ಮ ಮನೆಯಲ್ಲಿರೋ ಮೇಕೆ, ಕುರಿ ಅಥವಾ ಆಡು ಅಥವಾ ಹಸು, ದನ, ಬೆಕ್ಕು, ನಾಯಿ, ಅಥವಾ ನೀವು ಕಬ್ಬು ಬೆಳೆದಿದ್ದೀರಿ, ಅಥವಾ ನಿಮ್ಮ ಮನೆಯಲ್ಲಿ ಏನೋ ಒಂದು ಆರೋಳೋ ಯಂತ್ರ ಇದೆ, ಕಟ್ ಮಾಡೋ ಯಂತ್ರ ಇದೆ. ಎಲ್ಲದರಲ್ಲೂ ಕೂಡ ನಾನೊಂದು ಜೀವವನ್ನು ನೋಡ್ತೀನಿ. ಈ ಮಟ್ಟಿಗೆ ನೀನು ಪ್ರಕೃತಿ ಹತ್ರ ಬೆರೆತಾಗ ಮನುಷ್ಯರಿಂದ ಬೇಜಾರಾದರೆ ಪ್ರಕೃತಿನೇ ನಿನಗೆ ಸಂಬಂಧಿಕರಾಗುತ್ತಾರೆ. ನನಗೆ ಬರೀ ಮನುಷ್ಯರ ಜೊತೆ ಬೆರೆತು ಅಥವಾ ಮನುಷ್ಯರೇ ಎಲ್ಲವೂ ಅಂತ ಅಂದುಕೊಂಡು ಇವರೆಲ್ಲ ಒಂದು ದಿವಸ ಕೈ ಎತ್ತಿದಾಗ ನನಗೆ ಬೇರೆ ದಾರಿ ಇಲ್ಲದೆ ಸಾವು ಹೋಗ್ತೀನಿ. ಆದರೆ ನಿಜವಾಗ್ಲೂ ದೊಡ್ಡ ಮಹಾತ್ಮರನ್ನು ನೀವು ಗಮನಿಸಿ ನೋಡಿ, ಮನುಷ್ಯರಿಂದ ಒಂಚೂರು ಬೇಜಾರಾದರೂ ಅವರು ಮತ್ತೆ ಪ್ರಕೃತಿ ಕಡೆ ಬರ್ತಾರೆ. ಯಾಕಂದರೆ ಇಲ್ಲಿ ಜನ ನಿಮಗೆ ಜೈಕಾರ ಹಾಕುವುದೇ ತುಂಬ ಮಾಡಲ್ಲ. ಅವರು ನಿಮ್ಮಿಂದ ಏನೂ ಉಪಯೋಗ ಆಗಲಿಲ್ಲ ಅಂದರೆ ಜೈಕಾರ ಹಾಕೋರೆಲ್ಲ ಕೈಗೊಂದು ಮಟ್ಟೆನೋ ಕಲ್ಲೋ ತಾಂಡು ಹೊಡಿತಾರೆ. ಈ ಜನರ ಜೈಕಾರಗಳನ್ನೇ ಬೆಂಬಲ ಪ್ರೀತಿಗಳನ್ನೇ ನಂಬಿಕೊಂಡಿರಬೇಡಿ. ಸ್ವಲ್ಪ ಪ್ರಕೃತಿ ಜೊತೆ ಬೆರಿಬೇಕು. ಬೆಳಿಗ್ಗೆ ಎದ್ದು ವಾಕ್ ಮಾಡಬೇಕು, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಇದನ್ನು ಕೊರಗಿಕೊಂಡು ಹೆಂಡ್ತಿಗೇನೋ ಬೈದು ಇನ್ಯಾರಿಗೂ ಏನೋ ಅನ್ನೋದಕ್ಕಿಂತ ಯಾವುದೋ ಒಂದು ಗುರುಗಳು ಒಂದು ಪ್ರವಚನ ಆನ್ ಮಾಡಿಕೊಂಡು ಧ್ಯಾನಸ್ಥವಾಗಿ ಕೂತ್ಕೊಳ್ಳಿ. ಪ್ರವಚನ ಓಡ್ತಾ ಇರಲಿ, ಕಣ್ಣು ಮುಚ್ಕೊಳ್ಳಿ, ಅಲ್ಲಿ ಏನು ಹೇಳ್ತಾರೆ ಕೇಳಿಕೊಂಡು. ಕ್ಷಮೆಗಿಂತ ದೊಡ್ಡ ಪೂಜೆ ಇಲ್ಲ. ನಿಮ್ಮ ಹೆಂಡತಿಯನ್ನು ಈ ಬಾರಿ ಕ್ಷಮಿಸೋದ್ರಿಂದ ನಾಳೆ ನಿನ್ನ ಮನಸ್ಸುಗಳ ಭವಿಷ್ಯ ಚೆನ್ನಾಗಿರುತ್ತೆ. ಈಗೇನೋ ಸ್ವಲ್ಪ ಭಾವೋದ್ವೇಗ ತಡೆಯೋಕ್ಕಾಗ್ತಿಲ್ಲ ಅಂತ ಅವಳು ಒಂದು ನಾಳೆ ಏನೋ ಮಾಡಿಕೊಂಡ್ರೆ ನಿನ್ನ ಮನೆ ಸೂತಕದ ಛಾಯೆ ಮೂಡುತ್ತೆ. ಬಿಡು, ಇದೆಲ್ಲ ಬಿಟ್ಟು ನಿನ್ನ ಹೆಂಡತಿಯ ಬಗ್ಗೆ ಏನು ಅನ್ಸಿದ್ರು ಕೂಡ ಅದನ್ನು ಹೊರಗಡೆ ಹೋಗು, ಓಡಾಡು, ಪ್ರಕೃತಿ ನಡುವೆ ಓಡಾಡು, ದೇವಸ್ಥಾನಕ್ಕೆ ಹೆಂಡತಿನ ಕರ್ಕೊಂಡು ಹೋಗು. ಆದರೆ ಇಲ್ಲಿ ಅವಳು ಇನ್ನೂ ಏನೋ ಮಾಡ್ತಿರ್ಬೋದಾ ನೋಡಪ್ಪ, ಫೋನು ಕೊಡಂಗಿದ್ರೆ ಕೊಡು, ಫ್ರೀ ಬಿಡು. ಅಂದರೆ ನಾನು ಹೆಚ್ಚು ಹಿಡಿದಿಟ್ಕೊಂಡಷ್ಟು ನಿಜವಾದ ಹೆಂಡತಿ ನಿಮ್ಮ ಹತ್ರ ಇರಲ್ಲ. ಯಾಕೆಂದ್ರೆ ಫೋನ್ ಇಷ್ಟ ಆದ್ರೆ ಫೋನ್ ಕೊಡಿಸು, ಇಲ್ಲಾಂದ್ರೆ ಬ್ಯಾಡಾದ್ರೆ ಬಿಡು, ನಿನ್ ಮನಸ್ಸಿದ್ರೆ ಕೊಡಿಸು, ನಿನಗೆ ಇಲ್ಲಾಂದ್ರೆ ಬಿಟ್ಟು ಬಿಡು ಅಂತ ಹೇಳ್ಬೋದು. ಅದೇ ಹೇಳ್ತೀನಲ್ಲಪ್ಪ, ಪಂಜರದಲ್ಲಿರೋ ಗಿಳಿ ಪಂಜರದ ಬಾಗಿಲು ತೆಗೆದ ಮೇಲೂ ನನ್ನ ಹೆಗಲ ಮೇಲೆ ಬಂದು ಕೂತ್ರೆ ಚಂದ, ಅದು ನನ್ನ ಗಿಳಿ ಎನ್ಬೋದು. ಬಾಗಿಲು ತೆಗೆದ್ರೆ ಸಾಕು ಅಂತ ಕಾದು ತೆಗೆದ ತಕ್ಷಣ ಎತ್ತಗಾದ್ರೂ ಹೋಗ್ಬಿಟ್ರೆ ಅದು ನನ್ನ ಗಿಳಿ ಹೇಗಾಗುತ್ತೆ? ಹಂಗೆ ನೀವು ಫೋನ್ ಕೊಡದೆ ಅದಕ್ಕೆ ಹೇಳ್ತಾರಲ್ಲ, ಈಗ ಎಣ್ಣೆ ಕುಡಿಸೋಕೆ ಬಿಟ್ಟಿದ್ರಂತೆ ಯಾರನ್ನ ಬಿಡಿಸಿ, ಎಣ್ಣೆ ಬಿಡಿಸೋಕೆ ಸೇರಿಸ್ತಾರಲ್ಲ, ಹಂಗೆ ಸೇರಿಸಿದ್ರಂತೆ. ಅವನು ಕುಡಿತಾ ಇರ್ಲಿಲ್ವಂತೆ. ಯಾಕೆ ಕುಡಿತಾ ಇಲ್ಲ ಅಂದ್ರೆ ಅಲ್ಲಿ ಕೊಡ್ತಿರ್ಲಿಲ್ಲ, ಅದಕ್ಕೆ ಕುಡಿತಿರ್ಲಿಲ್ಲ ಅನ್ನಂತ. ಅವನು ಕೊಟ್ಟಿದ್ರೆ ಕುಡಿತಿದ್ದೆ ಅಂತ. ಅಂದ್ರೆ ನಿನ್ನನ್ನು ತಾಮಂದು ಬಾರ್ ಮುಂದೆ ಬಿಟ್ಟರು ಕೂಡ ಅಯ್ಯೋ ನಾನು ಕುಡಿಯಲ್ಲಪ್ಪ ಅಂದ್ರೆ ಅದು ಪರಿವರ್ತನೆ. ಕೊಡ್ಲಿಲ್ಲ ಅದಕ್ಕೆ ಕುಡಿಲಿಲ್ಲ ಅಂದ್ರೆ ಅದೆಂತ ಪರಿವರ್ತನೆ? ಅವ್ನು ಬಾರ್ ಸಿಕ್ಕರೆ ಮತ್ತೆ ಕುಡಿತಾನ ಅವನು. ಹಂಗೆ ನಿಮ್ಮ ಹೆಂಡತಿಗೆ ಫೋನ್ ಕೊಟ್ಟಿಲ್ಲ, ದಾರಿ ತಪ್ಪಿಲ್ಲ. ಫೋನ್ ಕೊಟ್ರೆ ನಾನು ಮತ್ತೆ ತಪ್ತೀನಿ ಅಂತ ಅಂದ್ರೆ ನಾಳೆನೂ ಇವಳಿಗೆ ಇದೇ ಬುದ್ಧಿ ಇದೆಯಾ ಅಂತ ಗೊತ್ತಾಗಬೇಕು ಅಂದ್ರೆ ಫೋನ್ ಕೊಡ್ಬೇಕಲ್ಲ. ಹೌದಲ್ಲಪ್ಪ? ಫೋನ್ ಕೊಡ್ಲಿಲ್ಲಪ್ಪ ಅಂದ್ರೆ ಅವಳ ಮನ್ಸಲ್ಲಿ ಇರ್ಬೋದೇನೋ ಏನೋ. ಅಂದ್ರೆ ಸುಮ್ಮನೆ ನಾನು ಇದೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಯಾರನ್ನಾದ್ರೂ ಪರೀಕ್ಷೆ ಮಾಡುವ ವಿಧಾನ ತಿಳಿಸ್ತಾ ಇದ್ದೀನಿ ಅಷ್ಟೇ. ಹೋಗಪ್ಪ ನಿನ್ನ ಫ್ರೆಂಡ್ ಜೊತೆ ಹೋಗಬಾ ಅಂದಾಗ, ನಮ್ಮ ಅಪ್ಪ ಅಮ್ಮ ಹೇಳ್ಬಿಟ್ರು ಅಂತ ಫ್ರೆಂಡ್ ಜೊತೆ ಹೋಗಿ ವೀಲಿಂಗಲ್ಲಿ ವೀಲಿಂಗ್ ಮಾಡಿ ಏನೋ ತೊಂದರೆ ಮಾಡ್ಕೊಂಡು ಮನೆಗೆ ಬಂದ್ರೆ ನೆಕ್ಸ್ಟ್ ಇಂದ ಮರ್ಯಾದೆಯಿಂದ ಮನೇಲಿ ಇರು ಅಂತ ಹೇಳಲಿಕ್ಕೆ ಅವನಿಗೊಂದು ಕಾರಣ ಸಿಕ್ತು ಅಲ್ವಾ? ಫ್ರೀಯಾಗಿ ಬಿಟ್ಟೆ ಅವರ ಯೋಗ್ಯತೆಗಳನ್ನು ನೋಡ್ಕೊಳ್ಬೇಕು. ತುಂಬಾ ಹಿಡಿದಿಟ್ಕೊಂಡು ಏನು ಯೋಗ್ಯತೆ ನೋಡ್ತೀಯಪ್ಪ ನೀನು?
ಆಯ್ತು ಅಲ್ವಾ? ಫೋನ್ ಕೊಡು, ನಂಬಿಕೆ ಮಕ್ಕಳಿಗೋಸ್ಕರ ನೀನು ನಿನ್ಗ ಆಗ್ತಿರೋ ಮನಸ್ಸಿನ ವೇದನೆಯನ್ನ ತಡ್ಕೋ, ಕಾರ್ಯಕ್ರಮ ಕೇಳು, ಕತೆಗಳು ಕೇಳು. ಅಯ್ಯೋ ಗಂಡನ್ನೇ ಕೊಲೆ ಮಾಡಿ ಯಾವನ್ನೋ ಕರ್ಕೊಂಡು ಬಂದು ಗಂಡನ್ನೇ ತುಂಡು ಮಾಡಿ ಏನೋ ಫ್ರಿಡ್ಜ್ಗೋ ಇನ್ನೆಲ್ಗೋ ತುಂಬೋ ಕಾಲದಲ್ಲಿ ನನ್ನ ಹೆಂಡತಿ ಇಂಥದ್ದೇನು ಚಿಕ್ಕದಾಗಿ ಮನಸ್ಸು ಸೋತಿದ್ದಾಳೆ ಅಥವಾ ಮನಸ್ಸು ಆಕರ್ಷಣೆಗೆ ಒಳಗಾಗಿದ್ದಾಳೆ, ಅವಳಿಗೇನೋ ಬುದ್ಧಿ ಬಂದಿದೆ ಎಲ್ಲ ಹೇಳಿದ ಮೇಲೆ ತಿಳ್ಕೊಂಡು ಸರಿ ಹೋಗಿದ್ದಾಳೆ ಅಂದಾಗ ಈ ಕಾಲದಲ್ಲಿ ಪುಣ್ಯವಂತ ನೀವು. ಇದು ನೀವು ನೋಡಿನ ಗುರುಗಳು ನಮ್ ಕತಿ ರಗಡ್ ಕೇಳಿನ ಗುರುಗಳು ಅಂತವಲ್ಲ ನೋಡಿನ ಅಂದ್ರೆ ಗುರುಗಳು ನಾನು ತಲಿ ಅಂತವೆಲ್ಲ ರಗಡ್ ನಾ ಎಂತ ಸ್ಟೋರಿ ಅದಾವ ನೋಡಿನ ಅಂತವೆಲ್ಲ ರಗಡ್ ಆಗ ನೋಡಿನ ಸ್ಟೋರಿ ನಿಮ್ ಗುರುಗಳು ಕತಿ ನೋಡಿನ್ರಿ. ಇದೀನಪ್ಪ ನಿನ್ನ ಹೆಂಡತಿಯ ಈ ತಿದ್ದಿಕೊಂಡ ಈ ಪರಿವರ್ತನೆ, ತಿದ್ದಿಕೊಂಡ ಈ ನಿರ್ಧಾರ ಇದೆಯಲ್ಲ, ಇದು ನಂಗೆ ಮೊದಲು ಗೌರವಿಸು. ಯಾಕಂದ್ರೆ ನಿನಗೆ ಎಲ್ಲಿವರೆಗೂ ಇಲ್ಲ ಒಂಚೂರೂ ಕೆಡಬಾರ್ದಿತ್ತು, ನನಗೆ ತುಂಬಾ ನೋವಿದೆ ಅಂದ್ರೆ ಆ ಚೂರೂ ಆಗಬಾರ್ದು ಅನ್ನೋ ಪರಿಸ್ಥಿತಿಲಿ ಈ ಕಾಲ ಇಲ್ಲಪ್ಪ. 100ರಲ್ಲಿ 50 ಚೆನ್ನಾಗಿದ್ರೆ ಸಾಕು ಅನ್ನೋ ಕಾಲ ಇವತ್ತು ಹೆಂಗಾಗ್ಬಿಟ್ಟಿದೆ. ಮೊನ್ನೆ ಯಾರೋ ಕೌನ್ಸಿಲಿಂಗ್ ಬಂದಿದ್ರು, ಗುರುಗಳೇ ನನ್ನ ಹೆಂಡತಿ ಯಾವನ್ ಜೊತೆಲಾದ್ರೂ ಮಾತಾಡ್ಲಿ, ನನಗೆ ಅಡುಗೆ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡಿದ್ರೆ ಸಾಕು ಅಂತ. ನಾವು ಅಂದ್ರೆ ಕಾಲ ಯಾಕೋ ಹಂಗಾಗಿದೆ. ಹಂಗಂತ ಹೆಣ್ಮಕ್ಳೆಲ್ಲ ಹಂಗಿದ್ದಾರೆ ಅಂತ ಇಲ್ಲ. 190% ಒಳ್ಳೆ ರೀತಿಯಲ್ಲಿ ಗಂಡನೇ ಸರ್ವಸ್ವ ಅಂದ್ಕೊಂಡು ಬದುಕೋರಿದ್ದಾರೆ. ಒಂದು 10% ಇಲ್ಲೆಲ್ಲೋ ಟಿವಿಲಿ ಅಲ್ಲಿ ಇಲ್ಲಿ ಬತ್ತಿರೋದ್ರಿಂದ ನಮ್ಗೆ ಎಲ್ಲ ಹೆಣ್ಮಕ್ಳು ಹಂಗೆ ಇದ್ದಾರೆ ಅನ್ನೋ ಅಂತ ಅನ್ಸುತ್ತಷ್ಟೇ. ಅದು ತಪ್ಪು. ಈ ಹೆಣ್ಮಗಳನ್ನ ಒಂದು ಕ್ಷಮೆ ಮಾಡು, ಆ ಮಕ್ಳ ಮುಖ ನೋಡು. ನಾನಿವತ್ತು ನನಗೆ ಹೋಗಿದ್ದಾಳೆ ಭೇಟಿ ಮಾಡ ಬಂದ್ಲು ಅಂದ ಮಾತ್ರಕ್ಕೆ ನಾನು ಏನೇನೋ ಅಂದ್ಕೊಳ್ಳೋದು ಬೇಡ. ಈಗ ನಾನು ನ್ಯಾಯಕ್ಕೆ ಸೇರಿಸಿ ಎಲ್ಲ ಕೇಳಿದಾಗಲ ಇಲ್ಲ ನನಗೆ ಅವನೇ ಬೇಕು ಅಂತ ಆಟ ಮಾಡಿದರೆ ಅನ್ಬೋದಿತ್ತು, ಓಹೋ ಇವಳು ಏನೇನೋ ಮಾಡ್ಕೊಂಡು ಬಂದಿದ್ದಾಳೆ ಅಂತ. ಹೌದಲ್ಲಪ್ಪ? ಹಂಗೇನು ಇಲ್ಲ. ಅದೇ ಹೇಳ್ತಾನಲ್ಲಪ್ಪ, ನೀವು ನ್ಯಾಯಕ್ಕೆ ಸೇರಿಸಿ ಎಲ್ಲ ಬುದ್ಧಿ ಮಾತು ಹೇಳಿದಾಗ ಇಲ್ಲ ನನಗೆ ಅವನೇ ಬೇಕು ಅಂತ ಹಠ ಮಾಡಿದರೆ ಇವಳು ಭೇಟಿಯಾಗಿ ಏನೇನೋ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ಬೋದಿತ್ತು. ಇಲ್ಲ ಮತ್ ಮರುದಿನ ಫೋನ್ ಹಚ್ಚಿದ್ರು ನಾನು ಹಚ್ಚಿದ್ರಿ ಇಲ್ಲ ನಮ್ಮ ಮಾಮ ಹಲೋ ಹಲೋ ರೀ ಹೇಳಪ್ಪ. ಹುಡುಗ ಫೋನ್ ಹಚ್ಚ ನಾವೇನಂದ ಇಲ್ಲ ನಾ ಬರ್ತಂತ ಬರ್ಲಿಲ್ರಿ. ಬರ್ತಾನ ನನಗೆ ಏನಾತೇನೋ ಇಲ್ಲ ನಾನು ಹೋಗ್ತಾನು, ನನ್ನ ಮಕ್ಕಳು ಬೇಡ ನೀನ್ ಬೇಡ ಹೋಗ್ತಾನಂತ ಮತ್ ಮುಂಜಾನೆ ಅಂದಲ್ರಿ. ನಾ ಹೋಗ್ತೀನಿ, ಮಕ್ಕಳು ಬೇಡ, ನಾ ಬೇಕು ಬೇಡ, ನೀನು ಬೇಡ, ಮಕ್ಕಳು ಬೇಡ ಅಂತ ಹೋಗ್ತಾನ. ಅವ ಬರ್ತಾನ ಬರ್ಲಿಲ್ಲ ಕೂಡ. ಸಂಜೆ ಮಾಡಿ ಫೋನ್ ಹಾಕಿಲ್ಲ ಗುರು. ಇಲ್ಲಪ್ಪ, ಅವೆಲ್ಲ ಮೋಹದಿಂದ ಆದ ಸಂಬಂಧಗಳು, ಅವು ಕಾಯಿಸಿರುವುದಿಲ್ಲ. ಸ್ವಲ್ಪ ಅವ್ರದೇ ದಾರಿಯಲ್ಲಿ ಹೋಗಿ ಸರಿ ಮಾಡ್ಕೊ. ನೀನು ಸ್ವಲ್ಪ ಒಂಚೂರು ಬೆಳಗ್ಗೆ ಬೇಗ ನಿನ್ನ ದಿನಚರಿ ಹೆಂಗಿರಬೇಕು ಅಂದರೆ ಇದೆಲ್ಲದರಿಂದ ಹೊರಗಡೆ ಬರಬೇಕಂದ್ರೆ ನಿರಂತರವಾಗಿ ಈ ಕಾರ್ಯಕ್ರಮ ಅಥವಾ ಇಂಥ ಆಧ್ಯಾತ್ಮಿಕ ವಿಚಾರಗಳನ್ನು ಕೇಳಬೇಕು. ನೋಡಪ್ಪ, ಯಾರನ್ನೋ ಕೊಂದೋ ಹೊಡೆದೋ ಚಚ್ಚೋ ಅಥವಾ ಕಟ್ಟಾಕೋ ಯಾರನ್ನು ನಮ್ಮವರಾಗಿಸ್ಕೊಳ್ಳೋಕ್ಕಾಗಲ್ಲಪ್ಪ. ಇದನ್ನು ಮೊದಲು ಅರ್ಥ ಮಾಡ್ಕೊ. ಈವನ್ ನಿನ್ನ ಮನೇಲಿ ಸಾಕಿರೋ ನಾಯಿ ಕೂಡ ನೀನು ಅನ್ನ ಹಾಕದೆ ಹೋದ್ರೆ ಅಥವಾ ನಿನ್ನ ಮನೇಲಿ ಸಾಕಿರೋ ಬೆಕ್ಕು ಕೂಡ ಅಲ್ಲೇನೂ ಸಿಗದೆ ಹೋದ್ರೆ ಇನ್ನೊಂದು ಕಡೆಗೆ ಹೋಗೋ ಬುದ್ಧಿ ತೋರ್ತವೆ. ಎಲ್ಲ ಜೀವರಾಶಿಯೂ ಅಷ್ಟೇ ಕಣಪ್ಪ. ಯಾರನ್ನೋ ಕಟ್ಟ ಹಾಕಿ ಯಾರನ್ನೋ, ಅದರಲ್ಲೂ ಮನುಷ್ಯರನ್ನ, ನಿಮ್ಮ ಪ್ರೀತಿ ಪಾತ್ರರನ್ನ ಹೊಡೆದೋ ಬಡ್ದೋ ಕಟ್ಟಾಕಿಯೋ ಕೂಡಾಕಿಯೋ ಯಾರನ್ನು ನಿಮ್ಮವರಾಗಿಸ್ಕೊಳ್ಳೋಕ್ಕಾಗಲ್ಲ. ಈಗ ನಂಬಿಕೆ ಇಡು. ಇನ್ನು ಮುಂದೆ ಅಂಥದ್ದೇನೋ ನಡೀತು ಅಂದಾಗ ಅವಾಗ ನೀನು ನಿರ್ಧಾರ ತಗೊಳ್ಬೋದು. ಈಗ ಅಂಥದ್ದೇನೂ ಆಗೂ ಇಲ್ಲ. ನೀನು ನೋಡಪ್ಪ, ನನಗೂ ನನ್ನದೇ ಆದ ಒಂದು ಶಕ್ತಿಯಲ್ಲಿ ಹೇಳ್ತೀನಿ, ಅಂಥ ಹೀನಾಯವಾದದ್ದೇನೂ ಆಗಿಲ್ಲ. ಕೇವಲ ನಿಮ್ಮ ತಂಗಿಯ ಒಂದು ಚಿಕ್ಕ ಬೆಂಬಲದಿಂದ ಆ ಧೈರ್ಯ ಬಂದಿದೆ ಹೊರತು ತಂಗಿ ಒಂಚೂರು ಗದರು ಬಿಟ್ಟಿದ್ರೆ ಅಲ್ಲಿ ಏನೂ ಆಗ್ತಿರ್ಲಿಲ್ಲ. ಹೇಳ್ತೀನಿ, ಮನೆಯಲ್ಲಿ ಇರೋರೇ ಬೆನ್ನಿಗೆ ಚೂರಿ ಹಾಕಿದಾಗ ಹಾಗಾಗಿ ನೀನ್ ಸ್ವಲ್ಪ ಹೆಂಡತಿಯನ್ನ ಅದ್ಬಸ್ತಲ್ಲಿ ಗಟ್ಟಿಯಾಗಿ ಪ್ರೀತಿ ತೋರಿಸ್ಬೇಕು, ಕೊಡಬೇಕು, ತಿನ್ನಿಸ್ಬೇಕು, ಅವಳನ್ನು ದೇವತೆ ತರ ನೋಡ್ಬೇಕು. ಆದ್ರೆ ಇಂಥ ವಿಚಾರಗಳು ಬಂದಾಗ ನನ್ನ ಗಂಡ ಬಿಡ್ತಾನ ಅನ್ನೋ ಭಯ ಇಟ್ಟಿರ್ಬೇಕು ಯಾವಾಗಲೂ. ಅಯ್ಯೋ ನನ್ನ ಗಂಡ ನನ್ನನ್ನು ಪ್ರಾಣ, ನನ್ನನ್ನು ಪ್ರೀತಿಸ್ತಾನೆ, ನನಗೆ ಗೌರವಿಸ್ತಾನೆ, ಅವನು ಒಂದು ಚಟ ಇಲ್ಲ ಅಥವಾ ಒಂದು ಕೆಟ್ಟ ಚಟ ಇಲ್ಲ, ಅವನು ನಾನು ಕೇಳಿದ್ದು ತಂದು ಕೊಡ್ತಾನೆ ಅಥವಾ ನನ್ನನ್ನು ಎಷ್ಟು ಪ್ರಾಣ ಅಂದ್ಕೊಂಡಿದ್ದಾನೆ. ಆದರೆ ಇಂಥವೆಲ್ಲ ಮಿಸ್ ಆಗಿ ಏನಾದರೂ ತಪ್ಪಾದರೆ ಅವನು ನನ್ನನ್ನು ಬಿಡ್ತಾನ ಅನ್ನೋ ಭಯ ಇಟ್ಟಿರಬೇಕು.
ನಾ ಮೊದಲು ಮಾಡ್ಕೊಲ್ಲ ಗುರು, ನನ್ನ ಮಾತು ತಗೋದೈತಿ. ನೀವು ಅಯ್ಯೋ ನಮ್ಮ ಪ್ರೀತಿ ನಂಗಿಷ್ಟ ಅದಿಷ್ಟ ಇಷ್ಟ ಇದೆಲ್ಲ ಸರಿ. ಮೇಷ್ಟ್ರು ಮಗುವನ್ನ ಪ್ರೀತಿಸೋದು ಮೇಷ್ಟ್ರಿಗೆ ಗೊತ್ತಿರಬೇಕು, ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಬೆತ್ತದಲ್ಲಿ ಪೆಟ್ಟು ಕೊಡೋದು ಗೊತ್ತಿರಬೇಕು. ಮೊದಲು ಅದೊಂದು ಬ್ಯಾಲೆನ್ಸ್ ಇದೆ. ತುಂಬ ಯಾವಾಗಲೂ ಕಟ್ನಿಟ್ಟಾಗಿಡೋದು ಅಲ್ಲ, ಯಾವಾಗಲೂ ಸುಮ್ಮನೆ ಫ್ರೀ ಬಿಡೋದು ಅಲ್ಲ. ಅಂದ್ರೆ ನನಗೊಂದಷ್ಟು ತಿಳ್ಕೊ ಮೊದಲು. ಮಕ್ಳನ್ನಾದ್ರೂ ಅಷ್ಟೇ. ನಾನು ರಾತ್ರಿ ಎಲ್ಲ ಮನೆಗೆ ಬರ್ದೆ ಹೋದ್ರು ನಮ್ಮ ಅಪ್ಪೇನು ಕೇಳಲ್ಲ ಅಂತ ಮಕ್ಕಳಿಗೆ ಧೈರ್ಯ ಬರಲೇಬಾರ್ದು ಯಾವತ್ತು. ನಮ್ಮ ಅಪ್ಪ ಬಿಟ್ಟನ 6 ಗಂಟೆ ಒಳಗಡೆ ನಾನು ಮನೆ ಒಳಗಡೆ ಹೋಗ್ದೆ ಹೋದ್ರೆ ನಮ್ಮ ಅಪ್ಪ ಹೊಡೆದಾಕ್ಬಿಡ್ತಾನಪ್ಪ ಅನ್ನೋ ಭಯ ಇಕ್ಕಿರ್ಬೇಕು ಮಕ್ಕಳಿಗೆ. ಮಕ್ಕಳು ಬೆಳೆಸೋದು ಇದೊಂದು ಘಟನೆಯಿಂದ ತಿಳ್ಕೊಳಪ್ಪ. ನೋಡಪ್ಪ, ಕಬ್ಬು ಬೆಳಿ ನಾನು ಅಲ್ಲಿ ಕೆಲಸ ನಾನು ಬರೀ ಅದರಲ್ಲೇ ಇರ್ತೀನಿ ಸರ್. ಅರೆ ದುಡಿಯೋದೇ ಮನೆ ಚೆನ್ನಾಗಿರ್ಬೇಕು, ಮನೇಲಿರೋರು ಚೆನ್ನಾಗಿರ್ಬೇಕು ಅಂತ. ಹಾಳಾಗೋದ್ರೆ ಏನು ಮಾಡ್ತೀಯ? ಇದರಿಂದ ಪಾಠ ಕಲಿ ಮೊದಲು. ತಂಗಿಯನ್ನು ಕರೆದು ಕಳಿಸೋದನ್ನು ಮರಿಬೇಡಪ್ಪ. ಆದ್ರೆ ಮನೆ ವಿಚಾರಗಳು ಇದೆಲ್ಲ ಹೆಚ್ಚು ಹೇಳೋಕ್ ಹೋಗ್ಬೇಡ ಅಷ್ಟೇ. ಅಂದ್ರೆ ಇವ್ರು ಯಾರು ಮಾತಾಡಲ್ಲ, ಅಜ್ಜಿ ಪಜ್ಜಿ ಅವ್ರು ಯಾರು ಮಾತಾಡಲ್ಲ, ನಾವು ಫೋನ್ ಹಚ್ಚಂಗಿಲ್ಲ, ಅವ್ರು ಹಚ್ಚಂಗಿಲ್ಲ. ಆಯ್ತು, ಆದ್ರೆ ನೀವು ಸ್ವಲ್ಪ ಇದನ್ನೆಲ್ಲ ಬಿಟ್ಟು ಏನೋ ಒಂದು ಭಾಗನ ಕೊಡಬೇಕು, ಏನೋ ತಂಗಿನ ಕರೆದು ಕಳಿಸ್ಬೇಕು, ಮನೇಲಿ ಶುಭಾರಂಭ. ನೋಡಪ್ಪ, ಬರೋದು ಬಿರೋದು ಅವ್ರಿಗೆ ಬಿಟ್ಟಿದ್ದು, ಕರೆಯೋ ಕೆಲಸವನ್ನು ನಿನ್ನಿಂದಲೇ ಮಾಡು, ಅವಳು ಮಾಡ್ಲಿ ಅಂತ ಕಾಯ್ಬೇಡ. ನಾಳೆ ದಿನ ಅದೊಂದು ಮನೆಗೆ ಶಾಪು ಆಗ್ಬಿಡುತ್ತಪ್ಪ ಹೆಣ್ಮಗಳು. ಇಲ್ಲ ಈಕೇನ ನಾನು ಹೇಳ್ತಿ ಆಕಿನ ಸಪೋರ್ಟ್ ಮಾಡ್ಲಿಕ್ಕೆ ನಾ ಹೋಗಿ ಮಾಮ, ನನಗೆ ಯಾಕಿನ ಮೋಸ ಮಾಡ್ಲು, ನನಗೆ ನಾನು ಒಟ್ಟಾಗಿ ಫೋನ್ ಮಾತಾಡಬೇಡ. ಅದೆಲ್ಲ ನಂಬಬೇಡ. ನಿನ್ನ ಹೆಂಡತಿ ಆ ಮಾತು ಹೇಳಲಿಕ್ಕೆ ಯೋಗ್ಯಳಲ್ಲ. ನಿನ್ನ ಹೆಂಡತಿ ಕೇಳ್ಬಿಟ್ಟು ನಿನ್ನ ತಂಗಿ ಬಗ್ಗೆ ನಿರ್ಧಾರ ಮಾಡೋದಲ್ಲ. ನಿನ್ನ ತಂಗಿ ಬಗ್ಗೆ ನಿನ್ನ ಹೆಂಡತಿ ಹೇಳದೆ ಹೋದ್ರು ಕೆಲವು ನಿರ್ಧಾರ ತಗೊಳ್ಬೇಕು, ನೀನು ತಗೊಳ್ತೀಯ. ಅದು ನಿನ್ನ ಹೆಂಡತಿ ಅವಳಿಂದ ಹಾಳಾದ. ಅರೆ ಈಕೆಗೆ ಬುದ್ಧಿ ಇರ್ಲಿವಾ? ಇದೇ ಎಡವಟ್ಟು ಮಾಡ್ಕೊಳ್ಳೋದು ನೀವು. ಆಕೆ ಹಂಗೇನಾದ್ರು ಹೇಳಕ್ ಬಂದಾಗ ಅವ್ವ ತಾಯಿ ಸುಮ್ಮನೆ ಕ್ಷಮಿಸಿದ್ದೀನಿ, ಎಲ್ಲ ನಡೀತಾ ಇದೆ ಸರಿ, ತಂಗಿ ಹಂಗೆ ಮಾಡಿದ್ಲು ಹಿಂಗೆ ಅದೆಲ್ಲ ಬೇಡ. ಕರಿಬೇಕು, ಕಳಿಸ್ಬೇಕು. ಏನು ಯಾವಾಗಲೂ ಬಂದಿರೋಲ್ಲ ಅಥವಾ ಅದನ್ನು ದ್ವೇಷಕ್ಕೆ ಶುರು ಮಾಡೋದು ಏನಿಲ್ಲ. ನೀವು ಏನೋ ಕರೆದು ಕಳಿಸೋ ಗಳಿಗೆ ಬಂದಾಗ ಹೇಳಿ. ಆದರೆ ನಿಮ್ಮ ಹೆಂಡತಿ ಮಾತು ಕೇಳಿಕೊಂಡು ಓಹೋಹೋ ನನ್ನ ತಂಗಿನೇ, ಹೌದು ತಂಗಿದು ಎಡವಟ್ಟಿದೆ ಒಪ್ಕೊಳ್ತೀನಿ, ಬಟ್ ಹಾಗಂತ ಕರೆದು ಕಳಿಸದೇ ಇರೋವಷ್ಟು ದ್ವೇಷ ಬೆಳೆಯುವಂಥದ್ದು ಏನಲ್ಲ. ಅರೆ ಇಂಥ ಹೋಗಿ ಬಂದಿರೋಳನ್ನೇ ಕ್ಷಮಿಸಿದ್ದೀಯಾ ಅಂದರೆ ಒಂಚೂರು ಬೆಂಬಲ ಕೊಟ್ಟವಳಂಗೆ ಕ್ಷಮಿಸೋಕ್ಕಾಗಲ್ವಾ? ಗಂಡ ಏನತಾನ, ಇಲ್ಲ ಇದ್ ನಿಂಗೆಲ್ಲ ಮಾಡಿದ್ರೆ ನೀ ಇದನ್ನ ತೆಗಿಸ್ತಿ, ನಿಮ್ ತಂಗಿನ ಕ್ಷಮಿಸಕ್ ಆಗಲ್ಲ ನಿನಗ ಆತ ಸಾವಿರ ಅನ್ಲಪ್ಪ. ಧರ್ಮ ನಿಮಗೆ ಗೊತ್ತಿರ್ಬೇಕು. ಇಲ್ಲಿ ಯಾರ್ಯಾರ್ದು ಮಾತು ಕೇಳೋಕ್ ಹೋಗ್ಬೇಡಪ್ಪ. ಎಲ್ಲರನ್ನು ಒಮ್ಮೆಲೆ ಕ್ಷಮಿಸು. ಆದರೆ ಮೊದಲಿಗಿಂತ ಹೆಚ್ಚು ಸ್ವಲ್ಪ ಗಂಡು ಬುದ್ಧಿ ತೋರಿಸು. ಏನು ಒಂಚೂರು ಗಟ್ಟಿಯಾಗಿರ್ಬೇಕು. ಬರೀ ಅಯ್ಯೋ ನಾನು ಕೆಲಸ ಮಾಡ್ಕೊಂಡು ಹೊರಗಡೆ ಇರ್ತೀನಿ ಸರ್, ಮನೆಗೆ ಯಾರು ಬಂದು ಹೋಯ್ತಾರೋ ಗೊತ್ತಿಲ್ಲ. ಅರೆ ನಿನ್ನ ಮನೆ ಬಗ್ಗೆ ನಿನಗೆ ಹಿಡಿತಾ ಇಲ್ಲ ಅಂದ್ರೆ ಹೆಂಗಪ್ಪ? ಆಗಬಾರ್ದು. ತಂಗಿಯನ್ನ ಏನು ಕರೆದು ಕಳಿಸ್ಬೇಕು, ಮಾತಾಡಬೇಕು, ಮಾತಾಡೋದು. ಏನು ಅಹಂಕಾರ ಬಿಟ್ಟು ನಾನು ಯಾಕೆ ಮಾಡಲಿ ಅದು ಇದು. ನೋಡಪ್ಪ, ನಾಳೆ ದಿನ ನನ್ನ ಮನೇಲಿ ಕರೆದು ಕಳಿಸೋರು ಯಾರು ನನಗೆ ಗತಿ ಇಲ್ವಲ್ಲಪ್ಪ ಅಂತ ಒಂದು ಹೆಣ್ಮಗಳು ಕಣ್ಣೀರು ಹಾಕಿದ್ರೆ ಅದು ಒಳ್ಳೇದಲ್ಲ. ಆಯ್ತು, ಇದು ಯಾವುದೋ ಕಾರಣಕ್ಕೆ ಒಂದು ತವ್ರ ಮನೆಯ ನೀವೇನು ಕೊಡೋದು ಬೇಡ. ಒಂದೇನೋ ಸಮಯ ಬಂದಾಗ ಬರವಾ ಹೋಗವಾ ಅಂತ ಹಳೇದನ್ನು ಮರ್ತಿದ್ದೀನಿ ಅನ್ನೋ ಥರ ನಾಟಕ ಮಾಡಿ ಕಳಿಸ್ಬೇಕು. ತಲೆಯಲ್ಲಿ ಇಟ್ಕೊಂಡು ಇದನ್ನೇ ಸಾಧಿಸ್ತೀನಿ ಅಂತ ಹೋದ್ರೆ ಏನು ಯಾರು 500 ವರ್ಷ ಬದುಕಲ್ಲ ಸಾಯಿಲಿ. ಎಂತೆಂತೂ ಅನ್ಯಾಯ ಮಾಡಿ ಬೆಳಗ್ಗೆ ಒಬ್ಬ ಸಂಜೆ ಒಬ್ಬ ಅಂತ ಓಡಾಡೋರೆ ಇವತ್ತು ಏನೋ ಸುಖವಾಗಿ ಬದುಕ್ತಿರೋ ಕಾಲದಲ್ಲಿ ಒಂದು ತಪ್ಪಿಗೆ ಇಷ್ಟೊಂದು ಪಶ್ಚಾತ್ತಾಪ ಪಟ್ಟಿರೋರು ಜೀವನ ಪೂರ್ತಿ ನರಳಬೇಕಾ? ನೋಡಿ, ಯೋಚನೆ ಮಾಡಿ. ನಿಮಗೆ ಬಿಟ್ಟಿದ್ದು ಇಲ್ಲ, ನನಗೆ ಅರ್ಥ ಆಯಿತು ಸರ್, ನನ್ನ ಹೆಂಡತಿ ತಪ್ಪು ಮಾಡಿರೋದನ್ನು ಒಪ್ಕೊಂಡಿದ್ದಾಳೆ, ಅದೇ ಅವಳ ದೊಡ್ಡ ಗುಣ. ಇನ್ನು ಮುಂದೆ ಅವಳು ಹಂಗೆ ಮಾಡಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಅವಳನ್ನು ನಂಬ್ತೀನಿ. ಆದರೆ ಸ್ವಲ್ಪ ಕಟ್ಟುನಿಟ್ಟಾಗಿ ಇಡ್ತೀನಿ. ಎಲ್ಲಿ ಗದರಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ಪ್ರೀತಿ ತೋರಬೇಕು, ಈಗೆಲ್ಲ ಸ್ವಲ್ಪ ನನಗೆ ಅರ್ಥ ಆಗ್ತಿದೆ. ಹೊಲ ಮನೆ ಇದೆಲ್ಲ ಹೌದು, ಆದರೆ ಇದೆಲ್ಲ ಮಾಡೋದೇ ಮನೆ ಚೆನ್ನಾಗಿರಬೇಕು, ಮನೇಲಿರೋರು ಚೆನ್ನಾಗಿರಬೇಕು ಅಂತ. ಹಾಗಾಗಿ ಅವಳಿಗೂ ಮನೆ ಕೆಲಸ ಕಬ್ಬು ಗದ್ದೆ ಅಂದ್ಕೊಂಡು ನಾನು ಯಾವಾಗಲೂ ಅಲ್ಲೇ ಇರಲ್ಲ. ನಾನು ಸ್ವಲ್ಪ ಮನೆ ಕಡೆ ಗಮನ ಕೊಡ್ತೀನಿ. ನನ್ನ ತಂಗಿನೂ ಚೆನ್ನಾಗಿ ಏನೋ
ಅಷ್ಟು ಮೊದಲಷ್ಟು ಅಲ್ಲದೆ ಹೋದರೂ ಹೋಗವ್ವ ಬಾರವ್ವ ಅಂತ ಒಂಚೂರು ಟಚ್ಚಲ್ಲಿ ಇರೋಕೆ ಏನು ತೊಂದರೆ ಇಲ್ಲ. ನನಗೀಗ ಅರ್ಥ ಆಯ್ತು ಗುರುಗಳೇ, ನಾನು ಖಂಡಿತ ಇನ್ನು ಮುಂದೆ ಅವಳ ಹತ್ರ ಇದ್ರ ಬಗ್ಗೆ ಪದೇ ಪದೇ ಹೇಳೋದು, ನನಗೆ ಬಂದ ಭಾವನೆನೆಲ್ಲ ಅವಳ ಹತ್ರ ಹೇಳ್ಕೊಂಡು ಅಳೋದು ಅಥವಾ ಅವಳಿಗೂ ಅಳಿಸೋದು ಅಥವಾ ಅವಳನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ಇಲ್ಲ. ಅದು ಮನೆ ವಾತಾವರಣವನ್ನು ಹಾಳು ಮಾಡಿ ಕಡೆಗೆ ಮನೆ ಹೆಣ್ಣುಮಗಳು ಯಾವಾಗಲೂ ಕಣ್ಣೀರು ಹಾಕ್ತಾಳೆ ಅಂದ್ರೆ ಆ ಮನೆಗೆ ಒಳ್ಳೇದಲ್ಲ ಅದು. ಇಷ್ಟು ಮಾಡಪ್ಪ, ಧೈರ್ಯವಾಗಿರು. ಇನ್ನು ಮುಂದೆ ಮೌನ ವ್ರತ, ನಾನು ಅವಳ ಮುಂದೆ ಈ ವಿಚಾರ ಮಾತಾಡಲ್ಲ. ಈ ಕ್ಷಣಕ್ಕೆ ನೀನು ತೆಗೆದುಕೊಳ್ತಿರೋ ದೀಕ್ಷೆ ಅದು. ಗುರುಗಳ ನಾನು ನಿದ್ದೆ ಹೋಗಿ ಗುರುಗಳಾಗಿ ತಗೊಳ್ಳೋನ್ ಬಿಡೋನು ಇನ್ನ ಎಷ್ಟ್ ಅಂದ್ರೆ ನನಗೆ ಬಾಯ ಕೇಳ್ಬೇಕು ಗುರುಗಳ, ನಾನು ಕಡಿಮೆ ಆಕತ್ತೇವ್ ನಿಲ್ಲು ನಿದ್ದಿನ ತಲ್ ಗುರುಗಳ. ನನಗೆ ಅದೇಪ್ಪ, ನೀನು ಅವಳನ್ನ ಪೂರ್ಣ ಪ್ರಮಾಣದಲ್ಲಿ ಕ್ಷಮಿಸ್ತೇ ಹೋದ್ರೆ ನಿನಗೂ ನಿದ್ದಿಲ್ಲ, ಅವಳಿಗೂ ನಿದ್ದಿಲ್ಲ. ಮೊದಲು ಕ್ಷಮಿಸು, ಮಾತಾಡ್ಸು ಒಳ್ಳೆ ರೀತಿಯಲ್ಲಿ. ಕಾಫಿ ತಗೊಂಬಾರೆ, ಟೀ ತಗೊಂಬಾರೆ, ನೀನು ಊಟ ಮಾಡ್ದ, ಹೇಗಿದ್ದೀಯಾ, ಏನಾಯ್ತು ಅಂದ್ರೆ ಒಂದು ಸ್ವಲ್ಪ ಒಳ್ಳೆ ಮಾತಾಡೋಕೆ ಬಂಧಾನವಾಗಾರ ಶುರು ಮಾಡಪ್ಪ, ಅದೇ ರೂಢಿ ಆಗುತ್ತೆ. ನಿನ್ನ ಹೆಂಡ್ತಿ ನೀನೇ ಕ್ಷಮಿಸ್ಬೇಕಪ್ಪ, ಬೇರೆ ಯಾರು ಕ್ಷಮಿಸಲ್ಲ. ಒಳ್ಳೇದಾಗ್ಲಿ. ನಾಳೆ ದಿನ ನಿನ್ನಿಂದಲೂ ನಾಳೆ ಏನೋ ತಪ್ಪಾಗ್ಬೋದು, ನಾಳೆ ಏನೋ ನೀನು ಹಾಸಿಗೆ ಹಿಡಿಬಹುದು, ಅವಾಗ ಇವರೇ ನೋಡ್ಕೊಳ್ಬೇಕಪ್ಪ, ಯಾರೂ ಬರಲ್ಲ. ಹಾಗಾಗಿ ನಾಳೆದನ್ನು ಸ್ವಲ್ಪ ಯೋಚನೆ ಮಾಡು. ಈಗಿರೋಷ್ಟೇ ಗಟ್ಟಿಯಾಗಿ ಮುಂದಿನ 30 ವರ್ಷಕ್ಕೂ ಇರ್ತೀಯ ಅಂತ ಏನಿಲ್ಲ. ಇವರೇ ಆಗಬೇಕಲ್ಲಪ್ಪ. ಕಾಪಾಡ್ಕೊ. ಆತರದಲ್ಲಿ ಪದೇ ಪದೇ ಹೇಳಿ ದುಃಖ ಕೊರ್ಬೇಡ. ಈಗಲೇ ಹೋಗು, ನನ್ನ ತಪ್ಪಾಯ್ತು, ಇನ್ನು ಮುಂದೆ ನಾನು ಹಿಂಗೆ ಮಾತಾಡಲ್ಲ. ಹಂಗೂ ಮಾತಾಡಿದ್ರೆ ಏನೋ ದುಃಖದಲ್ಲಿ ಮಾತಾಡಿರ್ತೀನಿ, ನೀನು ಅದನ್ನು ಮನಸ್ಸಿಗೆ ತಗೊಳ್ಬೇಡ ಅಂತ ಬಾಯ್ಬಿಟ್ಟು ಹೇಳು. ಹಿಂಗೆ ಮುಕ್ತವಾಗಿ ಮಾತಾಡೋದ ಹೊರತು ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಆ ಮಟ್ಟಿಗೆ ಬರಲ್ಲ. ಆಗ್ಲಿಪ್ಪ, ಶುಭವಾಗ್ಲಿ, ಒಳ್ಳೇದಾಗ್ಲಿ. ಪರಮಾತ್ಮ ನೋಡಿ, ಎಂಥವರು ಕೂಡ ದಾರಿ ತಪ್ತಾರೆ ಕೆಲವೊಮ್ಮೆ. ಆ ಹೆಣ್ಮಗ್ಳಿಗೆ ಕ್ಷಮೆ ಸಿಗಲಿ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಹೆಣ್ಣಾದರೂ ಗಂಡ ಆದರೂ ಒಮ್ಮೆ ನಂಬಿಕೆ ಹೋಗ್ಬಿಟ್ರೆ ಮತ್ತೆ ಬರೋದು ಕಷ್ಟ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನೋ ಹಾಗೆ ಒಮ್ಮೆ ಕಳೆದೋದ ನಂಬಿಕೆ ಮತ್ತೆ ಬರಲ್ಲ. ಧೈರ್ಯ ಕಳ್ಕೊಳ್ಬೇಡಿ. ನಾನು ಹೇಳಿದಷ್ಟು ಸುಲಭ ಅಲ್ಲ, ನಾನು ಒಪ್ಕೊಳ್ತೀನಿ. ಚಿಕ್ಕ ಪುಟ್ಟ ತಪ್ಪುಗಳನ್ನೇ ನಾವು ಕ್ಷಮಿಸೋಕ್ಕಾಗದೆ ಎಷ್ಟು ಒದ್ದಾಡ್ತೀವಿ, ಅಂಥದ್ರಲ್ಲಿ ಇಂಥ ತಪ್ಪನ್ನು ಕ್ಷಮಿಸೋದು ಸುಲಭ ಅಲ್ಲ. ಆದರೂ ಆಕೆ ಬದಲಾಗ್ತಿದ್ದೀನಿ ಎಂದಿದ್ದಾಳೆ. ತೀರಾ ಮೇಲ್ಬಿದ್ದು ಮಾತಾಡ್ಸೋಕ್ಕಾಗದೇ ಇದ್ರು ಮೌನವಾಗಿರಿ, ಏನು ಹೇಳೋಕೆ ಹೋಗಬೇಡಿ ಅಷ್ಟೆ. ದಯವಿಟ್ಟು ಯಾವ ಹೆಣ್ಣುಮಕ್ಕಳು ಈ ಥರ ಎಡವಟ್ಟು ಮಾಡಬೇಡಿ. ಗಂಡು ಮಕ್ಕಳಿಗೆ ಅನ್ಯಾಯ ಮಾಡಬೇಡಿ. ಯಾವುದೋ ಒಂದು ಗಳಿಗೆಯಲ್ಲಿ ಅನಿಸುತ್ತೆ, ಅಯ್ಯೋ ಲೋಕವೇ ಹೆಂಗಾಗ್ತಾ ಇದೆ, ನಾನು ಮಾಡಿದ್ರೆ ತಪ್ಪೇನು ಅಂತ. ನರಕ ಆಗ್ಬಿಡುತ್ತೆ. ನಿಮಗೆ ಸಿಕ್ಕಿರೋ ಬದುಕನ್ನು ಪ್ರೀತಿಸಿ ಒಪ್ಕೊಳ್ಳಿ, ಬೇರೆಯವ್ರದಕ್ಕೆ ಆಸೆ ಪಡಬೇಡಿ. ಶುಭವಾಗಲಿ.